ವಸಂತ್ ಪ್ರಿಂಟರ್ಸ್ ಮುದ್ರಣ ಸಂಸ್ಥೆಯ ಮಿತ್ರರು ಪ್ರಾಯೋಜನೆ ಮಾಡಿದ್ದಾರೆ. ಡಿ ವಿ ಜಿಯವರು ವಿಶ್ವವಿದ್ಯಾಲಯದ ಇಂಗ್ಲೀಷ್ ಕನ್ನಡ ನಿಘಂಟು ರಚನೆ ಕಾರ್ಯದಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ತಿನಲ್ಲಿ ನಿರತರಾಗಿದ್ದ ದಿನಗಳಿಂದ ಅವರ ಸಹಾಯಕ ವರ್ಗದಲ್ಲಿ ಇದ್ದವರು MS ನಾರಾಯಣ ರಾಯರು. ಗೋಖಲೆ ಸಂಸ್ಥೆ 1945ರಲ್ಲಿ ಸ್ಥಾಪನೆಯಾದ ಮೇಲೆ ಆರಂಭದ ವರ್ಷಗಳಲ್ಲಿ ಈ ಸಂಸ್ಥೆಯಲ್ಲಿ ನಾರಾಯಣ ರಾಯರು ಸಹಾಯಕರಾಗಿದ್ದರು. ಡಿ ವಿ ಜಿಯವರ ಮತ್ತು ಡಿ ವಿ ಜಿ ಕೃತಿಗಳ ಅನನ್ಯ ಭಕ್ತರಾಗಿದ್ದರು. ಅವರ ಸ್ಮರಣೆಯಲ್ಲಿ ಈ ಉಪನ್ಯಾಸ ಮಾಲೆಯನ್ನು ಪ್ರಾಯೋಜನೆ ಮಾಡಿರುವ ನಾರಾಯಣ ರಾಯರ ಪರಿವಾರದವರಿಗೆ ಸಕಲ ಶ್ರೇಯಸ್ಸು ಉಂಟಾಗಲಿ ಅಂತ ಹಾರೈಸ್ತೇನೆ. ಈ ಮಾಲೆಯಲ್ಲಿ ಆದರಣೀಯ ಡಾಕ್ಟರ್ ಗುರುರಾಜ್ ಕರ್ಜಗಿಯವರು ಜ್ಞಾಪಕ ಚಿತ್ರಶಾಲೆಯ ಅವಲೋಕನವನ್ನು ಮುಂದುವರಿಸೋರಿದ್ದಾರೆ. ಹಿಂದೆ ಅದರ ಬಗ್ಗೆ ಅವರು ಕೆಲವು ಸರಣಿಗಳು ಆಗಿವೆ. ಸೊ ಮತ್ತೆ ಅದೇ ಆಗಬೇಕಾ ಅಂತ ಅವ್ರ ಮನಸ್ಸಿನಲ್ಲಿ ಸಂದೇಹ ಬಂದಿತ್ತು. ಆದರೆ ಯೋಚನೆ ಮಾಡೋಕ್ಕೆ ಶುರು ಮಾಡಿದಾಗ ಎಷ್ಟು ಹೇಳಿದ್ರೂ ಇದು ಮುಗಿಯೋದಿಲ್ಲ. ಇನ್ನೂ ಒಂದು ವರ್ಷಕ್ಕೆ ಬೇಕಾದಷ್ಟು ಸಾಮಗ್ರಿ ಬೇಕಾದರೂ ಅದರಲ್ಲಿ ಸಿಗತ್ತೆ ಅಂತ ಅವರಿಗೆ ಅನಿಸಿ ಅದರ ಅವಲೋಕನವನ್ನೇ ಮುಂದುವರಿಸೋರಿದ್ದಾರೆ. ಒಂದು ದೃಷ್ಟಿಯಿಂದ ನಮ್ಮ ಈ ದೇಶ ಚರಿತ್ರೆಯ ದೃಷ್ಟಿಯಿಂದ, ಸಮಾಜದ ಚರಿತ್ರೆಯ ದೃಷ್ಟಿಯಿಂದ ಅತ್ಯಂತ ಅಪೂರ್ವವಾದ ಅಮೂಲ್ಯವಾದ ಸಾಮಗ್ರಿ ಜ್ಞಾಪಕ ಚಿತ್ರಶಾಲೆಯಲ್ಲಿ ಲಭ್ಯ ಇದೆ. ನಮಗೆ ತಿಳಿದಿರೋ ಹಾಗೆ ಇಷ್ಟು ವ್ಯಾಪಕವಾದ, ವಿಸ್ತಾರವಾದ, ವೈವಿಧ್ಯಮಯವಾದ ವ್ಯಕ್ತಿ ಚಿತ್ರಣಗಳು ಬೇರೆ ಎಲ್ಲೂ ಬಂದಿಲ್ಲ. ಬಹುಶಃ ಬೇರೆ ಯಾವ ಭಾಷೆಯಲ್ಲೂ ಕೂಡ ಬಂದಿರಲಿಕ್ಕಿಲ್ಲ. ಇದು ಒಂದು ರೀತಿಯಲ್ಲಿ ಆಶ್ಚರ್ಯಕರವೇ. ಅನೇಕ ವರ್ಷ ಡಿ ವಿ ಜಿ ಅವರಿಗೆ ಇದನ್ನು ಬರೆಯೋ ಮನಸ್ಸು ಇರಲಿಲ್ಲ. ಅದು ಅನೇಕ ವರ್ಷ ಅವರು ಬೆನ್ನು ಹತ್ತಬೇಕಾಯಿತು ಅವ್ರನ್ನ ಒಪ್ಪಿಸೋದಕ್ಕೆ. ವಿ ಸೀತಾರಾಮಯ್ಯನವರು ಎಲ್ಲರೂ ಅವರಿಗೆ ಸಾರ್ ಇದು ನೀವು ಈ ಥರ ಬರಿಬೇಕು ನಿಮ್ಮ ಸ್ಮರಣೆಗಳನ್ನು ಅಂತ ಹೇಳಿದ್ರೆ ಅವರು ತಪ್ಪಿಸ್ತಾನೇ ಇದ್ದರು. ಅವರು ಕೊಡ್ತಾ ಇದ್ದ ಕಾರಣ ಅಂದರೆ ಈ ಹಳೆಯ ಸಂಗತಿಗಳ ಬಗ್ಗೆ ಹೇಳೋಕ್ಕೆ ಶುರು ಮಾಡಿದ್ರೆ ನನ್ನ ಸ್ವವಿಷಯ ಹೇಳಬೇಕಾಗತ್ತೆ, ನನ್ನ ಸ್ವವಿಷಯ ಬಂದುಬಿಡತ್ತೆ, ಅದಕ್ಕೋಸ್ಕರ ಇದು ಬೇಡ. ಹೀಗೆ ಭಾಳ ವರ್ಷ ಹೇಳಿ ತಪ್ಪಿಸಿದ್ರು. ಕಡೆಗೆ 1953-54ರಲ್ಲಿ ಆಗ ಇಲ್ಲಿ ಜನಪ್ರಗತಿ ಅಂತ ಪತ್ರಿಕೆ ಇತ್ತು. ಅದರಲ್ಲಿ ನಮ್ಮ ಮಿತ್ರಗಳಾದ NS ಸೀತಾರಾಮ ಶಾಸ್ತ್ರಿಗಳು ಆಮೇಲೆ ಕನ್ನಡಪ್ರಭದ ಮೊದಲ ಸಂಪಾದಕರಾದರು. HM ನಾಗರಾಜರಾವ್ ಆಮೇಲೆ ಪ್ರಜಾಮತ ಸಂಪಾದಕರಾದರು. ಅವರುಗಳಲ್ಲಿ ಕೆಲಸ ಮಾಡ್ತಾಯಿದ್ರು. ಸರಿ, ಅವರುಗಳ ಮೂಲಕ ಮತ್ತೆ ಇನ್ನೂ ಒಂದು ಪ್ರಯತ್ನ ಮಾಡೋಣ ಅಂತ ಹಲವಾರು ಸಲ ಅವ್ರನ್ನ ಭೇಟಿ ಮಾಡಿ, ಸರ್ ನೀವು ಕೆಲವು ಮಾಡಿ ಹೇಗೆ ಬರುತ್ತೋ ಜನಸ್ಪಂದನ ಅದೆಲ್ಲ ನೋಡ್ಕೊಂಡು ಆಮೇಲಿಂದ ತೀರ್ಮಾನ ಮಾಡಿ ದಯವಿಟ್ಟು ಒಂದು ಮಾಲೆಯನ್ನಾದರೂ ಬರೀರಿ ಅಂತ ಬಹಳ ಕಷ್ಟಪಟ್ಟು ಅವ್ರನ್ನ ಒಪ್ಪಿಸಿದ್ದಾಯಿತು. ಆಗ ಅಲ್ಲಿ ಮೊದಲ ಸರಣಿ ಅದು ಗರುಡಾಚಾರ್ಯರು, MG ಇವರು ಎಲ್ಲದು ಒಂದು ಇವರು ರಾಮಚಂದ್ರ ರಾಯರು ಅವ್ರ ಬಗ್ಗೆ ಎಲ್ಲ ಒಂದು ಸೀರೀಸ್ ಬರೆದ್ರು. ಅದಕ್ಕೆ ಎಷ್ಟು ವ್ಯಾಪಕವಾದ ಸ್ಪಂದನ ಬಂತು ಅಂತ ಹೇಳಿದ್ರೆ ಕೊನೆಗೆ ಡಿ ವಿ ಜಿಯವರಿಗೆ ಆಯಿತು ಇದನ್ನು ಮಾಡಲಿಕ್ಕೆ ಅಡ್ಡಿ ಇಲ್ಲ, ಜನಕ್ಕೆ ಬೇಕಾಗಿದೆ ಅಂತ ಕನ್ವಿನ್ಸ್ ಆಗಿ ಆಮೇಲೆ ಒಂದೊಂದಾಗಿ ಸರಣಿಗಳು ಬರೋಕ್ಕೆ ಶುರುವಾಯಿತು. ಹೀಗೆ 8 ಸರಣಿಗಳು ಅವ್ರ ಜೀವಿತಾವಧಿಯಲ್ಲಿ ಪ್ರಕಟ ಆದವು. ಈಗ ಅದು ಕನ್ನಡ ಸಾಹಿತ್ಯದಲ್ಲಿಯೇ ಒಂದು ಅತ್ಯಂತ ಅಪೂರ್ವವಾದ ಕಾರ್ಪಸ್ ಆಗಿ ಉಳ್ಕೊಂಡಿದೆ. ಓದಿದಷ್ಟು ಅದು ಹೆಚ್ಚು ರೋಚಕವಾಗಿರೋದು ಮಾತ್ರವಲ್ಲ, ಒಂದು ಸುಮಾರು 100 ವರ್ಷದ ಇತಿಹಾಸ ನಮ್ಮ ಕಣ್ಣು ಮುಂದೆ ಬರೋ ರೀತಿಯಲ್ಲಿ ಅದು ಇದೆ. ಹಿಂದಿನ ಪೀಳಿಗೆಯ ಜೀವನ ರೀತಿ ಎಲ್ಲವೂ ಅದರಲ್ಲಿ ತುಂಬ ಅದ್ಭುತವಾಗಿ ಚಿತ್ರಣವಾಗಿದೆ. ಅದರ ಅವಲೋಕನವನ್ನು ಈ ಮಾಲೆಯಲ್ಲಿ ಮುಂದುವರಿಸಬೇಕು ಅಂತ ಡಾಕ್ಟರ್ ಗುರುರಾಜ್ ಕರ್ಜಗಿ ಅವರನ್ನು ಪ್ರಾರ್ಥನೆ ಮಾಡ್ತೇನೆ. ಎಲ್ಲ ಸಹೃದಯರಿಗೆ ನಮಸ್ಕಾರ. ಕುಳ್ಳಗಾಗಿದ್ದರೆ ಕಾಣಿಸ್ಬೇಕಾದ್ರೆ ಏನೇನು ಪ್ರಯೋಗ ಮಾಡಬೇಕು ಅಂತ. ಇದು ಜ್ಞಾಪಕ ಚಿತ್ರಶಾಲೆ 5ನೇ ಬಾರಿಗೆ ನಾನು ಮಾಡ್ತಾ ಇರೋದು. ಪೂಜ್ಯರಾದಂಥ ರಾಮಸ್ವಾಮಿಯವರು ಹೇಳಿದ್ದು ಕರೆಕ್ಟ್. ಅದು ನಾನು ಉತ್ಸಾಹದಲ್ಲಿ ಒಪ್ಕೊಂಡ್ಬಿಟ್ಟೆ. ಪ್ರಿಂಟು ಮಾಡಿಬಿಟ್ರು ಜ್ಞಾಪಕ ಚಿತ್ರಶಾಲೆ ಅಂತ. ಆಮೇಲೆ ನಾನು ನೋಡ್ತೀನಿ 8 ವಾಲ್ಯೂಮು ಮಾಡಿಬಿಟ್ಟಿದ್ದೇನೆ. 8 ವಾಲ್ಯೂಮ್ ಕೂಡ ಆಗೋಗಿದೆ. ಆಮೇಲೆ ನಾನು ರಾಮು ಅವ್ರಿಗೆ ಫೋನ್ ಮಾಡಿ 8 ಆಗಿದೆಯಲ್ಲಪ್ಪ ಇನ್ನೇನು ಮಾತಾಡೋದು, ನಾನು ಇಲ್ಲಿ ಮಾತಾಡೋಕ್ಕೇನಿಲ್ಲ,
ನೋಡಿ ಏನಾದ್ರು ಮಾಡ್ತೀರಿ ನೋಡಿ ಅಂದರು. ನಾಟಕದ ಬಗ್ಗೆ ಮಾತಾಡ್ತೀನಿ, ಡಿ ವಿ ಜಿ ಅವ್ರ ನಾಟಕದ ಬಗ್ಗೆ ಅಂತಂದೆ. ನನಗೆ ಹುಚ್ಚಿಡಿಸಿದ್ದು ಆ ಪರಶುರಾಮ ನಾಟಕ. ಭಾಳ ದಿವಸದಿಂದ ಕಾಡ್ತಾ ಇದೆ ಮನಸ್ಸಲ್ಲಿ. ಪರಶುರಾಮ ಆಗಲಿ ಅವರ ಪ್ರಹಸನ ತ್ರಯಿ ಬಗ್ಗೆ ಮಾಡಬೇಕು ಅಂದ್ಕೊಂಡೆ. ಆನಂತರ ಇನ್ನೊಂದು ಸ್ವಲ್ಪ ವಿಚಾರ ಮಾಡಿ ಕೇಳಿ ಎಂದೆ. ಅವರು ರಾಮಸ್ವಾಮಿಯವ್ರು ಕೇಳಿ, ಇಲ್ಲ ಒಂದು ದಿವಸ ಆದರೂ ನೀವು ಜ್ಞಾಪಕ ಚಿತ್ರಶಾಲೆ ಮಾಡೋದು ಆಸೆ, ಯಾಕಂದರೆ ಅದು ಪ್ರಿಂಟ್ ಮಾಡಿದ್ದೀವಿ ಜ್ಞಾಪಕ ಚಿತ್ರಶಾಲೆ ಅಂಥೇಳಿ ಮಾಡಿ ಅಂದರು. ಆಮೇಲೆ ಮತ್ತೆ ನೋಡೋಕೆ ಶುರು ಮಾಡಿದೆ. ಆಮೇಲೆ ಅವ್ರು ಹೇಳಿದ ಹಾಗೆ ಇನ್ನೊಂದು ವರ್ಷ ಆದರೂ ಮುಗಿಲಾರದಷ್ಟು ಸಾಮಗ್ರಿ ಇದೆ. ಅದನ್ನು ನೋಡಿದಾಗ ನನಗೆ ತಕ್ಷಣ ನೆನಪಿಗೆ ಬಂದದ್ದು ಮಹಾಭಾರತದ ದೂರ್ವಾಸ ಆತಿಥ್ಯ. ಈ ದೂರ್ವಾಸರು ಹೋಗ್ತಾರೆ, ಹೋಗಿ ಆ ದ್ರೌಪದಿ ಊಟ ಮಾಡಿ ತಟ್ಟೆ ತೊಳೆದಿಟ್ಟ ಮೇಲೆ ಬಂದು ಊಟಕ್ಕೆ ಹಾಕು ಅಂದಾಗ ಧರ್ಮರಾಜ ಹ್ಞೂ ಅಂದ್ಬಿಡ್ತಾನೆ, ಸ್ನಾನ ಮಾಡಿ ಬನ್ನಿ ಅಂತ. ಹೋದಾಗ ಅದು ಕತೆ ಗೊತ್ತು ನಮಗೆ. ಆಕೆಗೇನು ಮಾಡಬೇಕು ಅಂತ ತೋಚಲ್ಲ. ಕೃಷ್ಣ ಕರೀತಾಳೆ. ಕೃಷ್ಣನ ಆಕೆನೇ ಕರಿಬೇಕು, ಇನ್ನು ಯಾರಿಗೂ ಶಕ್ತಿ ಇಲ್ಲ ಕರೆಯೋದು ಹಾಗೆ. ಕೃಷ್ಣ ಬರ್ತಾನೆ, ಬಂದ ತಕ್ಷಣ ಹಸಿವೆ ಆಗಿದೆ ಅಂತ ನಾಟಕ ಬೇರೆ. ತಟ್ಟೆ ತೊಳೆದಿಟ್ಟಿದ್ದೀನಪ್ಪ, ನಿನಗೆ ಏನು ಕೊಡಲಿ ಅಂತಲ್ಲ, ಅದನ್ನೇ ತಟ್ಟೆ ತೊಗೊಂಡು ಬಾ ಅಂತಾನೆ. ನಾನು ದ್ರೌಪದಿ ಅಂತ ಕ್ಯಾಶುವಲ್ ಹೆಣ್ಮಗಳಲ್ಲ ಅಂತ ಗೊತ್ತು ನನಗೆ. ಆಕೆ ಏನು ಮಾಡಿದ್ರು ಸೀರಿಯಸ್ ಆಗಿ ಮಾಡೋ ಪೈಕಿ. ಅಂಥದ್ದು ತಟ್ಟೆ ಅಷ್ಟೇ ಹೆಂಗೆ ಕ್ಯಾಶುವಲ್ ಆಗಿ ತೊಳೆದ್ಲು ಅಂತ. ಆಕೆ ತೊಳೆದಿದ್ಲೋ ಬಿಟ್ಟಿದ್ಲೋ ಕೃಷ್ಣನ ಕಣ್ಣಿಗೆ ಕಾಣಿಸುತ್ತೆ ಅಗಳು, ಅದು ಮುಖ್ಯ. ಅಕ್ಷಯ ಪಾತ್ರೆ ಅಂತ ಹೆಸರು. ಅಕ್ಷಯ ಪಾತ್ರೆ ಜನಕನಾದಂಥ ಕೃಷ್ಣನೇ ಬಂದಿಂತರ ಅಗಳು ಬರೋದೇ ಹೆಚ್ಚು, ಅದಕ್ಕೆ ಬರುತ್ತೆ ಅದು. ಆ ಅಗಳು ಕಂಡು ಅವನು ತಿಂದ. ಅಗಳು ತಿಂದ ತಕ್ಷಣ ಅವನು ಹೊಟ್ಟೆ ತುಂಬಿತು. ಅವನು ಹೊಟ್ಟೆ ತುಂಬಿದ ತಕ್ಷಣ 14 ಲೋಕ ತೃಪ್ತಾಗಿ ಹೋಗುತ್ತೆ. ದುರ್ವಾಸರದು ಶಿಷ್ಯರದ್ದು ಏನು ಗತಿ ಪಾಪ. ಆಗ ಕುಮಾರವ್ಯಾಸ ಒಂದು ಮಾತನ್ನು ಹೇಳ್ತಾರೆ, ಬೇರು ನೀರುಂಡಾಗ ತಣಿಯವೇ ಮರದ ಶಾಖೋಪಶಾಖೆಗಳು ಅಂತ. ಎಷ್ಟು ಅದ್ಭುತ ಮಾತದು. ಕೃಷ್ಣ ಮರದ ಬೇರಿದ್ದ ಹಾಗೆ. ಗಿಡದ ಶಾಖೋಪಶಾಖೆಗಳು ತಣ್ಣಗಾಗಲಿ ಅಂತ ಯಾರೂ ನೀರು ಹಾಕೋಲ್ಲ ಗಿಡಕ್ಕೆ, ಬೇರಿಗೆ ಹಾಕಿದ್ರೆ ಸಾಕೆಲ್ಲ ಮುಟ್ಟುತ್ತೆ. ಹಾಗೆ ನೀನು ಬೇರು ಮಾರಾಯ, ನೀನು ಕುಡಿದ ಮೇಲೆ ನಮ್ಮ ಎಲೆಗಳಿಗೆ ಬರೋದಿರುತ್ತಾ ಅಂತ ಹೇಳಿದ ಹಾಗೆ ನಾನು ಇದು ಅಕ್ಷಯ ಪಾತ್ರೆ ಥರ ಅಂದ್ಕೊಂಡೆ. ಮತ್ತೆ ನೋಡೋಕೆ ಶುರು ಮಾಡೋದಿಲ್ಲ. ನೋಡೋಕೆ ಶುರು ಮಾಡಿದರೆ ಎಷ್ಟು ಅದ್ಭುತ ಅನ್ನಿಸ್ತದೆ ನನ್ನ ಕಣ್ಣಿಗೆ ಅಂದರೆ, ಕೆಲವು ಪಾತ್ರೆಗಳನ್ನು ನಾನು ಆರಿಸ್ಕೊಂಡಿರಲಿಲ್ಲ, ಬೇರೆ ಬೇರೆ ಕಾರಣಕ್ಕೆ ಆರಿಸ್ಕೊಂಡಿರಲಿಲ್ಲ. ಆ ಒಂದು ವಿಧಿ ಹಾಕ್ಕೊಂಡಿದ್ದೆ ಇದಕ್ಕೋಸ್ಕರ ಮಾಡಬೇಕು ಅಂತ. ನನ್ನ ಆ ಮಾಪನದ ಬಟ್ಟಿಗೆ ಬರದೇ ಇರೋದರಿಂದ ಅದನ್ನು ಬಿಟ್ಟಿದ್ದೆ. ಈಗ ಅನ್ನಿಸ್ತು ಎಂಥ ಅಪಚಾರ ಆಗಿ ಹೋಗ್ತಿತ್ತು ಅದನ್ನು ಹೇಳದೆ ಹೋಗಿದ್ದರೆ ಅಂತ ಅನ್ನಿಸ್ತು. ಅದಕ್ಕೆ ಭಾಗಗಳನ್ನು ಆರಿಸ್ಕೊಂಡು ಅದನ್ನು ಮಾಡ್ತಾಯಿದ್ದೇನೆ. ಡಿ ವಿ ಜಿ ತಮ್ಮ ಕಲೋಪಾಸಕರು ಆ ಭಾಗಕ್ಕೆ ಮುನ್ನಡಿ ಬರೀತಾ ಹೇಳ್ತಾರೆ, ಇದನ್ನು ಯಾಕೆ ಬರೆದೆ ನಾನು ಜ್ಞಾಪಕ ಚಿತ್ರಶಾಲೆ ಹೇಗಿದೆ ಅಂದರೆ ಅವ್ರ ಮಾತನ್ನು ಕೇಳಬೇಕು. ಸಮುದ್ರದ ಮೇಲ್ತಳದಿಂದ ಆವಿಯ ಮೋಡಗಳು ಏಳುವಂತೆ ನೆನಪಿನ ಆಕಾರ ಚಿಹ್ನೆಗಳು ಮೇಲಕ್ಕೇಳುತ್ತವೆ. ಎಷ್ಟು ಅದ್ಭುತ ಮಾತದು. ಸಮುದ್ರದ ಮೇಲ್ತಳದಿಂದ ಆವಿಯ ಮೋಡಗಳು ಏಳುವಂತೆ ನೆನಪಿನ ಆಕಾರ ಚಿಹ್ನೆಗಳು ಮೇಲಕ್ಕೇಳುತ್ತವೆ. ಅಂಥ ಆವಿಯ ಆಕಾರಗಳು ಈ ಪುಸ್ತಕದಲ್ಲಿಯ ಚಿತ್ರಗಳು. ಇದನ್ನು ಒಳ್ಳೆಯ ಅನಾಲಜಿ ಇದು. ಸಮುದ್ರದ ನೀರು ಕಾದಾಗ ನೀರಿನ ಮೇಲ್ಭಾಗದ ನೀರಿದೆಯಲ್ಲ ಆ ಲೇಯರು, ಅದು ಆವಿಯಾಗಿ ಮೇಲೆ ಹೋಗ್ತದೆ ಅಂತ. ಅಂದರೆ ಮೇಲ್ಮಟ್ಟಿಗಿರುವಂಥದ್ದು ಬಿಸಿ ಆದಾಗ, ವಾತಾವರಣ ಬಿಸಿ ಆದಾಗ, ಸೆಕೆ ಆದಾಗ, ಕಾವು ಹೆಚ್ಚಾದಾಗ ಅದು ಆವಿಯಾಗಿ ಹೋಗಿ ಮತ್ತೆ ಮಳೆಯಾಗಿ ಬಂದು ತಂಪನ್ನು ಮಾಡುವಂಥದ್ದು. ನಮ್ಮ ಮನಸ್ಸಿಗೂ ಹಾಗೆ ಅಲ್ವೇ ಅಂತ ಅನ್ನಿಸ್ತು. ನಮ್ಮ ಮನಸ್ಸಿಗೂ ನಮ್ಮ ಹಿರಿಯರದು ದೊಡ್ಡವ್ರ ಚಿಂತನೆ ಬರೋದು ಯಾವಾಗ ಹೇಳಿ? ಯಾವಾಗಲೂ ಮನಸ್ಸು ಅಂತರ್ಮುಖಿ ಆಗ್ತದೆ. ಬಹಿರ್ಮುಖಿ ಆದಂಥ ಮನಸ್ಸಿಗೆ ನೆನಪುಗಳಿರೋಲ್ಲ. ಬಹಿರ್ಮುಖವಾಗಿರುವಂಥ ಓಡಾಡುವಂಥ ದಿನದ ಜಂಜಾಟಗಳಿಗೆ ಒದ್ದಾಡಿಕೊಳ್ಳುವಂಥ ನೆನಪು ಆ ಕಾಲದಲ್ಲಿ ನೆನಪಿಗೆ ಅವಕಾಶ ಇಲ್ಲ. ನೆನೆಸ್ಕೊಳ್ಳಿ, ನಿಮ್ಮ ಮಧ್ಯಾಹ್ನ ಕೆಲಸ ಹೊತ್ತಿನಲ್ಲಿ ಯಾವ್ದು ನೆನಪು ಬರುತ್ತಾ? ಯಾವುದಾದ್ರೂ ಎಲ್ಲಿ ನೆನಪು? ಮುಂದಿನ ಅಪಾಯಿಂಟ್ಮೆಂಟ್ ನೋಡಿಕೊಂಡ್ರೆ ಸಾಕಾಗಿದೆ. ಹೀಗೆ ಈ ಜೀವನಕ್ಕೋಸ್ಕರ ಚಿಂತೆ ಮಾಡುವಾಗ ನೆನಪುಗಳು ಕಾಡೋಲ್ಲ. ಚಿಂತೆ ನಿಂತು ಚಿಂತನೆ ಶುರು ಆದ ತಕ್ಷಣ ನೆನಪುಗಳು ಬರೋಕ್ಕೆ ಶುರು ಆಗ್ತದೆ. ಆಗ ಮನಸ್ಸು ಒಳಮುಖ ಆಗ್ತದೆ. ಒಳಮುಖ ಆದಾಗ ಹೋಲ್ಸೋಕೆ ಶುರು ಆಗುತ್ತೆ. ಈಗ ಹೇಗಿದೆ, ಆವಾಗ ಹೇಗಿತ್ತು, ನಾವು ಸಣ್ಣವರಿದ್ದಾಗ ಹೇಗಿದ್ವಿ. ಆ ಮಾತು ಬರಬೇಕಾದ್ರೆ ಅಂತರ್ಮುಖಿ ಆದಾಗ ಮಾತ್ರ ಬರುವಂಥದ್ದು. ಅದಕ್ಕೆ ಹೇಳ್ತಾರೆ, ಆ ಮೇಲ್ತಳದಿಂದ ನೀರು ಆವಿಯಾಗೋ ಹಾಗೆ ನನ್ನ ಮನಸ್ಸಿನ ಭಾವನೆಗಳು ಹೆಚ್ಚಾದಾಗ ಉಗ್ಗಿ ಮೇಲೆ ಬಂದು ಅದು ಆವಿಯಾದ ಹಾಗೆ ಬಂತು ಅಂತ. ಅವರೊಂದು ಸ್ವಲ್ಪ ಹೇಳ್ಕೊತಾರೆ, ನೆನಪಿನ ಶಕ್ತಿ ಬಹಳ ಕಮ್ಮಿ ತಮಗೆ ಅಂತ. ಅವ್ರು ನೋಡಿದವ್ರಿಗೆ ಗೊತ್ತು ನೆನಪಿನ ಶಕ್ತಿ ಏನೇನೂ ಕಮ್ಮಿ ಇರಲಿಲ್ಲ ಅಂತ. ಯಾವತ್ತೂ ಆದಂಥ ಅವ್ರ ಮನೇಲಿ ಮಾಡಿದಂಥ ಅಂಬೋಡೆ ನೆನಪಿಟ್ಕೊಂಡವ್ರು, ಅವ್ರ ಮನೆಗೆ ಬಂದಾಗ ಅಂಬೋಡೆ ಮಾಡಿದ್ದು ನೆನಪಿದೆಯಾ ಅಂತ ಕೇಳೋರು. ಆದರೆ ಬರ್ಕೋತಾರವ್ರು. ಹೇಗೆಂದರೆ, ನನಗೆ ಇರುವ 1000 ದೌರ್ಬಲ್ಯಗಳಲ್ಲಿ ಜ್ಞಾಪಕ ಶಕ್ತಿಯ ದೌರ್ಬಲ್ಯ ಒಂದು. ಅದರಲ್ಲಿಯೂ ತಾರೀಖುಗಳ ಮತ್ತು ಲೆಕ್ಕಾಚಾರಗಳ ವಿಷಯದಲ್ಲಿ ನಾನು ತೀರಾ ಅಶಕ್ತ. ಈ ಚಿತ್ರಗಳನ್ನು ಬರೆಯುವಾಗ ನನ್ನೆದುರಿಗೆ ಯಾವ ದೂಖಲೆಗಳೂ ಇಲ್ಲ. ನನ್ನ ಜ್ಞಾಪಕದ ನ್ಯೂನತೆಯಿಂದ ಪ್ರಮಾದ ನಡೆದಿದ್ದರೆ ವಾಚಕರು ಸರಿಪಡಿಸಿಕೊಳ್ಳಬೇಕೆಂದು ಬೇಡುತ್ತೇನೆ ಅಂತ ಬರೀತಾರೆ.
ಆದರೆ ಅವರ ಜ್ಞಾಪಕ ಶಕ್ತಿ ಏನೂ ಕಮ್ಮಿ ಆಗಿರಲಿಲ್ಲ ಅಂತ ಹೇಳಿ ನೆನೆಸ್ಕೋಬೇಕಾದನ್ನು ಅವ್ರು ಏನೇನು ಬರೆದಾರೆ. ಆ ಪಾತ್ರ ವಿವರಣೆಯನ್ನು ನೋಡಬೇಕು. ಇವತ್ತು ನಾನು ಅದಕ್ಕೆ ಒತ್ತು ಕೊಡಬೇಕು ಅಂತಿದ್ದೀನಿ ಈ ಸಲ ಮಾಡಿದಾಗ. ಒಂದು ಪಾತ್ರವನ್ನು ನೋಡುವಾಗ ಎಷ್ಟು ಮಗ್ಗಲಿಂದ ನೋಡಬೇಕು ಅದನ್ನು ಅಂತ. ಪಾತ್ರ ಚಿತ್ರಣ ಮಾಡೋದು ಹೇಗೆ ಅಂತ DVG ಅವ್ರ ಕಡೆಯಿಂದ ಇವರು ನಮ್ಮ ಹಾಮ ನಾಯಕರು ಬರೀತಾರೆ. ಈ ಜ್ಞಾಪಕ ಚಿತ್ರಶಾಲೆಯನ್ನು ಬಿಟ್ಟು DVG ಏನೇನೂ ಬರೆದಿದ್ದರೂ ಕೂಡ ಜಗದ್ವಿಖ್ಯಾತರಾಗ್ತಿದ್ರು ಅಂತ. 2046 ಪುಟಗಳಷ್ಟು ಪ್ರಕಟಿತ ಸಾಮಗ್ರಿ ಇದೆ. ಅದರೊಳಗೆ 185 ಲೇಖನಗಳಿದ್ದಾವೆ. ಇಷ್ಟು ವ್ಯಾಪಕವಾಗಿ ಬರೆದವರಿಲ್ಲ. ಅದು ಅಲ್ಲದೆ ವ್ಯಕ್ತಿ ಚಿತ್ರಣ ಮಾಡುವಾಗ ಏನೇನು ಗಮನಿಸಬೇಕು ಅನ್ನೋದನ್ನು ನಾನು ಗುರುತು ಹಾಕ್ಕೊಂಡಿದ್ದೀನಿ, ನನ್ನ ಪ್ರಯೋಜನ ಆಗಲಿ ನನಗೆ ಅಂತ. ಈ ಪಾತ್ರ ಚಿತ್ರಣ ಮಾಡುವಾಗ ಈ ಸಲ ಸ್ವಲ್ಪ ನಾವೆಲ್ಲರೂ ಜೊತೆ ಕೂಡಿ ಇದನ್ನು ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಒಂದು ಪಾತ್ರವನ್ನು DVG ಹೇಗೆ ಬೆಳೆಸ್ತಾರೆ ಅಂತ ಬರೀ ಒಂದು ಘಟನೆ ಹೇಳಿಬಿಡ್ಬೋದು. ಆ ಹೇಳುವಾಗ ಏನೇನು ಹೇಳೋಕ್ಕೆ ಪ್ರಯತ್ನ ಮಾಡ್ತಾರೆ, ಅವ್ರ ಭಾಷೆ, ವ್ಯಕ್ತಿ ಚಿತ್ರಣ ಹೇಗಿರ್ತದೆ ಅಂತ, ಆ ವ್ಯಕ್ತಿಯ ಅಂತರಂಗ ಸೌಂದರ್ಯ ಹೇಗಿತ್ತು ಅಂತ ಈ ಭಾಗಗಳನ್ನು ಗಮನಿಸಬೇಕು. ಆ ವ್ಯಕ್ತಿಯ ಅಂತರಂಗ ಸೌಂದರ್ಯವನ್ನು ಎತ್ತಿ ತೋರಿಸ್ತಾರೆ. ಮತ್ತು ಆ ವ್ಯಕ್ತಿಗಿರುವಂಥ ಸಾಮಾಜಿಕ ಕಳಕಳಿ ಅಂಥದ್ದಾಗಿತ್ತು. ಇದು ಯಾವಾಗಲೂ ಒತ್ತು ಕೊಡುವಂಥ DVG. ಆ ಮನುಷ್ಯ ದೊಡ್ಡವನಾದರೆ ಅಷ್ಟು ಬೆಲೆ ಇಲ್ಲ, ಸಮಾಜಕ್ಕೆ ಏನಾದರೂ ಪ್ರಯೋಜನ ಆಗಿದೆ ಅವನಿಂದ, ಸಾಮಾಜಿಕ ಕಳಕಳಿ ಏನಿತ್ತು. ಆ ಭಾಷೆಯನ್ನವರು ತಾವು ಗಮನಿಸಿ ಕೆಲವೊಂದು ಕಡೆ ಬರ್ತದೆ, ಅವ್ರು ಸ್ವಲ್ಪ ಕೀಟ್ಲೆ ಮಾಡಬೇಕು ಅಂತಿರುತ್ತೆ. ಅವ್ರದ್ದೇನೋ ಒಂದು ದೋಷ ಇದೆ ವ್ಯಕ್ತಿದು, ಆ ದೋಷವನ್ನು ಎತ್ತಿ ಕಣ್ಣಿಗೆ ಕಾಣಿಸೋ ಹಾಗೆ ತೋರಿಸೋ ಬದಲು ಆ ಭಾಷೆಯಲ್ಲಿ ತೇಲಿಸಿ ದೋಷ ನಿಮಗೆ ಗೊತ್ತಾಗಿರಬೇಕು, ಆದರೆ ನೋವಾಗಿರಬಾರ್ದು. ಇದೆಷ್ಟು ಚೆಂದ ಕೆಲಸ ಹೇಳ್ತಾ ಹೋಗ್ತೀನಿ ಅದನ್ನು. ಆ ದೋಷವನ್ನು ಕಾಣಿಸಿರಬೇಕು, ಅದರ ಮನಸ್ಸಿಗೆ ನೋವಾಗಿರಬಾರ್ದು. ಆ ಥರದ ನವರ ಭಾಷೆ ಇದೆಯಲ್ಲ, ಅದನ್ನು ಗಮನಿಸಬೇಕು. ಇನ್ನೊಂದು ಇದರ ಜೊತೆಗೆ ಆ ಕಾಲದ ಸಂಸ್ಕೃತಿ ಹೇಗಿತ್ತು ಅಂತ ತೋರಿಸುವಂಥದ್ದು. ಪ್ರತಿ ಸಲ ಹೇಳ್ತಾರೆ ಇದು ಆ ಕಾಲದ ಸಂಸ್ಕೃತಿ ಹಾಗಿತ್ತು. ಕೆಲವೊಂದು ಸಲ ಹೇಳ್ತಾರೆ ಯಾರಿಗೆ ಬೇಕಾಗಿತ್ತೋ ಏನಪ್ಪ ಅದು ಅಂತ ಅನಿಸುತ್ತೆ, ಆದರೆ ಮಹಾಜನರು ಒಪ್ಕೋಬಹುದು ಅಂತನೋ ಮಾತನ್ನು ಹೇಳ್ತಾರೆ. ಅವ್ರ ಉದ್ದೇಶ ಹತ್ತಾರಿತ್ತು. ಒಂದು ಬರೆಯುವಾಗ ಯಾಕೆ ಅಂದ್ಕೊಂಡಿದ್ದೀನಿ ಅಂದರೆ, ನನಗಾದಂಥ ಬಹುದೊಡ್ಡ ಲಾಭ ಜ್ಞಾಪಕ ಚಿತ್ರಶಾಲೆಯಿಂದ ಅಂದಾಗ ಅವ್ರ ಪಾತ್ರವನ್ನು ಪೋಷಣೆ ಮಾಡಿದ ರೀತಿಯನ್ನು ಗಮನಿಸಿದಾಗ ಅಂಥ ಪಾತ್ರಗಳು ನಮ್ಮ ಸುತ್ತಮುತ್ತಲೂ ಕೂಡ ಇದೆಯಲ್ಲ ಅಂತ ಅನ್ನಿಸ್ಬೇಕು. ನಾವು ನಮ್ಮ ಸುತ್ತಮುತ್ತಲಿನವ್ರನ್ನ ಆ ದೃಷ್ಟಿಯಿಂದ ನೋಡೋದಾದರೆ ಬಹುಶಃ ನಮ್ಮ ಜ್ಞಾಪಕ ಚಿತ್ರಶಾಲೆಯು ಒಂದು ದಿವಸ ಆದೀತು ಅಂತ ಅನಿಸುತ್ತೆ. ಅವ್ರ ಉದ್ದೇಶ ಅದು. ನಾನು ಜೀವನವನ್ನು ನೋಡುವಂಥ ಬಗೆ ಹಾಗಿರಬೇಕು. ಕೆಲವೊಂದು ಸಲ ನನಗೆ ಯಾರ ಮೇಲೂ ಸಿಟ್ಟು ಬಂದಾಗ ಜೋರಾಗಿ ಬೈದು ಬಿಡ್ತೇವೆ, ಪಟ 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 ಅಂತ ಬೈತೇವೆ. ಭಾಷೆ ಉಗ್ರ ಆಗ್ತದೆ, ಮನಸ್ಸು ಒಗರ ಆಗ್ತದೆ. ಅದನ್ನು ಮಾಡ್ಕೊಳ್ಳೋದು ಹೇಗೆ ಹೇಳಬೇಕು ಅಂತ DVG ತೋರಿಸ್ತಾರೆ. ಎಷ್ಟು ಚಂದದ ಮಾತದು. ಈ ಹೇಳ್ತಾರೆ, ಇದು ವ್ಯಕ್ತಿಯ ಜೀವನ ಚರಿತ್ರೆ ಬರೆಯೋಕ್ಕೆ ಹೋಗಿಲ್ಲ ನಾನು ಅಂತ ಹೇಳ್ತಾರೆ. ಈ ಲೇಖನಗಳು ಆಯಾ ವ್ಯಕ್ತಿಯ ಜೀವನ ಚರಿತ್ರೆಯಲ್ಲ, ಯೋಗ್ಯತಾ ನಿರ್ಣಯವೂ ಅಲ್ಲ. ಆಯಾ ವ್ಯಕ್ತಿಯ ವಿಷಯದಲ್ಲಿ ನನ್ನ ಮನಸ್ಸು ಗ್ರಹಿಸಲಾದಷ್ಟನ್ನು ಮಾತ್ರ, ಎಷ್ಟು ವಿನಯ ನೋಡಬೇಕು ಅದನ್ನು, ನನ್ನ ಮನಸ್ಸು ಗ್ರಹಿಸಲಾದಷ್ಟನ್ನು ಮಾತ್ರ, ಅದರಲ್ಲಿ ನನ್ನ ನೆನಪು ಉಳಿಸಿಕೊಟ್ಟದ್ದನ್ನಷ್ಟು ಲಿಖಿತ ಮಾಡುವುದಷ್ಟೇ ನನ್ನ ಪ್ರಯತ್ನ. ನನಗೆ ತೋರಿದ್ದೇ ಪೂರ್ಣವಲ್ಲ. ದಿಸ್ ಈಸ್ ಮ್ಯಾಗ್ನಿಫಿಸೆಂಟ್. ನಾವು ಯಾವಾಗಲೂ ತೀರ್ಮಾನ ಮಾಡ್ತೀವಿ, ಶಿ ಈಸ್ ಆಲ್ವೇಸ್ ಲೈಕ್ ದ್ಯಾಟ್, ಹಿ ಈಸ್ ಆಲ್ವೇಸ್ ಲೈಕ್ ದಿಸ್. ಏನು ಅದನ್ನು ಕುತುಬ್ ಮಿನಾರ್ ಹಾಗೆ ಇರೋದಕ್ಕೆ ಯಾವಾಗಲೂ ನಾವು ಸಾಮಾನ್ಯಕ್ಕೆ ಮಾತಾಡಲ್ವ, ಅವನು ಹಾಗೆ ಅವನಿರೋದು. ಹಂಗೆ ಇರೋಕ್ಕೆ ಸಾಧ್ಯ ಇಲ್ಲ. ಆ ಕ್ಷಣಕ್ಕೆ ನಿಮಗೆ ಹಾಗೆ ಕಾಣಿಸಿದ್ದಾರೆ, ಮತ್ತೊಂದು ಕ್ಷಣಕ್ಕೆ ಹಾಗೆ ಇರಲಿಕ್ಕಿಲ್ಲ. ಅದಕ್ಕೆ ಹೇಳ್ತಾರೆ ಅವರು, ನನಗೆ ತೋರಿದ್ದೇ ಪೂರ್ಣವಲ್ಲ, ನನ್ನ ಅಭಿಪ್ರಾಯವೇ ತೀರ್ಮಾನವಲ್ಲ. ಬೇರೆ ಅನುಭವಗಳು, ಬೇರೆ ಅಭಿಪ್ರಾಯಗಳು 4-6 ಇದ್ದಾವು. ಸಾಧ್ಯವಿರುವ 10 ದೃಷ್ಟಿಗಳಲ್ಲಿ ನನ್ನ ದೃಷ್ಟಿಯೂ ಒಂದು. ಇದನ್ನು ಹೇಳುವಂಥ ರೀತಿ ಯಾರಾದರೂ ಹೇಳ್ತು, ಇಲ್ಲರಿ DVG ಹಾಗೆ ಬರೆದಿದ್ದಾರೆ, ಹಾಗಿರಲಿಲ್ಲ ಅವರು ಅಂತ ಅನ್ನೋದಾದರೆ ಹೇಳ್ತಾರೆ 10 ದೃಷ್ಟಿಯಲ್ಲಿ ನಂದೊಂದು ದೃಷ್ಟಿ ಅಷ್ಟೇ, ನನ್ನದೇ ಫೈನಲ್ ಅಲ್ಲ ಅಂತ. ವ್ಯಕ್ತಿ ಚಿತ್ರಣ ಮಾಡುವಾಗ ಇದನ್ನು ನಾವು ನೆನಪಿಟ್ಟುಕೋಬೇಕಾದದ್ದು. ನಮ್ಮ ದಾಯಾದಿಗಳ ಬಗ್ಗೆನೋ, ಸ್ನೇಹಿತರ ಬಗ್ಗೆನೋ ಪ್ರೀತಿ ಉಕ್ಕಿದಾಗ ಬರೀ ಹೊಗಳಿ ಇಡ್ತೇವೆ ಅವ್ರನ್ನ, ಭಾಳ ದೊಡ್ಡವರು ಅಂತ. ವಿಮರ್ಶೆ ಬುದ್ಧಿ ಬರೋಲ್ಲ. ಅಥವಾ ವಿಮರ್ಶೆ ಮಾಡ್ತಾ ಇದ್ದರೆ ದಯಾಗುಣ ಇರೋಲ್ಲ, ಅದರೊಳಗೆ ವಿಪರೀತ ವಿಮರ್ಶೆ ಮಾಡ್ತೀವಿ. ಅದು ಬೇಡ ಅಂತ. ನೀವು ಕಂಡಿರೋದು ಒಂದು ಮುಖ ಮಾತ್ರ. ಅದಕ್ಕೆ ಹೇಳ್ತಿರ್ತೀನಿ, ಡೈಮಂಡ್ ಆನ್ ಎ ಮೌಂಟ್ ಅಂತ. ಒಂದು ವಜ್ರವನ್ನು ಮೌಂಟ್ ಮಾಡಿಟ್ಟು ತಿರುಗಿಸಿದಾಗ 360 ಡಿಗ್ರಿ ತಿರುಗಿಸಿದಾಗ ಮಾತ್ರ ವಜ್ರದ ಗುಣ ಕಾಣಿಸುವಂಥದ್ದು. ಒಂದೇ ಮುಖ ನೋಡಿದಾಗ ವಜ್ರದ ಮುಖ ಕಾಣಿಸೋಲ್ಲ. ಹಾಗೆ ಎಲ್ಲ ಭಾಗದಿಂದ ನೋಡಿದ್ದೇನೆ. ಇನ್ನೊಂದು ಕಡೆಗೆ ಬರ್ಸ್ಕೋತಾರೆ ಅವರು, ಎಷ್ಟು ಚಂದ. ನನ್ನ ಬುದ್ಧಿಗೆ ಅರ್ಹರೆಂದು ತೋರಿದ ಕೆಲವು ಮಂದಿ ಮಹನೀಯರ ವಿಷಯದಲ್ಲಿ, ಆ ಮಾತನ್ನು ಗಮನಿಸ್ಬೇಕು. ಅವ್ರು ದೊಡ್ಡವರು, ಇವ್ರು ಯಾಕೆ ಬರೀಲಿಲ್ಲ, ಅವ್ರ ಬಗ್ಗೆ ಯಾಕೆ ಬರೀಲಿಲ್ಲ ಅಂತ ಕೇಳೋ ಹಾಗಿಲ್ಲ. ನನ್ನ ಬುದ್ಧಿಗೆ ಅರ್ಹರೆಂದು ತೋರಿದ ಕೆಲ ಮಂದಿ ಮಹನೀಯರ ವಿಷಯದಲ್ಲಿ ನನ್ನ ಕಣ್ಣು ಕಂಡಷ್ಟನ್ನು, ನನ್ನ ಮನಸ್ಸು ಪಟ್ಟಷ್ಟನ್ನು, ನನ್ನ ನೆನಪು ಉಸರಿಸಿದ್ದಷ್ಟನ್ನು ಒಬ್ಬರಿಬ್ಬರು ಚಿರಂಜೀವಿ ಮಿತ್ರರಿಗೆ ಹೇಳಿ ಅವರ ಕೈಯಿಂದ ಬರೆಸಿದ್ದೇನೆ. ಅದರಲ್ಲಿ ಎಸ್ ಆರ್ ರಾಮಸ್ವಾಮಿಯವರೊಬ್ಬರು ಬರೆಸಿದ್ದೇನೆ. ಅವರೇ ಬರೆದದ್ದು, ಪ್ರತಿಯೊಂದು ಇಶ್ಯೂನ ಮಾಡಿದ್ದು. ಇವತ್ತೇನಾದರೂ ಜ್ಞಾಪಕ ಚಿತ್ರಶಾಲೆ ಸಿಕ್ಕಿದರೆ
ಬಹುಭಾಗ ಅವ್ರ ಕೃಪೆ. ಅವರು ಒತ್ತಾಯ ಮಾಡಿದವರಲ್ಲ, ಅವರೊಬ್ಬರು ಒತ್ತಾಯ ಮಾಡಿ ಬರೆಸಿದವರು. ಹೇಳ್ತಾರೆ, ಇವು ಸಂಪೂರ್ಣಗಳಲ್ಲ. ನಾನು ಹೇಳಿರುವ ಅಭಿಪ್ರಾಯಗಳು ಸರ್ವಸಮ್ಮತವಾದವೆಂದು ನನ್ನ ಮನಸ್ಸಿನಲ್ಲಿಲ್ಲ. ನಾನು ಹೇಳಿರುವ ಎಷ್ಟೋ ಅಭಿಪ್ರಾಯಗಳಿಂದ ಬೇರೆಯಾದ ಭಾವನೆಗಳು ಇತರರ ಮನಸ್ಸಿನಲ್ಲಿರಬಹುದು. ನನ್ನ ನೆನಪಿನಲ್ಲಿಯೂ ಲೋಪಗಳಿರಬಹುದು. ಅಭಿಪ್ರಾಯ ವಿಷಯದಲ್ಲಿ ಭೇದವಿರುವುದು ಅಷ್ಟು ಮುಖ್ಯವಲ್ಲ. ವಸ್ತು ಸಂಗತಿಯಲ್ಲಿ ಭೇದವಿದ್ದರೆ, ಚೆನ್ನಾಗಿದೆ ನೋಡಿ ಹೇಳೋದವರು, ಅಭಿಪ್ರಾಯದಲ್ಲಿ ಭೇದ ಇರ್ಬೋದು, ವಸ್ತು ಸಂಗತಿಯಲ್ಲಿ ದ್ವೇಷ ತಪ್ಪಿರಬಾರ್ದು, ಫ್ಯಾಕ್ಚುಯಲ್ ಮಿಸ್ಟೇಕ್ಸ್ ಇರಬಾರ್ದು ಅಂತ. ನೋಡಿ, ಅವರು ಅವಾಗ ಮೈಸೂರಲ್ಲಿ ಇದ್ದರು ಅನ್ಬೇಕು, ಮೈಸೂರಿಗೆ ಇರಲಿಕ್ಕಿಲ್ಲ, ಅವ್ರು ಬೆಂಗಳೂರಲ್ಲಿ ಇರ್ಬೋದು. ವಸ್ತು ಸಂಗತಿ ಅದನ್ನು ಹೇಳ್ತಾರೆ ಅವರು. ವಸ್ತು ಸಂಗತಿಯಲ್ಲಿ ಭೇದವಿದ್ದರೆ ಅದನ್ನು ದಾಖಲೆ ನೋಡಿ ತಿದ್ದಿಕೊಳ್ಳಬೇಕಾಗುತ್ತದೆ. ನಾನು ಹೇಳಿರುವ ವಸ್ತು ಸಂಗತಿಯಲ್ಲಿ ಏನಾದರೂ ಹೆಚ್ಚು ಕಡಿಮೆ ವಾಚಕರಿಗೆ ಕಂಡು ಬಂದಲ್ಲಿ ಅವರು ದಯಮಾಡಿ ನನಗೆ ತಿಳಿಸಬೇಕೆಂದು ಬೇಡುತ್ತೇನೆ. ಈ ಮನಸ್ಸಿದೆಯಲ್ಲ, ಎಷ್ಟೋ ಸಲ ನಾವು ಪ್ರತಿ ವ್ಯಕ್ತಿ ಚಿತ್ರಣ ಮಾಡಿದಾಗ ಇದು ಮಿಥಮ್, ಇದು ಹೀಗೆ ಅಂತ ಬರೀತೇವೆ ನಾವು. ಹಾಗೆ ಬರೆಯೋದು ಸರಿಯಲ್ಲ, ಯಾಕಂದರೆ ವ್ಯಕ್ತಿಯ ಒಂದು ಮುಖವನ್ನು ಮಾತ್ರ ನಾವು ಕಂಡವರು, ಉಳಿದುದನ್ನು ಕಂಡಿಲ್ಲ ಅಂತ ಹೇಳ್ತಾರೆ. ಇದು ನನಗೆ ಇತ್ತೀಚೆಗೆ ತುಂಬ ಹೆಚ್ಚು ಅರ್ಥಪೂರ್ಣವಾಗಿ ಕಂಡದ್ದು. ನಾವು ಯಾವುದೋ ವ್ಯಕ್ತಿ ಬಗ್ಗೆ ಬರಿತೇವೆ, ನಿಮಗಾಗಿರುವಂಥ ವೈಯಕ್ತಿಕ ಅನುಭವ ಸಾರ್ವತ್ರಿಕ ಅನುಭವ ಆಗಲಿಕ್ಕೂ ಸಾಧ್ಯ ಇದೆ. ಯಾವಾಗಲೂ ಒಂದು ಶ್ರೇಷ್ಠ ಅನುಭವ ವೈಯಕ್ತಿಕವಾಗಿದ್ದರೂ ಅದು ಸಾರ್ವತ್ರಿಕ ಆಗ್ತದೆ. ಬೇಂದ್ರೆ ಅವರಿಗೆ ಮಗ ತೀರ್ಕೊಂಡಾಗ ಹೆಂಡತಿ ದುಃಖ ಆಗಿದೆ, ಮಗನ ಅಂತ್ಯಕ್ರಿಯೆ ಮಾಡೋದಕ್ಕೆ ದುಡ್ಡಿಲ್ಲ. ಆ ಹೊತ್ತಲ್ಲಿ ಹೋದಾಗ ಗಂಡನ ನೋಡ್ತಾಳಾಕೆ. ಆಕೆ ವಕ್ರ ಕಣ್ಣಿಂದ ನೋಡಿದ್ಲೋ ಇಲ್ಲೋ ಮತ್ತು ಬೇರೆ. ಇವ್ರಿಗೆ ಚುಚ್ಚಿತು ಮನಸ್ಸಲ್ಲಿ, ನೀ ಹಂಗೆ ನೋಡಬೇಡ ನನ್ನ, ನೀ ಹಂಗೆ ನೋಡಿದ್ರೆ ನಾ ಹೆಂಗೆ ನೋಡಲೇ ನಿನ್ನ ಅಂತ ಬರೆದ್ರು. ಗೊತ್ತಿಲ್ಲದವರು ಅದನ್ನು ಕೋಲಾಟ ಹಾಡಿದ್ದು ಉಂಟು. ಗೊತ್ತಿದ್ದವರಿಗೆ ಸ್ವಲ್ಪ ಬುದ್ಧಿ ಇದ್ದರೆ ಗೊತ್ತಾಗುತ್ತೆ, ಭಾಳ ಬುದ್ಧಿ ಬೇಕಾಗಿಲ್ಲ ಅದಕ್ಕೆ. ಯಾಕಂದ್ರೆ ಮುಂದೆ ಬರ್ತದೆ, ಅತ್ಯಾಕ ಮರುಸ್ಥಿತಿ ದುಃಖ, ಚಂದ್ರನ ಹೆಣ ಬಂತು ಮುಗಲಾಗ ಅಂತ ಬರ್ತದೆ. ಆ ಚಂದ್ರನ ಹೆಣಕ್ಕೆ ಹೋಲಿಸಿದವ್ರು ಬಹುಶಃ ಇನ್ಯಾವ ಕವಿ ಇಲ್ಲ ಅನಿಸುತ್ತೆ, ಅವರೊಬ್ಬರೇ. ಇದನ್ನು ಬರೆದಾಗ ವೈಯಕ್ತಿಕ ಅನುಭವ ಹೇಗಾಗತ್ತೆ ಅಂದರೆ, ಬೇಂದ್ರೆಯವರಿಗಾದಂಥ ದುಃಖ ಓದಿದವರು ಎಲ್ಲರನ್ನೂ ತಟ್ಟುತ್ತೆ. ಯಾವುದೋ ಒಂದು ವಿಯೋಗ ಆಗಿರುತ್ತೆ ಎಲ್ಲೋ ಒಂದು ಕಾಲಕ್ಕೆ, ಅದನ್ನು ಸಂಭ್ರಮಿಸ್ಕೊಂಡು ನನಗೂ ಆಯ್ತಲ್ಲ ಹಾಗೆ ಅಂತನ್ನೋ ಹಾಗೆ ಒಂದು ವೈಯಕ್ತಿಕ ಅನುಭವ ಸಾರ್ವತ್ರಿಕ ಅನುಭವ ಆಗುವಂಥದ್ದನ್ನು ವಿಲಿಯಂ ಬ್ಲೇಕನ್ ಟೈಗರ್ ಕವನ ನೋಡಿದ್ರಾಗ್ಬೋದು, ಅಥವಾ ಬೇಂದ್ರೆಯವರ ಸಣ್ಣ ಸೋಮವಾರ ತೊಗೊಂಡ್ರೆ ಕೂಡ ವೈಯಕ್ತಿಕ ಅನುಭವ ಅದೆಲ್ಲ ಸಾರ್ವತ್ರಿಕ ಆಗುವಂಥದ್ದು. ಇತ್ತೀಚೆಗೆ ನನಗೆ ಆದಂಥ ಒಂದು ಘಟನೆ, ಅದನ್ನೊಂದು ಚೂರು ಹೇಳಿಬಿಡಬೇಕು. 3 ತಿಂಗಳ ಹಿಂದೆ ನನ್ನ ಅಕ್ಕ ಹೋದಳು, 65ನೇ ವಯಸ್ಸಿಗೆ ಹೋಗ್ಬಿಟ್ಳು. ನನಗೆ ತಾಯಿಗಿಂತ ಹೆಚ್ಚಾಗಿದ್ದವಳು, ನಾನು ಬೆಳೆಸಿದವಳು, ಒಂದು ವ್ಯಕ್ತಿಯಾಗಿ ಮಾಡಿದಂಥವಳು. ತಕ್ಷಣ ಕಣ್ಮರೆ ಆದಾಗ ಕ್ರಿಮಿಟೋರಿಯಮಿಗೆ ಹೋಗಿ ಆಕೆ ಸಂಸ್ಕಾರ ಮುಗಿಸ್ಕೊಂಡು ಮನೆಗೆ ಬಂದವನು ಒಂಥರ ಮತಿಭ್ರಾಂತಿ ಆದಂಗೆ ಆಗಿಬಿಡ್ತದೆ. ಕಲ್ಪನೆ ಇದ್ದರೆ, ಯಾರಾದ್ರೂ ಹಾಸಿಗೆ ಹಿಡಿದು 3-4 ವರ್ಷ ಒದ್ದಾಡಿದರೆ ಸ್ವಲ್ಪ ಮನಸ್ಸು ತಯಾರಾಗಿರುತ್ತೆ. ಈ ತಯಾರಾಗುವಂಥ ಸ್ಥಿತಿ ಇರಲಿಲ್ಲ. ಅದು ನನಗೆ ಅಳೋಕ್ಕೂ ಬರೋಲ್ಲ ಸರಿಯಾಗಿ, ಒಳಗಡೆ ಕುದೀತಾ ಇರ್ತದೆ. ಆಗ ಕುದಿಯುವಾಗ ತಕ್ಷಣ ಕೂತ್ಕೊಂಡೊಂದು ಬರೆದೆ, ಪುಟ್ಟ ಕತೆ, ಪ್ರಜಾವಾಣಿಗೆ ಬರಿತೀನಲ್ಲ ಅದು ಬರೆದೆ, ದೇವತೆ ಅಂತ ಬರೆದು ಕಳಿಸ್ದೆ. ಅದನ್ನು ಬರೆದದ್ದು ನನಗೆ ಆಶ್ಚರ್ಯ ಅಂದರೆ, ಪ್ರಿಂಟ್ ಆಗಿಲ್ಲ, ಇನ್ನು ಮರುದಿವಸ ಪ್ರಿಂಟ್ ಆಗಬೇಕದು. ಹಿಂದಿನ ದಿವಸ ಆ ಪ್ರಜಾವಾಣಿ ಸಂಪಾದಕರು ನನಗೆ ಫೋನ್ ಮಾಡಿ ಫೋನಲ್ಲಿ ಅಳ್ತಾಯಿದ್ರು. ಯಾಕೆ ಏನಾಯಿತು ಅಂತ ಕೇಳಿದೆ. ಸರ್, ನಾಳೆ ಹೋಗ್ತದಲ್ಲ ಪ್ರಿಂಟಿಗೆ, ತಡ್ಕೊಳ್ಳೋಕ್ಕೆ ಆಗ್ತಾಯಿಲ್ಲ ಸರ್, ಅಳು ಬಂದುಬಿಟ್ಟಿದ್ದೆ ನನಗೆ ಅಂದರು. ನಾನು ಹೇಳ್ತೀನಿ, ಬರೆದದ್ದು ನನ್ನ ಅಕ್ಕನ ಸಾವಿನ ವಿಷಯ ಬರೆದದ್ದು ಅಂತ ಹೇಳಿದೆ. ಹೌದು ಸರ್, ನೀವು ಬರೆದದ್ದು ಅದರ ಅಮ್ಮನ ನೆನಪಾಗ್ಬಿಡ್ತು ಸರ್ ನನಗೆ. ನಾನು ಅಕ್ಕ ಅಂತ ಬರೆದಿರ್ಬೋದು, ಇನ್ನೊಬ್ಬರಿಗೆ ಅದು ಅಮ್ಮ ಆಗ್ಬೋದು, ಇನ್ನೊಬ್ಬರು ತಂದೆ ಆಗ್ಬೋದು, ಅಜ್ಜ ಆಗ್ಬೋದು, ಯಾರೂ ಆಗ್ಬೋದು. ಅಗಲಿಕೆ ಅನ್ನುವಂಥದ್ದು ಸಾರ್ವತ್ರಿಕವಾದಂಥದ್ದು. ನಾನು ಅದರಲ್ಲಿ ಬರೆದಿದ್ದೆ. ಈ ಮೊದಲಿನ ಸಾಲು ಬರೆದಿದ್ನಲ್ಲ, ಇದರಿಂದ ಎಷ್ಟು ಪರಿಣಾಮ ಆಯಿತು ಅಂದರೆ, ನನಗೊಂದು ಸುಮಾರು ಒಂದು 500-600 ಪತ್ರಗಳು ಅಥವಾ ಇಮೇಲ್ಸ್ ಬಂದಿದ್ದಾವೆ ನನಗೆ ಅದ್ರ ಬಗ್ಗೆ, ಕತೆ ಬಗ್ಗೆ. ನಾನು ಬರೆದಿದ್ದೆ, ನಮ್ಮೆಲ್ಲರ ಜೀವನದಲ್ಲಿ ಯಾರೋ ಒಬ್ಬರು ಇದ್ದೇ ಇರುತ್ತಾರೆ, ನಮ್ಮೆಲ್ಲರ ಜೀವನದಲ್ಲಿ ಯಾರೋ ಒಬ್ಬರು ಇದ್ದೇ ಇರುತ್ತಾರೆ. ಅವರು ಇರುವುದರಿಂದ ನಮ್ಮ ಬದುಕಿಗೊಂದು ಅರ್ಥ ಬರುತ್ತದೆ, ಅದಕ್ಕೊಂದು ಮಾರ್ಗದರ್ಶನ ದೊರಕುತ್ತದೆ. ಅವರನ್ನು ದಿನನಿತ್ಯ ನೋಡದೇ ಹೋದರೂ ಮೂಲೆಯಲ್ಲಿ ಹಚ್ಚಿಟ್ಟ ಸುಗಂಧದ ಊದುಬತ್ತಿಯಂತೆ, ಕಣ್ಣಿಗೆ ಕಾಣದೇ ಹೋದರೂ ನಮ್ಮನ್ನು ತುಂಬಿ ಅಪ್ಪಿಕೊಳ್ಳುವ ಪರಿಮಳದಂತೆ ಸದಾ ನಮ್ಮ ಮನಸ್ಸಿನಲ್ಲಿ ಇದ್ದು ಮುದ ಕೊಡುತ್ತಾರೆ. ಎಲ್ಲರ ಜೀವನದಲ್ಲೂ ಒಬ್ಬರು ಇದ್ದೇ ಇರ್ತಾರೆ. ಹೀಗೆ ನನ್ನ ಜೀವನದಲ್ಲೂ ಹಾಗೊಬ್ಬಳು ಇದ್ದಳು, ದೇವತೆಯಂತೆ ಬಂದಳು, ಸಂಬಂಧದಲ್ಲಿ ಅಕ್ಕನಾಗಿ ನಿಂತಳು. ನನ್ನ ಅಕ್ಕ ನನಗಿಂತ 6 ವರ್ಷಕ್ಕೆ ದೊಡ್ಡವಳು. ಹಾಗಾಗಿ ಅಕ್ಕ ತಮ್ಮನ ನಡುವೆ ಜಗಳ ಪೈಪೋಟಿ ಇರಲಿಲ್ಲ. ವಯಸ್ಸು ನಂತರ ಕಮ್ಮಿ ಇದ್ದರೆ ಜಗಳ ಬರುತ್ತೆ, ಹೆಚ್ಚಿಗೆ ಇದ್ದರೆ ಜಗಳ ಬರಲ್ಲ. ಆಕೆಯ ಬಗ್ಗೆ ಗೌರವ ಇತ್ತು. ತಂದೆ ಸರ್ಕಾರಿ ನೌಕರಿಯಿಂದಾಗಿ ಊರೂರು ತಿರುಗಾಡುವಂತಾದಾಗ
ತನ್ನ ಶಿಕ್ಷಣದೊಂದಿಗೆ ನನ್ನ ಶಿಕ್ಷಣದ ಜವಾಬ್ದಾರಿಯನ್ನು ಹೊತ್ತು ಧಾರವಾಡದಲ್ಲಿ ನಿಂತಳು. ಆದರ್ಶಗಳನ್ನು ಪಾಲಿಸುವಂತೆ ಹೇಳುವುದು ಬಲು ಸುಲಭ, ಆದರೆ ತಾವೇ ಆದರ್ಶದ ಮಾದರಿಯಾಗಿ ನಿಲ್ಲುವುದು ಬಲು ಕಷ್ಟ. ಆಕೆ ನನಗೆ ತಲುಪಲು ಅಸಾಧ್ಯವಾದ ಮಾದರಿಯಾದಳು. ವಿದ್ಯಾಭ್ಯಾಸದಲ್ಲಿ ಪ್ರತಿ ತರಗತಿಯಲ್ಲೂ ಪ್ರಥಮರಲ್ಲಿ ಪ್ರಥಮಳಾಗಿ, ಮನೆ ಕೆಲಸದಲ್ಲಿ ಯಾವುದನ್ನೂ ಮರೆಯದ ಕೆಲಸಗಾರ್ತಿಯಾಗಿ, ನಮಗಿದ್ದ ಕೊಂಚವೇ ಕೊಂಚ ಹಣದಲ್ಲಿ ಯಾವ ಕೊರತೆಯನ್ನು ತೋರದೆ ಮನೆಯನ್ನು ನಿಭಾಯಿಸಿದ ಯೋಜಕಿಯಾಗಿ, ನನಗೆ ಪಾಠ ಹೇಳುವ ಅತ್ಯುತ್ತಮ ಶಿಕ್ಷಕಿಯಾಗಿ, ಯಾವ ದೃಷ್ಟಿಯಿಂದಲೂ ನೋಡಿದರೂ ಪರಿಪೂರ್ಣನಾಗಿದ್ದಳು ಅಕ್ಕ. ತಾನು ಮನಸಾರ ಒಪ್ಪಿಕೊಂಡ ಶಿಕ್ಷಕಿಯ ಕೆಲಸಕ್ಕೆ ಎಂದಿಗೂ ಅಪಚಾರವಾಗದಂತೆ ಎಚ್ಚರದಿಂದ ದುಡಿದಳು. ಹೊರಗಡೆ ದುಡಿದರೂ ಮನೆಯ ಕಡೆಗೆ ಒಂದಿನಿತೂ ಲಕ್ಷ್ಯ ಕಡಿಮೆಯಾಗದಂತೆ ತನ್ನ ಮಕ್ಕಳನ್ನು ತನ್ನ ಕೌಶಲ್ಯದ ಪ್ರತಿಬಿಂಬಗಳಂತೆ ಬೆಳೆಸಿದಳು. ತಾನು ಸೇರಿದ ಮನೆಯ ಬೆಳವಿಗೆಗೆ ಅಹರ್ನಿಶಿ ದುಡಿದಳು. ತನ್ನ ಯಜಮಾನರ ತಮ್ಮ ತಂಗಿಯರನ್ನು ತನ್ನ ಮಕ್ಕಳಂತೆಯೇ ಕಂಡಳು, ಪ್ರೀತಿಯನ್ನು ಹಂಚಿದಳು. ನನಗೆ ಚೆನ್ನಾಗಿ ನೆನಪಿದೆ, ನಾನು ಕೆಲಕಾಲ SSLC ಪರೀಕ್ಷೆಯಲ್ಲಿ ನಪಾಸಾಗಿದ್ದೇನೆ ಎಂಬ ವಿಷಯ ತಿಳಿದಾಗ ನನಗಿಂತ ಹೆಚ್ಚು ಕೊರಗಿ ಅತ್ತವಳು ಅವಳು. ನನ್ನ ಸಣ್ಣ ಪುಟ್ಟ ಸಾಧನೆಗಳನ್ನು ದೊಡ್ಡದಾಗಿ ಕಂಡು ಹಿಗ್ಗಿದವಳವಳು. ಎಷ್ಟೋ ಬಾರಿ ಹಾಗೆ ಸಂತೋಷವಾಗಲಿ ಎಂದೇ ನಾನು ಕೆಲಸ ಮಾಡಿದ್ದುಂಟು. ಧಾರವಾಡದಲ್ಲಿ ನಾಗಪಂಚಮಿ ಹತ್ತಿರ ಬಂದಿತ್ತು. ಆಗ ಎಲ್ಲ ಮರಗಳಿಗೂ ಜೋಕಾಲಿಯ ಅಲಂಕಾರ. ಮನೆಯಲ್ಲಿ ಯಾವುದೋ ವಿಷಯಕ್ಕೆ ತಕರಾರು ಬಂದಾಗ ಹಿರಿಯ ಹುಡುಗನೊಬ್ಬ ನನ್ನ ಕೆನ್ನೆಗೆ ಸರಿಯಾಗಿ ಬೀಸಿ ಹೊಡೆದ. ಸಣ್ಣ ಜಗಳ ಇರ್ತಾವಲ್ಲ ಮನೇಲಿ. ನನಗೆ ಎಷ್ಟು ನೋವಾಯಿತು ನೆನಪಿಲ್ಲ, ಆದರೆ ಅಕ್ಕನ ಕಣ್ಣಲ್ಲಿ ನೀರು. ನನಗೆ ಹೊಡೆದದ್ದೇಕೆಂದು ಅಳುತ್ತಲೇ ವಾದ ಮಾಡಿದ್ದಳು. ಆಕೆಗೆ ಆಗೇನು ಬಹಳ ಹಿರಿಯಳಲ್ಲ, ಆಗ್ತಾನೆ ಕಾಲೇಜು ಸೇರಿದ್ದಳು. ಆಕೆಯ ಮಾತನ್ನು ಯಾರೂ ಗಂಭೀರವಾಗಿ ತೆಗೆದುಕೊಳ್ಳದಿದ್ದಾಗ ನನ್ನನ್ನು ಗಟ್ಟಿಯಾಗಿ ತಬ್ಬಿಕೊಂಡು ಜೋಕಾಲಿ ಎತ್ತ ನಡೆದಳು. ಇಬ್ಬರು ಅಳುತ್ತಲೇ ಜೋಕಾಲಿ ಆಡಿದೆವು. ಅದನ್ನು ನಾನೆಂದಿಗೂ ಮರೆಯುವುದೂ ಸಾಧ್ಯವಿಲ್ಲ. ಅವಳು ಅಸಹಾಯಕಳಾಗಿದ್ದಾಗಲೂ ಇಡೀ ಪ್ರಪಂಚ ನಿನ್ನ ವಿರುದ್ಧ ನಿಂತರೂ ನಾನು ಇನ್ನೊಂದಿಗಿದ್ದೇನೆ ಎಂದು ತಿಳಿಸಿದ ಅಪರೂಪದ ನಡವಳಿಕೆ ಅದಾಗಿತ್ತು, ಸಾಂಕೇತಿಕವಾಗಿತ್ತು. 59 ವರ್ಷ ಆಕೆಯೊಡನೆ ಈ ಜೀವನ ಜೋಕಾಲಿಯಲ್ಲಿ ಜೀಕಿದ್ದೇನೆ. ಯಾಕೋ ಆಕೆಗೆ ಆಟ ಸಾಕಾಯಿತು. ಎಷ್ಟು ದಿನ ನನ್ನ ನೆರಳಲ್ಲಿ ಇರುತ್ತೀಯೋ ಇರು, ನಿನ್ನ ನೆರಳು ನೀನೇ ಕಂಡುಕೋ ಎಂದು ಕೈ ಬೀಸಿ ನಗುತ್ತಾ ಹೊರಟೆ ಹೋದಳು. ಮರಳಿ ಬಾರದಂತೆ ಹೋದಳು. ದೈಹಿಕವಾದ ಕಾಣುವಿಕೆಗಿಂತ ಮನಸ್ಸಿನಲ್ಲಿ ಅಚ್ಚಳಿಯಾಗಿ ನಿಂತ ಬಿಂಬರೂಪ ಹೆಚ್ಚು ಶಾಶ್ವತ ಎನ್ನುವುದನ್ನು ತಿಳಿಸಿ ಮರೆಯಾದಳು. ಇದು ಬಹಳ ಮುಖ್ಯ. ಇದು ದೈಹಿಕವಾಗಿ ಕಾಣಿಸೋದಕ್ಕಿಂತ ಮನಸ್ಸಲ್ಲಿ ಗಟ್ಟಿಯಾಗಿ ಉಳ್ಕೊಳ್ಳೋದು ಬಹಳ ಮುಖ್ಯ ಅಂತ ತಿಳಿಸಿ ಮರೆಯಾದಳು. ಆಕೆ ಮಾತು, ನಗು, ಪ್ರೀತಿ ಕಾಣದೆ ಬದುಕುವುದು ಹೇಗೆ ಎನ್ನಿಸಿ ಮನಸ್ಸು ಖಿನ್ನವಾದಾಗಲೆಲ್ಲ ಮನದಲ್ಲಿ ಆಕೆ ಬಿಂಬ ಹೆಚ್ಚು ಪ್ರಖರವಾಗಿ ಪ್ರಚೋದನೆ ಮಾಡುತ್ತದೆ. ಈ ಕೊನೆ ಸಾಲು ಬರೆದದ್ದು ಬಹಳ ಜನಕ್ಕೆ ಟಚ್ ಆಗಿದೆ. ಹುಡುಕಿ ನೋಡಿ ನಿಮ್ಮ ಮನಸ್ಸಿನ ಅಂಗಳದಲ್ಲಿ. ಅಲ್ಲಿ ಯಾರೋ ನಿಮಗೊಬ್ಬರು ಮಾರ್ಗದರ್ಶಿಯಾಗಿ, ಮಾದರಿಯಾಗಿ, ಪ್ರೀತಿಯ ದ್ಯೋತಕವಾಗಿ, ಕರುಣೆಯ ಕಣ್ಣಾಗಿ, ಸಾಧನೆಯ ಪ್ರಚೋದಕರಾಗಿ ನಿಂತಿದ್ದಾರೆ. ದಿನವೂ ಅಂಥವರ ನೆನಪು ನಮ್ಮ ಬಾಳಿನಲ್ಲಿ ಹೊಸ ಚಿಗುರನ್ನು ಮೂಡಿಸುತ್ತದೆ, ಧನಾತ್ಮಕ ಚೈತನ್ಯವನ್ನು ತರುತ್ತದೆ. ನಮ್ಮ ಜೀವನವೂ ಮತ್ತಾರದೋ ಬಾಳಲ್ಲಿ ಹಾಗಾಗಿ ನಿಲ್ಲುವಂತೆ ಪ್ರೇರೇಪಿಸುತ್ತದೆ. ಇದನ್ನು ಬರೆದಿದೆ. ಇದನ್ನು ಓದಿ ನಾನು ಬರೆದದ್ದು ಅಕ್ಕನಿಗೋಸ್ಕರ ಆದರೂ ಕೂಡ ಎಷ್ಟೊಂದು ಜನ ತಮಗೆ ಆದವರಾಗಿ ಹತ್ತು ಬರೆದದ್ದುಂಟು. ಒಬ್ಬ ಹುಡುಗಿ ಅಂತ ಫೋನ್ ಮಾಡ್ತಾ, ಸರ್ ನನಗೂ ನಮ್ಮ ಅಕ್ಕ ಹೋಗಿದ್ದಾಳೆ ಸರ್ ಅಂತ ಅಳೋದು. ನನಗನ್ನಿಸ್ತಾ ಅವಾಗ ವೈಯಕ್ತಿಕ ಅನುಭವ ಹೇಗೆ ಸಾರ್ವತ್ರಿಕ ಅನುಭವ ಆಗೋದಕ್ಕೆ ಸಾಧ್ಯ ಇದೆ ಅಂತ ಆಗನಿಸುತ್ತೆ. ಆ ದೃಷ್ಟಿಯಿಂದ ನೋಡಿದಾಗ ಜ್ಞಾಪಕ ಚಿತ್ರಶಾಲೆ ಅದ್ಭುತವಾದಂಥ ಸೃಷ್ಟಿ ಅದು. ನಾವು ಆ ರೀತಿ ಗಮನಿಸಬೇಕು. ಜ್ಞಾಪಕ ಚಿತ್ರಶಾಲೆಯನ್ನು ಗಮನಿಸುವಾಗ ಅದು DVG ಅವ್ರಿಗೆ ಆದಂಥ ಒಂದು ಅನುಭವ ಅಂತ ನೋಡಿದರೆ ಬರೀ ಒಂದು ರಂಜನೀಯವಾದಂಥ ಒಂದು ಕಥೆ ಆಗಿಬಿಡ್ತದೆ, ಅಷ್ಟೇ ಒಂದು ಘಟನೆ ಆಗಿಬಿಡ್ತದೆ. ಆದರೆ ನಾನು ಆ ದೃಷ್ಟಿಯನ್ನು ಬೆಳೆಸ್ಕೊಳ್ಬಹುದೇ, ನನ್ನ ಸುತ್ತಮುತ್ತಲಿನ ಜನರನ್ನು ನೋಡಿದಾಗ ಹಾಗೆ ಅನಿಸ್ಕೋಬಹುದೇ, ಬರೀ ಒಗರನ್ನು ಇಟ್ಕೊಳ್ಳದೇನೆ ಪ್ರೀತಿಯಿಂದ ನೋಡಬಹುದೇ ಅನ್ನುವಂಥದ್ದನ್ನು, ಆ ಮಾತನ್ನು ಗಮನಿಸ್ತಾ ಹೋಗೋಣ. ನಾನು ಮೊಟ್ಟ ಮೊದಲು ತೊಗೊಂಡದ್ದು ಅವರು ಕೆ ರಾಮಚಂದ್ರ ರಾಯರ ಬಗ್ಗೆ ಬರೆದಂಥದ್ದು, ಮೊಟ್ಟ ಮೊದಲನೇ ವಾಲ್ಯೂಮ್, ಅದರಲ್ಲಿ ಮೊದಲನೇ ಆರ್ಟಿಕಲ್. ಅವರು DVG ಏನು ಮಾಡಿದ್ದಾರೆ ಅಂದರೆ, ತನ್ನ ಜೀವನಕ್ಕೆ ಯಾರು ಅತ್ಯಂತ ಸಹಾಯ ಮಾಡಿದ್ದಾರೋ, ಜೀವನಕ್ಕೆ ಸಮೃದ್ಧಿಯನ್ನು ಒದಗಿಸಿದ್ದಾರೋ, ಸಾಹಿತ್ಯ ಪ್ರಚೋದನೆ ಮಾಡಿದ್ದಾರೋ ಅಂಥ ಹಿರಿಯರನ್ನೆಲ್ಲ ನೆನೆಸ್ಕೊಂಡಿದ್ದಾರೆ. ಅದರಲ್ಲಿ ಮೊಟ್ಟ ಮೊದಲನೇದು ಬರೋದು ಕೆ ರಾಮಚಂದ್ರ ರಾಯರವರು. ಗಮನಿಸಬೇಕು, ಎಲ್ಲ ಕಡೆ ಬರೆದಾಗ ಅಚ್ಯುತರಾಯರು, ದಾಸರು ಅಂತ ಬರ್ಕೊಂಡು ಹೋಗ್ತಾರೆ. ಆದರೆ ಇವರು ವಿಷಯ ಬಂದಾಗ ಮಾತ್ರ ಕೆ ರಾಮಚಂದ್ರ ರಾಯರವರು ಅಂತ ಬರೀತಾರೆ. ಸ್ವಲ್ಪ ಗಮನಿಸಬೇಕು, ಬರೆದವರೆಲ್ಲೇ ಇದ್ದಾರೆ, ಒಂದು ಕೂತವರಿದ್ದಾರೆ. ಕೆ ರಾಮಚಂದ್ರ ರಾಯರವರು ಅಂತ ಬರೀತಾರೆ. ಆ ಸಂದರ್ಭ ಬರೀತಾರೆ. ಇದು ಸುಮಾರು 1906ನೇ ಇಸ್ವಿ ಅಥವಾ 7ನೇ ಇಸ್ವಿ. ನೆನೆಸ್ಕೋಬೇಕು, 104 ವರ್ಷಗಳ ಹಿಂದಿನ ವಿಷಯ ಇದು. 104 ವರ್ಷಗಳ ಹಿಂದಿನ ವಿಷಯ
ಅದು 50 ವರ್ಷದ ನಂತರ ಬರೆದಿದ್ದಾರೆ. ನಮಗೆ ಸಾಮಾನ್ಯವಾಗಿ 15-20 ವರ್ಷ ಆದರೆ ಮರು ಬಂದುಬಿಡುತ್ತದೆ, ಮಂಜು ಕಳೆದುಬಿಡ್ತದೆ. 50 ವರ್ಷಗಳ ನಂತರ, ಇದು 53ನೇ ಇಸ್ವಿಗೆ ಬರೆದಿದ್ದು ಅಂದರೆ ಸುಮಾರು 60 ವರ್ಷಗಳ ಹಿಂದೆ ಬರೆದಂಥದ್ದು, 56-57 ವರ್ಷಗಳ ಹಿಂದೆ ಬರೆದಂಥದ್ದು. ಎಷ್ಟು ಚೆಂದ ಬರೆದಿದ್ದಾರೆ ಅದನ್ನು ಗಮನಿಸಬೇಕಾದದ್ದು. ಅದಕ್ಕೆ ನಾನು ಸ್ವಲ್ಪ ಇದನ್ನು ವಿರಾಮವಾಗಿ ನನ್ನ ಜೊತೆಗೆ ತಾವೆಲ್ಲರೂ ನೋಡ್ಕೊಂಡು ಹೋಗೋಣ. ಅದನ್ನು ಆ ಬರೆಯುವಂಥ ಭಾಷೆ 5-6 ವಿಷಯಗಳು ಹೇಳಿದೆ. ವ್ಯಕ್ತಿ ಚಿತ್ರಣವನ್ನು ಮಾಡುವಂಥದ್ದು ಕಣ್ಣು ಮುಂದೆ ಕಟ್ಟು ಹಾಗೆ. ಒಂದು ಸ್ಪೆಷಾಲಿಟಿ ಡಿ ವಿ ಜಿ ಅವ್ರದ್ದು ಅಂದರೆ ಅವರು ವರ್ಣನೆ ಮಾಡುವಾಗ ಮುಂದೆ ನಿಂತಿದ್ದಾರೆ ಅಂತ ಅನಿಸುತ್ತೆ, ಚಿತ್ರಗಳು ನಡೆದಾಡ್ತವೆ ಅನ್ನುವಷ್ಟರ ಮಟ್ಟಿಗೆ ಅವ್ರು ಬರೀತಾರೆ. 1906ನೇ ಇಸ್ವಿ ಅಥವಾ 7ನೇ ಇಸ್ವಿ ಹೊತ್ತಿಗೆ ಸ್ವಾಮಿ ಅಭೇದಾನಂದರವರು ಬೆಂಗಳೂರಿಗೆ ಬಂದಿದ್ದರು. ಸ್ವಾಮಿ ಅಭೇದಾನಂದರು ವಿವೇಕಾನಂದರ ನೇರ ಶಿಷ್ಯರು, ಅಮೇರಿಕಾದಲ್ಲೇ ಇದ್ದರು. ಅವರು ವಿವೇಕಾನಂದರು ಬೆಂಗಳೂರಿಗೆ ಇದು ಭಾರತಕ್ಕೆ ಬಂದ ಮೇಲೆ ಅಲ್ಲೇ ಇದ್ದುಕೊಂಡು ಅವರ ಕೆಲಸವನ್ನು ಮುಂದುವರಿಸಿದಂಥವ್ರು, ಪ್ರಖರ ವಾಗ್ಮಿಗಳು, ಬಹಳ ದೊಡ್ಡ ಸಾಧನೆ ಮಾಡಿದಂಥವ್ರು. ಅವರು ಬೆಂಗಳೂರಿಗೆ ಬಂದಾಗ ನ್ಯಾಚುರಲಿ ಉತ್ಸಾಹ ಇರುತ್ತೆ ಜನಕ್ಕೆಲ್ಲ. ಅವ್ರು ಬಂದಿದ್ದಾರೆ ಅಂತ ಹೇಳಿದಾಗ ಇಲ್ಲೊಂದು ಬೆಂಗಳೂರಲ್ಲಿ ಚೆನ್ನಾಗಿ ಒಂದು ಕಾರ್ಯಕ್ರಮ ಮಾಡಬೇಕು ಅಂತ ಹೇಳಿ ಸ್ವಾಗತ ಮಾಡಬೇಕು ಅಂತ ಏರ್ಪಾಟು ಮಾಡ್ತಾಯಿದ್ರಂತೆ. ಮಾಡುವಾಗ ಯುವರಾಜರ ವಿದ್ಯಾಗುರುಗಳಾಗಿದ್ದು ಕೊನೆಗೆ ಶ್ರೀನಿವಾಸಾನಂದ ನಾಮಧೇಯದಿಂದ ಯತ್ಯಾಶ್ರಮ ಗ್ರಹಣ ಮಾಡಿದ ಎಂ.ಎ. ನಾರಾಯಣಯ್ಯಂಗಾರರು, ಹಲಸೂರಿನ ವೆಂಕಟರಂಗಮ್ ಅವರು, ಆಗ ಸ್ಯಾನಿಟರಿ ಕಮಿಷನ್ ಆಗಿದ್ದ ಡಾಕ್ಟರ್ ಪಲ್ಬು ಅವರು, ಅಂದಿನ ಸಮಾಜ ಪ್ರಮುಖರು ಎಲ್ಲರೂ ಸೇರಿ ಒಂದು ಸಮಾರಂಭಕ್ಕೆ ಉತ್ಸಾಹದಿಂದ ಕೆಲಸ ಮಾಡ್ತಾಯಿದ್ರು. ಆಗ ಇವರಿನ್ನೂ ಹುಡುಗರು, ಸಣ್ಣ ವಯಸ್ಸು. ಅವ್ರ ಮಾತು ನೋಡಬೇಕು, ಅವ್ರ ಮಾತನ್ನೇ ನೋಡಬೇಕು ನಾನು. ಅದಷ್ಟು ಎಷ್ಟು ಚೆಂದ ಇದೆ. ಆ ಉತ್ಸಾಹದ ಗಾಳಿ ನನ್ನನ್ನೂ ಸೋಕಿತು. ಒಂದು ಸಂಭ್ರಮ ಆಗ್ತಿದ್ರೆ ನಮಗೆ ಗೊತ್ತಿಲ್ಲದ ಹಾಗೆ ಸೆಳ್ಕೊಂಡ್ಬಿಡುತ್ತೆ ನಮ್ಮನ್ನೊಳಗಡೆ. ಅದು ಆ ಉತ್ಸಾಹ ನನ್ನನ್ನೂ ಸೋಕಿತು. ಆದರೆ ನನ್ನ ಉತ್ಸಾಹಕ್ಕೆ ರೂಪ ಕೊಡಲು ಬೇಕಾದ ಯಾವ ಸಂಪತ್ತೂ ನನಗಿರಲಿಲ್ಲ. ಆ ಮಾತು ಗಮನಿಸ್ಬೇಕು. ಹುಡುಗರನ್ನ ಯಾರು ಗಮನಿಸ್ತಾರೆ? ದೊಡ್ಡವರೆಲ್ಲ ಇದ್ದಾರೆ ಅವಾಗ. ಅದಕ್ಕೆ ಹೇಳ್ತಾರೆ, ಅದು ರೂಪ ಕೊಡಲು ಬೇಕಾದ ಸಂಪತ್ತು ನನಗಿರಲಿಲ್ಲ. ಹುಡುಗ ಹೇಳೋದು, ನಾನೇನು ಹುಡುಗ ಅದಕ್ಕಿಂತ ಹೆಚ್ಚಾಗಿ ಬಡವ. ಈ ನೋಡಿ, ಯಾವಾಗ ದೊಡ್ಡ ದೊಡ್ಡ ಸಮಾರಂಭ ಆಗಬೇಕಾದ್ರೆ ಯಾವುದಾದ್ರೂ ಒಂದು ಹಿರೇತನ ಆದರೂ ಇರಬೇಕು, ದುಡ್ಡಿನ ಭಾರ ಆದರೂ ಇರಬೇಕು. ಎರಡೂ ಇಲ್ಲ. ಹುಡುಗ, ಅದಕ್ಕಿಂತ ಹೆಚ್ಚಾಗಿ ಬಡವ. ಆದರೂ ಅಥವಾ ಆದದ್ದರಿಂದಲೇ ಆ ಭಾಷೆ ಗಮನಿಸಬೇಕು. ನಾನು ಹುಡುಗ ಅಥವಾ ಬಡವ ಆದದ್ದರಿಂದಲೇ ಅಷ್ಟಾದರೂ ಕೂಡ ನನ್ನ ಮನಸ್ಸು ಒಂದು ವಿಚಿತ್ರ ಮಾರ್ಗವನ್ನು ಹಿಡಿಯಿತು. ಅಂದರೆ ಆಗ ಎಲ್ರಿಗೂ ಬರುವಂಥ ಸಣ್ಣ ಸಾಂಕ್ರಾಮಿಕ ರೋಗ ಅಂತ ಹೇಳ್ತಾರೆ ಅವರು. ನನಗೊಂದು ವಿಚಿತ್ರ ಹಿಡಿತು. ಏನು ಅಂದರೆ, ಆಗ ವಿದ್ಯೆ ಕಲಿತ ಜನಕ್ಕೆ ಇಂಗ್ಲೀಷು ತುಂಬ ಮೋಹಕವಾಗಿತ್ತು. 100 ವರ್ಷಗಳ ಹಿಂದೆ. ಇವತ್ತಿಗೂ ಅದೇ ಆಗಿದೆ ಅಲ್ವಾ? ಇವತ್ತು ಇಂಗ್ಲೀಷ್ ಬಹಳ ಮೋಹಕವಾಗಿಬಿಟ್ಟಿದೆ. ಬರೀತಾರೆ, ಇಂಗ್ಲೀಷು ತುಂಬ ಮೋಹಕವಾಗಿತ್ತು. ಅವರ ಮನಸ್ಸಿನಲ್ಲಿ ಉದಿಸಿದ ಭಾವನೆಗಳು ಇಂಗ್ಲೀಷಿನ ಸಂಪರ್ಕದಿಂದ ಉದಿಸಿದವು. ಆ ಭಾವನೆಗಳಿಗೆ ಇಂಗ್ಲೀಷ್ ಒಪ್ಪುವಷ್ಟು ಚೆನ್ನಾಗಿ ಕನ್ನಡ ಒಗ್ಗಿರಲಾರದು. ಹೀಗೆ ಅಭಿಪ್ರಾಯ ಸಾಮಾನ್ಯವಾಗಿತ್ತು. ಇಂಗ್ಲೀಷಲ್ಲೇ ಬರೆದ್ರೆ ಅಂತ ಆಗಬೇಕಿತ್ತು. ಇಂಗ್ಲೀಷಲ್ಲಿ ಪದ್ಯ ರಚನೆ ಮಾಡುವ ಹುಚ್ಚು ಬಹುಮಂದಿಗೆ ಹಿಡಿದಿತ್ತು. ಅಂದು ಬರೆದು ಮುಂದೆ ಹೇಳ್ತಾರೆ, ಆ ಹುಚ್ಚು ಹೇಗೋ ನನಗೂ ಅಂಟಿತ್ತು. ಹುಚ್ಚು ನನಗೂ ಹೇಗೋ ಅಂಟಿತ್ತು ಅಂತ. ನಾನು ಓದಿದ್ದ ಅಲ್ಪ ಸ್ವಲ್ಪ ಇಂಗ್ಲೀಷ್ ಕಾವ್ಯಗಳ ಪೈಕಿ ಲಾಂಗ್ ಫೆಲೋ ಬಹಳ ಪ್ರೀತಿ ಅವರಿಗೆ. ಲಾಂಗ್ ಫೆಲೋ ಎಂಬ ಅಮೇರಿಕನ್ ಕವಿಯ ಫ್ಲಾರೆನ್ಸ್ ನೈಟಿಂಗೇಲ್ ಎಂಬ ವೈದ್ಯದಾದಿಯ ಲೋಕೋಪಕಾರ ಮಹಿಮೆಯನ್ನು ಕುರಿತ ಒಂದು ಕವಿತೆ ನನ್ನ ಮನಸ್ಸನ್ನು ಬಲವಾಗಿ ಹಿಡಿದಿತ್ತು. ಆ ಫ್ಲಾರೆನ್ಸ್ ನೈಟಿಂಗೇಲ್ ಕಥೆನೇ ಚೆಂದ. ತಾವು ಓದಿದ್ದೀರಲ್ಲ ಗೊತ್ತಿಲ್ಲ, ಅದು ಓದಬೇಕು. ಲಾಂಗ್ ಫೆಲೋ ಒಂದು ಫ್ಲಾರೆನ್ಸ್ ನೈಟಿಂಗೇಲ್ ಪದ್ಯ ಇದೆಯಲ್ಲ, ನಿಜವಾಗ್ಲೂ ಯಾರನ್ನಾದ್ರೂ ಹಿಡಿದು ಬಿಡ್ತದೆ ರೀ. ಆ ನೈಟಿಂಗೇಲ್, ಫ್ಲಾರೆನ್ಸ್ ನೈಟಿಂಗೇಲ್ ದಾದಿ ಏನು ಇದ್ದಾಗ ಹೇಗೆ ಸೇವೆ ಮಾಡಿ ಶುಶ್ರೂಷೆ ಮಾಡಿದ್ಲು ಅನ್ನೋ ಕತೆ. ಲಾಂಗ್ ಫೆಲೋನ ಭಾಷೆನೇ ಚೆಂದ. ನಮಗಿನ್ನೂ ನಿಮ್ಮ ನೆನಪಿದೆ, ಅವ್ರದ್ದು ಬೇಕಾದಷ್ಟು ಕವನಗಳು ನಮಗೆ ಪಠ್ಯ ಆಗಿರ್ತಿತ್ತು ಆವಾಗ, ಅಷ್ಟು ಒಳ್ಳೆಯದಾಗಿರೋದು. ಇದು ಹೇಳೋರು, ಮಫುಲ್ ಡ್ರಮ್ಸ್ ಆರ್ ಬೀಟಿಂಗ್ ಅಂಥೇಳಿ ತುಂಬ ಚೆನ್ನದ ಕವಿಗಳಿದ್ದು. ಅದನ್ನು ಓದಿದ್ರಂತೆ. ಓದಿ ಆ ಕವಿತೆ ಮರೆತು ಹೋಗಿದೆ, ಅವ್ರು ಈಗ ಮರೆತು ಹೋಗಿದೆ ಅಂತ ಹೇಳ್ತಾರೆ. ಆ ಸರಳ ಶೈಲಿಯಲ್ಲಿ ತಾನು ಬರೀಬೇಕು ಅಂತ ತೀರ್ಮಾನ ಮಾಡಿಕೊಂಡ್ರು. ಅದಕ್ಕೆ ಅಭೇದಾನಂದರು ಬಂದದ್ದು ಒಂದು ಸಾಮಗ್ರಿ ಸಿಕ್ತಲ್ಲ, ಬರೀಬೇಕು ಕವನ ಅಂತ ಒಂದು ಮನಸ್ಸಲ್ಲಿದೆ. ಅಭೇದಾನಂದರು ಬಂದರು, ಅದಕ್ಕೊಂದು ತೀರ್ಮಾನ ಮಾಡಿಕೊಂಡ್ರು. ವೇದಾಂತದ ಮಹತ್ವ, ವಿವೇಕಾನಂದರ ಆದರ್ಶ, ಅಭೇದಾನಂದರ ದೀಕ್ಷೆ, ಈ ವಿಷಯಗಳನ್ನು ಕುರಿತು ಇಂಗ್ಲೀಷಿನಲ್ಲಿ ಸ್ವಾಗತ ಪದ್ಯ ರೂಪದಲ್ಲಿ 4-6 ಪಂಕ್ತಿಗಳನ್ನು ಹೊಸದೆ ಅಂತ ಹೇಳ್ತಾರೆ. 4 ಪಂಕ್ತಿನ ಹೊಸದ್ರಂತೆ. ಒಂದು ಆಗಿನ ಕಾಲದ ಒಂದು ಒಳ್ಳೆಯ ಪದ್ಧತಿ ಇವತ್ತು ನಾವು ಮಾಡ್ಕೋಬೇಕು ಅನಿಸುತ್ತೆ. ಒಂದು ಬರೆದಾಗ ಅದನ್ನು ಪ್ರಕಟ ಮಾಡಬೇಕು ಅಂತ ಆಸೆ. ಪ್ರಕಟ ಮಾಡೋದಕ್ಕಿಂತ ಮೊದಲು, ಈಗ ಪ್ರಕಟ ಆಗಬೇಕಾದ್ರೆ ಹೇಗೂ ಆಗಿಬಿಡ್ತದೆ. ಆ ಪ್ರಕಟ ಆಗಬೇಕಾದ್ರೆ ಮೊದಲು ಒಂದು ಸ್ವಲ್ಪ ಪರೀಕ್ಷೆ ಮಾಡಬೇಕು, ಯೋಗ್ಯತಾ ಪರೀಕ್ಷೆ ಆಗಬೇಕದು. ಪರೀಕ್ಷೆ ಮಾಡಬೇಕಾದ್ರೆ ಯಾರನ್ನು ಕೇಳಬೇಕು? ಬರೆದದ್ದಂತೂ ಆಯಿತು. ಬರೆದ ಮೇಲೆ ಒಬ್ರು ಯಾರಾದರೂ ದೊಡ್ಡವರು ಅದಕ್ಕೊಂದು ಮುದ್ರೆ ಹಾಕಿದರೆ ಅನುಕೂಲ ಆಗುತ್ತೆ, ಪಬ್ಲಿಷ್ ಮಾಡೋಕ್ಕೆ ಅನುಕೂಲ ಆಗುತ್ತೆ. ನನಗೆ ಈ ಮಾತು ನೆನಪಾಗೋದಕ್ಕೆ ಯಾಕೆಂದರೆ, ನಾನು ಬೆಂಗಳೂರು ಬಂದು ಹೊಸ್ತು 72ನೇ ಇಸ್ವಿ, 72 ಮೊದಲ ಭಾಗ ಬಂದಾಗ ನನಗೆ ರಾಜರತ್ನಮ್ಮ ಅವ್ರು ಭೇಟಿಯಾದಾಗ
ಅವರು ನಮ್ಮ ಶಾಲೆಗೆ ದಿನ ಬರೋರು, ಕಾಲೇಜಿಗೆ ದಿನ ಬರೋರು. ಪ್ರತಿ ಶನಿವಾರ ಬಂದು ಒಂದು ಸನಾತನ ಧರ್ಮ ಮಾಲಿಕೆ ಅಂತ ಉಪನ್ಯಾಸ ಮಾಡೋರು. ನಾನು ಅವಾಗಿನ್ನೂ ಪುಣ್ಯಕ್ಕೆ ಮದುವೆ ಆಗಿರಲಿಲ್ಲ, ಹೀಗಾಗಿ ಒಬ್ಬನೇ ಇರ್ತಿದ್ದೆ. ಅವ್ರ ಜೊತೆಗೆ ಹೋಗೋದು, ದಿನ ಅವ್ರ ಮನೆಗೆ ಹೋಗೋದು ಸಾಯಂಕಾಲ. ಅವ್ರು ಸ್ವಲ್ಪ ಆಸಕ್ತಿ ಇದೆ ಅಂದ ತಕ್ಷಣ ಪ್ರೂಫ್ ಕರೆಕ್ಷನ್ ಮಾಡಿ, ಮೇಷ್ಟ್ರೆ ಅಂತ ಶುರು ಮಾಡಿ ಪ್ರೂಫ್ ಕರೆಕ್ಷನ್ ಮಾಡಿ ಅಂತ ಮಾಡ್ತಾ, ನೀವು ಯಾಕೆ ಬರೀಬಾರ್ದು ಅಂದರು. ಬರೀಬೋದು, ಆದರೆ ಪಬ್ಲಿಷ್ ಮಾಡೋರು ಯಾರು ಅಂತ ಕೇಳಿದೆ. ನೀವು ಬರೀರಿ ನೋಡೋಣ ಅಂತ ಹೇಳಿ ಬರೆದಾಗ ಕೂತ್ಕೊಂಡು ಕರೆಕ್ಷನ್ ಮಾಡೋರು. ಎಲ್ಲಿ ಒತ್ತಕ್ಷರ ಬರಬೇಕು, ಎಲ್ಲಿ ಹುರ್ಸ್ವ ಬರಬೇಕು, ಎಲ್ಲಿ ದೀರ್ಘ ಬರಬೇಕು, ತಪ್ಪಾಗಿದೆ, ಭಾಷೆ ಸ್ವಲ್ಪ ಶಕ್ತಿ ಬರಲಿಲ್ಲ ನೋಡಿ, ಮೊದಲೇ ಪ್ಯಾರಾಗ್ರಾಫಿಗೆ ಎರಡಕ್ಕೂ ಹೊಂತಾ ಇಲ್ಲ ಅಂತ ಹೇಳಿ ಎಷ್ಟು ಚಂದ ಅನಾಲಿಸಿಸ್ ಮಾಡ್ತಿದ್ರು ರಾಜರತ್ನಂ ಅವರು ಅಂತ. ಈಗ ಹೇಗೆ DVG ರಾಮಚಂದ್ರ ರಾಯರು ನೆನೆಸ್ಕೋತಾರೋ ಹಾಗೆ ನಾನು ರಾಜರತ್ನಂ ಅವ್ರು ನೆನೆಸ್ಕೋಬೇಕು. ಪ್ರೂಫ್ ರೀಡಿಂಗ್ ನೆಪ ನನಗೆ ಹೋಗೋದು, ಅವ್ರ ಕಡೆ ಕಲಿಯೋಕೆ ಬೇಕಾದಷ್ಟು ಆಗ್ತಾಯಿತ್ತು. ಹೋದಾಗ ಹೇಳೋರು, ಅವ್ರು ನೋಡಿಬಿಟ್ಟು ಆಯಿತು ಮೇಷ್ಟ್ರೆ ಕಳಿಸಿ ಇನ್ನು ಅಂದರೆ ಅದು ಅಪ್ರೂವ್ ಆದಾಗೇನೆ. ಅದು ಹೋಗಿ ಸುಧಾಕ್ಕೆ ಬರೀತಿದ್ದೆ ನಾನು. ಸುಧಾ ಮ್ಯಾಗಝೀನಿಗೆ ಪ್ರತಿ ದಿವಸ ಪ್ರತಿ ತಿಂಗಳಿಗೊಂದು ಬರೀದೆ ಹೋದರೆ, ಯಾಕೆ ಮೇಷ್ಟ್ರೆ ಈ ತಿಂಗಳ ಕತೆ ಬಂದಿಲ್ಲ ನಿಮ್ಮದು ಅಂತ ಅನ್ಬೇಕು. ಅವ್ರು ಒತ್ತಾಯಕ್ಕೋಸ್ಕರ ಬರೆಯೋಕ್ಕೆ ಶುರು ಆಯಿತು. ಒಬ್ಬ ಕೇಳ್ತಾರೆ ಅಂತ ಬರೆಯೋ ಮೊದಲು ಅವರು ತೋರಿಸ್ಬಿಟ್ಟು ಅವ್ರ ಕಣ್ಣು ಆಡಿಸ್ಬಿಟ್ಟು ಅಡ್ಡಿಲ್ಲ ಪರವಾಗಿಲ್ಲ ಕಳಿಸಿ ಅಂದರೆ ನಮಗೊಂದು ಧೈರ್ಯ ಬರ್ತಿತ್ತು. ಹಾಗೆ ಇವರೇನು ಮಾಡಿದರು, ಈ ಯೋಗ್ಯತಾ ನಿರ್ಣಯ ಮಾಡುವಂಥ ಜನ ಯಾರಿದ್ದಾರೆ ಅಂತ ಕೇಳಿದಾಗ 3 ಜನ ಇದ್ದಾರೆ ಅಂತ ಹೇಳಿದ್ರಂತೆ ತಿಳಿದವರು. ಆ 3 ಜನ ಯಾರು ಅಂದರೆ, ಮೊದಲೇದವರು ಲಂಡನ್ ಮಿಷನ್ ಹೈಸ್ಕೂಲಿನ ಹೆಡ್ ಮಾಸ್ಟರು ಶ್ರೀ ಕೆ ರಾಮಚಂದ್ರ ರಾಯರವರು. ಬರೀಬೇಕಾದ್ರೆ ಎಷ್ಟು ಚೆನ್ನಾಗಿ ಬರೀತಾರೆ ಗೊತ್ತಾ, DVG BA ಡಿಗ್ರಿ ಬಿಡೋಲ್ಲ, BA ಡಿಗ್ರಿ ಬರೀತಾರೆ ಅಲ್ಲಿ, ನಾವು ಯಾರೂ ಬರ್ಕೊಳ್ಳಲ್ಲಪ್ಪ, ಅದು ಅಷ್ಟು ಬೆಲೆ ಇಲ್ಲ ಅನಿಸುತ್ತೆ ಅದಕ್ಕೆ. ಅದು ಚೆನ್ನಾಗಿತ್ತು ಅದಕ್ಕೆ. ಲಂಡನ್ ಮಿಷನ್ ಹೈಸ್ಕೂಲ್ ಹೆಡ್ ಮಾಸ್ಟರು ಶ್ರೀ ಕೆ ರಾಮಚಂದ್ರ ರಾಯರವರು BA. ಸೆಂಟ್ರಲ್ ಕಾಲೇಜಿನಲ್ಲಿ ಇಂಗ್ಲೀಷ್ ಪ್ರಾಧ್ಯಾಪಕರಾಗಿದ್ದ KA ಕೃಷ್ಣಸ್ವಾಮಿ ಅಯ್ಯರ್ರವರು BA. 3ನೇದವರು BA ಪಾಸ್ ಮಾಡಿ BLಗೆ ವ್ಯಾಸಂಗ ಮಾಡುತ್ತಿದ್ದ MG ವರದಾಚಾರ್ಯರು. ಈ 3 ಜನ. ಈ 3ರಲ್ಲಿ ಯಾರಿಗಾದರೂ ಒಬ್ರಿಗಾದರೂ ತೋರಿಸಿ ಅವ್ರು ಸರಿಯಾಗಿದೆ ಅಂದರೆ ಮಾತ್ರ ಪಬ್ಲಿಷ್ ಮಾಡಿ ನೀವು ಅಂತ ಹೇಳಿದ್ರಂತೆ. 3 ಒಳ್ಳೆಯವರು, ಸಹಾನುಭೂತಿಯಿಂದ ನೋಡೋರು ಅಂತ. ಅದು ಭಾಳ ಮುಖ್ಯ. ಅದು ಕೆಲವರು ಇರ್ತಾರೆ, ಟೈಮ್ ಇರೋಲ್ಲ ನೋಡೋದಕ್ಕೆ, ಪಾಪ ಬಿಸಿ ಇರ್ಬೋದು, ಮನಸ್ಸು ಇರೋಲ್ಲ, ಇವ್ರು ನೋಡ್ತಾರೆ ಸಹಾನುಭೂತಿಯಿಂದಿದ್ದಾರೆ ಅಂತ. ಅದಕ್ಕೆ ಮೊದಲನೇ ಸಲ ಅವರು ಹೋದ ಹಾಗೆ ಚಾಮರಾಜಪೇಟೆಗೆ ಹೋದ್ರಂತೆ. ಈಗ ಮಾತನ್ನು ಗಮನಿಸ್ಬೇಕು, DVG ಮಾತೇ ನಾನು ಓದ್ತೀನಿ. ಕಣ್ಣಿಗೆ ಕಟ್ಟು ಹಾಗೆ ವಿವರಗಳನ್ನು ಬರೀತಾರೆ. ಜ್ಞಾಪಕ ಶಕ್ತಿ ನಂದು ಸ್ವಲ್ಪ ಕಮ್ಮಿ ಅಂತ ಹೇಳ್ತಾರೆ. ಇಲ್ಲಿ ಬರೆದಾಗ ನೋಡಿ, ಆಗ ಅವರು ಚಾಮರಾಜಪೇಟೆಯ ಅಪ್ಪಾಜಪ್ಪನವರ ಅಗ್ರಹಾರದಲ್ಲಿ ಪೂರ್ವದ ಕಡೆಯ ಸಾಲಿನ ಮಧ್ಯದಲ್ಲಿಯೇ ಒಂದು ಮನೆಯಲ್ಲಿ ವಾಸವಾಗಿದ್ದರು. ಜಾಗ್ರಫಿ ಆಯಿತು. ಮುಂದೆ, ನಾನು ಹೋದದ್ದು ಒಂದು ದಿನ ಮಧ್ಯಾಹ್ನ ಅಪರಾಹ್ನ ಸುಮಾರು 3 ಗಂಟೆಯ ವೇಳೆಯಲ್ಲಿ. ಇದ್ರ ಬಗ್ಗೆ ಒಂದು ಚರ್ಚೆ ಇದೆ ನನಗೆ. ಯಾವಾಗಲೂ 3 ಗಂಟೆಗೆ ಯಾಕೆ ಹೋಗ್ತಿದ್ರು ಅವರು ಅಂತ. ಎಷ್ಟೋ ಜನ ಜ್ಞಾಪಕಶಕ್ತಿ ಶಾಲೆ ನೋಡಿ, ನಾನು ಹೋದಾಗ ಸುಮಾರು ಮಧ್ಯಾಹ್ನ 3 ಗಂಟೆ ಅಂತ ಬರ್ತದೆ. 3 ಗಂಟೆಗೆ ಹೋದರು. ನನ್ನ ಮುಖವನ್ನು ನೋಡಿದ ಕೂಡಲೇ ಕಣ್ಣಿ ಚಿತ್ರ ಬರೋ ಹಾಗಾಗುತ್ತೆ. ಮುಖವನ್ನು ನೋಡಿದ ಕೂಡಲೇ ಯಾರೋ ವಿದ್ಯಾರ್ಥಿ ಇರಬಹುದೆಂದು ಅವರು ಊಹಿಸಿರ್ಬೋದು. ಆದರದಿಂದ ಒಳಗೆ ಕರೆದರು. ಇಲ್ಲಿ ಅವ್ರ ರೂಮನ್ನು ಡಿಫೈನ್ ಮಾಡ್ತಾರೆ, ರೂಮ್ ಹೇಗಿತ್ತು ಅಂತ. ಅಲ್ಲಿ ಒಂದು ಕೊಠಡಿಯಲ್ಲಿ ಪುಸ್ತಕ ತುಂಬಿದ 2 ಬೀರುಗಳು, ಒಂದು ಮೇಜು, 2 ಕುರ್ಚಿ, ಒಂದು ಹಲಗೆ ಮಂಚ ಇಷ್ಟಿದ್ದವು. ಅವರು ಸೌಮ್ಯವಾಗಿ ಒಂದು ಕುರ್ಚಿ ತೋರಿಸಿ ಕೂತ್ಕೊಳ್ಳಿ ಎಂದರು. ನಾನು ಹಲಗೆ ಮೇಲೆ ಕುಳಿತು ನನ್ನ ಉದ್ದೇಶವನ್ನು ಸೂಕ್ಷ್ಮವಾಗಿ ಹೇಳಿದೆ, ಬಂದದ್ದು ಎದಕ್ಕೆ ಅಂತ ಹೇಳಿದೆ. ಅವರು ಹೇಗೆ ಮಾಡ್ತಾರೆ ಅಂತ ತಕ್ಷಣ ನೀನು ಕೊಡು, ಏನು ಬರೆದಿದ್ಯಾ ಕೊಡು ನೋಡ್ತೀನಿ ಅನ್ನಲಿಲ್ಲ. ಇದು ಲಕ್ಷಣ ಎಷ್ಟು ಚೆನ್ನಾಗಿದೆ ನೋಡಿ. ರಾಮಚಂದ್ರ ರಾಯರು ನನ್ನ ವಿದ್ಯೆಯ ಮಷ್ಟವೆಷ್ಟೆಂಬುದನ್ನು, ನನ್ನ ಕಾವ್ಯ ಪರಿಚಯವೆಷ್ಟೆಂಬುದನ್ನು ಪ್ರಶ್ನೆ ಹಾಕಿ ತಿಳಿದುಕೊಂಡ ಬಳಿಕ, ಅವನು ವಿದ್ಯೆ ಎಷ್ಟಿದೆ ಅಥವಾ ಕಾವ್ಯ ಪರಿಚಯ ಎಷ್ಟಿದೆ ತಿಳ್ಕೊಂಡ ಮೇಲೆ ಆ ಕಡತವನ್ನು ಬಿಚ್ಚಬೇಕೆಂದರು. ನಾನು ವಾಸ್ತವವಾದ ಸಂಕೋಚದಿಂದಲೇ ಬರವಣಿಗೆಯನ್ನು ಒಪ್ಪಿಸಿದೆ. ದೊಡ್ಡವರು ಕೊಟ್ಟಾಗ ಸಂಕೋಚ ಇದ್ದೇ ಇರುತ್ತಲ್ಲ, ಸಂಕೋಚ ಕೊಟ್ಟಿಸಿದಂತೆ. ಯಾಕಂದರೆ ಇವರ ಅಕ್ಷರದ ಬಗ್ಗೆ ಚಿಂತೆ, ತಮ್ಮ ಅಕ್ಷರ ಹೆಂಗಿತ್ತು ಅಂತ ಹೇಳ್ತಾರೆ. ನನ್ನ ಅಕ್ಷರದಿಂದಲೇ ಅವರಿಗೆ ಬೇಸರವಾಗಬಹುದಾಗಿತ್ತು. ಕೋಳಿಯ ಕಾಲಿನ ಮಣ್ಣು ಕೆರೆತವೇ ನನ್ನ ಬರವಣಿಗೆ ಎಂದು ಯಾರಾದರೂ ಹೇಳಿದ್ದಿದ್ದರೆ ಅದು ತಪ್ಪಾಗುತ್ತಿರಲಿಲ್ಲ. ಆ ಕೋಳಿ ಕಾಲು ಮಣ್ಣು ಕೆರೆದ್ರೆ ಹೇಗಾಗುತ್ತೋ ಹಾಗೆ ಕಾಣಿಸ್ತಾ ಇತ್ತು ನನ್ನ ಅಕ್ಷರ ಅಂತ. ರಾಮಚಂದ್ರ ರಾಯರು, ಇದು ನೋಡಿ ಅದು ಚೆನ್ನಾಗಿದೆ. ರಾಮಚಂದ್ರ ರಾಯರಾದರೂ ನಗುಮುಖದಿಂದ ಅದನ್ನು ಒಮ್ಮೆ ಮೊದಲಿನಿಂದ ಕಡೆಯವರೆಗೂ ಓದಿದರು. ಇದನ್ನು ನಾನು ಭಾಳ ದೊಡ್ಡ ಗುಣ ಅಂತ ಹೇಳ್ಕೊಳ್ತೇನೆ. ಯಾರೋ ಹುಡುಗ ಬಂದು ಕೊಟ್ಟದ್ದನ್ನು ಆಗಲೇ ಎಸ್ಟಾಬ್ಲಿಷ್ಡ್ ಸ್ಕಾಲರ್, ರಾಮಚಂದ್ರ ರಾಯರು ಎಸ್ಟಾಬ್ಲಿಷ್ಡ್ ಸ್ಕಾಲರ್ ಅಂಥವರು ಅದನ್ನು ಹಾಗೆ ಬಿಡಲಿಲ್ಲ, ಮೊದಲಿಂದ ಕೊನೆಯವರೆಗೂ ನಗುಮುಖದಿಂದ ಓದಿದ್ದಾರೆ. ಇದೇನೋ ಹುಡುಗ ಬರ್ತಿದ್ದಾನೆ, ಏನೋ ಮಾಡಿರಿ ಒಂದು 2 ಪಾಯಿಂಟ್ ಹಾಕಿ ಕಳಿಸ್ರಿ ಅಂತಿಲ್ಲ. ಇದನ್ನು ಒಳ್ಳೆಯದನ್ನು ಗುರುತಿಸುವಂಥ ಗುಣ ದೊಡ್ಡವರಲ್ಲಿದೆ. ಅದು ಬಹುಶಃ ನಾವು ಮಾಡ್ಬೋದು ಅನಿಸುತ್ತೆ. ಹುಡುಗರು ಯಾರಾದರೂ ನಮ್ಮ ಕಡೆ ಸಲಹೆಗೆ ಬಂದಾಗ ಒಂದು ಚೂರು ಪ್ರೀತಿಯಿಂದ ನಗುಮುಖದಿಂದ ಮಾಡಿದರೆ ಮುಂದೆ ಆ ಹುಡುಗ ದೊಡ್ಡವನು ಆಗ್ಬೋದು ಅಂತ ಅನಿಸುತ್ತೆ. ಹೇಳ್ತಾರೆ, ನಗುಮುಖದಿಂದ ಅದನ್ನು ಮೊದಲಿಂದ ಕಡೆಯವರೆಗೂ ಓದಿದರು. ಆಮೇಲೆ ಸೀಸದ ಕಡ್ಡಿ ತೆಗೆದುಕೊಂಡು ಇನ್ನೊಂದು ಸಲ ಓದಿದರು. ಆಗ ಅಲ್ಲಲ್ಲಿ ಪೆನ್ಸಿಲ್ ಗುರ್ತು ಮಾಡಿ ಅಲ್ಲಿ
ಸ್ವರ ಶೈಥಿಲ್ಯ ತೋರುತ್ತದೆಂದು ತಿದ್ದುವುದು ಅವಶ್ಯಕವೆಂದು ಸೂಚಿಸಿದರು. ಪುನಃ ಇನ್ನೊಂದು ಆವೃತ್ತಿ ಓದಿದರು. ಅಂದರೆ ಯಾವುದೋ ಉಡಾಫೆ ಅಲ್ಲ, ಪೂರ ಅದು ಅಧ್ಯಯನ ಮಾಡಿ ನಿನ್ನ ವಿಷಯ ಸ್ವಾರಸ್ಯವಾಗಿದೆ. ಫಸ್ಟ್ ಗುಣ ನೋಡಿ, ಇದು ನನಗೆ ಭಾಳ ಎಪ್ರಿಷಿಯೇಟ್ ಆಗೋದು. ಪೀಟರ್ ಡ್ರಕ್ಕರ್ ಅಂತ ತಾವು ಕೇಳಿದ್ದೀರಿ, ಮ್ಯಾನೇಜ್ಮೆಂಟ್ ಎಕ್ಸ್ಪರ್ಟ್, ಒನ್ ಆಫ್ ದಿ ಗ್ರೇಟೆಸ್ಟ್ ಸ್ಕಾಲರ್ಸ್ ಆಫ್ ಮ್ಯಾನೇಜ್ಮೆಂಟ್ ಇನ್ ಇಂಗ್ಲೆಂಡ್. ಅವ್ರು ನಮಗೆ ಕಲಿಸ್ತಿದ್ರು ಇದನ್ನು. ಯಾರಿಗಾದರೂ ನಮ್ಮ ಸಂಸ್ಥೆಯಲ್ಲಿ ಅದೇ ಮಾಡ್ತೀವಿ ನಾವೀಗ. ಮಾಡಿದ ಫಸ್ಟ್ ಐಡೆಂಟಿಫೈ ದಿ ಪಾಸಿಟಿವ್ಸ್. ಫಸ್ಟ್ ಬಂದ ತಕ್ಷಣ ಅಯ್ಯ ಅದೇನು ಮುಖ ನಿಂದು ಅಂತ ಅನ್ನಬಾರ್ದು. ಮೊದಲು ಒಳ್ಳೆಯದನ್ನು ಹೇಳಬೇಕು, ಅವರಲ್ಲಿ ಭದ್ರತೆಯನ್ನು ತರಬೇಕು, ಧೈರ್ಯ ತರಬೇಕು, ಆಮೇಲೆ ಕರೆಕ್ಷನ್ ಮಾಡಬೇಕು. ಅವ್ರು ಎಷ್ಟು ಚಂದ ಹೇಳ್ತಾರೆ ನೋಡಿ, ನಿನ್ನ ವಿಷಯ ಸ್ವಾರಸ್ಯವಾಗಿದೆ ಅಂದ್ಬಿಟ್ಟು ಮುಂದೆ ಭಾಷೆಯ ಮೇಲೆ ಹಿಡಿತ ಮಾತ್ರ ಸ್ವಲ್ಪ ಅಲ್ಲಲ್ಲಿ ಸಡಿಲವಾಗಿದೆ. ಕರೆಕ್ಷನ್ ಬೇಕಲ್ಲ, ಬರೀ ಚೆನ್ನಾಗಿದೆ ಅಂತ ಚಪ್ಪಾಳೆ ತಟ್ಟು ಕಟ್ಟಿಸಿದ್ರಲ್ಲ. ಚೆನ್ನಾಗಿದೆ ಅಂತ ಒಂದು ಧೈರ್ಯ ಕೊಡಬೇಕು, ಅದರ ಜೊತೆಗೆ ಏನೇನು ಕರೆಕ್ಷನ್ ಮಾಡಬಹುದು ಅಂತ ಹೇಳಬೇಕಾದದ್ದನ್ನು ಹೇಳ್ತಾರೆ. ವಾಕ್ಯ ಬಂಧ ಇನ್ನೂ ಸರಳವಾಗಿದ್ದರೆ ಚೆನ್ನ ಅಂತ ಹೇಳಿಬಿಟ್ಟು ಇದನ್ನು ಕೃಷ್ಣಸ್ವಾಮಿ ಅಯ್ಯರಿಗೆ ತೋರಿಸು, ಅವರು ತಿದ್ದಿಕೊಟ್ಟಾರು. ಅವತ್ತು ಪೂರ್ತಿ ತಾವೇ ಮಾಡಲಿಲ್ಲ, ಏನೇನು ವೀಕ್ನೆಸ್ ಇದೆ ಅಂತ ಹೇಳಿ ಇದನ್ನು ತಿದ್ದುವಂಥವ್ರು ಯಾರಿದ್ದಾರೆ ಸಮರ್ಥರು ಅಂಥೇಳಿ ಕೃಷ್ಣಸ್ವಾಮಿ ಅಯ್ಯರ ಕಡೆ ಹೋಗು. ಅವರು ಒಪ್ಪಿಕೊಂಡರೆ ತಿಳಿದವರೆಲ್ಲರೂ ಒಪ್ಪುತ್ತಾರೆ. ಅದು ಫೈನಲ್ ಅಥಾರಿಟಿ, ಅವ್ರು ಒಪ್ಕೊಂಡ್ಬಿಟ್ರೆ ಎಲ್ಲರೂ ಒಪ್ಕೋತಾರೆ. ಅವರು ಬಹಳ ಒಳ್ಳೆಯವರು, ನೀನು ಧೈರ್ಯವಾಗಿ ಹೋಗಬಹುದು ಎಂದು ಪ್ರೋತ್ಸಾಹ ಕೊಟ್ಟರು. ಆ ನಂತರ ನಾನು ಕೃಷ್ಣಸ್ವಾಮಿ ಅಯ್ಯರ ಕಡೆಗೆ ಹೋದೆ. ಇದು ಹೇಳಿಬಿಟ್ಟು ಇದು ಮೊದಲನೇ ಪರಿಚಯ ಆದದ್ದು ಹೀಗೆ ಹೇಳ್ತಾರೆ. ಇದು ಮೊದಲನೇ ಪರಿಚಯ, ಅದು ಬಹುಬೇಗ ಪಕ್ವವಾಯಿತು ಅಂತ. ಆ ಬಂದಂಥ ಸಂಬಂಧ ಬೆಳವಣಿಗೆ ಇತ್ತಲ್ಲ ಬಹಳ ಬೇಗ ಪಕ್ವವಾಯಿತು. ರಾಮಚಂದ್ರಾಯರು ಇಂಗ್ಲೀಷ್ನಲ್ಲಿ ಪದ್ಯಗಳನ್ನು ರಚನೆ ಮಾಡ್ತಾಯಿದ್ರು. ಮಾಡಿದಾಗೆಲ್ಲ ಇವ್ರನ್ನ ಕರೆದು ಮುಂದೆ ಕೂತು ಓದಿಸೋರಂತೆ. ನೋಡಿ, ಅಷ್ಟು ಹಿರಿಯರಾದರೂ ಕೂಡ ಇದನ್ನು ಒಬ್ಬ ವ್ಯಕ್ತಿಯನ್ನು ಬೆಳೆಸುವಂಥ ರೀತಿ. ಎಷ್ಟೋ ಜನ ವಿದ್ವಾಂಸರಿದ್ದಾರೆ, ವಿದ್ವಾಂಸರಾದವರು ತಮ್ಮ ಕೆಳಗಿನ ಮುಂದಿನ ಪೀಳಿಗೆಯನ್ನು ಬೆಳೆಸುವಂಥ ಪ್ರಯತ್ನ ಮಾಡೋದಕ್ಕೆ ಅವ್ರು ನೋಡಿ, ಹಿರಿಯರಾದವರು ಇವ್ರು ಹುಡುಗ ಕವನ ತೊಗೊಂಡು ಹೋದಾಗ ಓದೋದಷ್ಟೇ ಅಲ್ಲ, ಮುಂದೆ ತಾವು ಬರೆದ್ರು ಕೂಡ ಅವನು ಕರೆದು ಕೂಡಿಸಿ ಓದ್ತಿದ್ರು. ಒಂದು ನೆನಪಿದೆ ಅಂತೆ, ದಿವಿಜ್ ಹೇಳ್ತಾರೆ, ಅವರ ರಚನೆಗಳಲ್ಲಿ ಬಹುಮುಖ್ಯವಾದದ್ದು ನನಗೆ ತೋರಿರುವುದು ದ ಹಿಂದೂ ವಿಡೋ ಎಂಬುದು. ಹಿಂದೂ ವಿಧವೆಯ ಮನಸ್ಸಿನೊಳಗಿನ ಸಂಕಟಗಳನ್ನು, ಹೊರಗಿನ ಕಷ್ಟಾನುಭವಗಳನ್ನು ಮನೋವೇದಕ ರೀತಿಯಲ್ಲಿ ವರ್ಣಿಸುವಂಥ ಕವನ ಅದು. ಬಹುಶಃ ನಮ್ಮ ಬೇಂದ್ರೆಯವರದು ಪುಟ್ಟ ವಿಧವೆ ಅಂತಿದೆಯಲ್ಲ, ಹಾಗೆ ಇರುತ್ತೆ, ಅದು ಬರ್ಬೋದು. ನಾನು ಅದನ್ನು ನೋಡಿದಂತೆಯೇ ಅನೇಕ ವರ್ಷಗಳ ಹಿಂದೆ ಅದು ಮುದ್ರಿತವಾಗಿತ್ತು. ಆದರೆ ತಮಾಷೆಯಿಂದ ಹೆಸರು ತಮ್ಮದು ಹಾಕ್ಕೊಂಡಿರಲಿಲ್ಲ, ಅವರು ಅದರ ಮೇಲೆ ತಮ್ಮ ಹೆಸರು ರಾಮಚಂದ್ರ ಅಂತ ಹಾಕ್ಕೊಂಡಿರಲಿಲ್ಲ. RS ಭುವನ್ಕರ್ ಎಂಬ ಕುಲನಾಮಧೇಯವನ್ನು ಇಟ್ಟುಕೊಂಡಿದ್ದರು, ಬೇರೆ ನಾಮಧೇಯ ಇಟ್ಕೊಂಡಿದ್ರಂತ. ಇದನ್ನು ನಾನು ಮೇಷ್ಟ್ರ ಆದಂಥವ್ರಿಗೆ ಭಾಳ ಹೇಳಬೇಕು ಅನಿಸುತ್ತೆ. ಮೇಷ್ಟ್ರ ಆದವರಿಗೆ ಅಥವಾ ಮೇಷ್ಟ್ರ ಮನಸ್ಸಿರುವಂಥವರಿಗೆ, ಒಬ್ಬ ಮೇಷ್ಟ್ರ ಆದವರು ಏನೇನು ಮಾಡಬಹುದು ಅನ್ನೋದನ್ನು, ಮಾಡಲೇಬೇಕು ಅನ್ನೋದನ್ನು. ಅವ್ರ ಕೆಲಸ ಏನು ಅಂದರೆ ಲಂಡನ್ ಮಿಷನ್ ಹೈಸ್ಕೂಲ್ನ ಮುಖ್ಯೋಪಾಧ್ಯಾಯರು, ಹೆಡ್ ಮಾಸ್ಟ್ರು. ಸ್ಕೂಲಲ್ಲಿತ್ತು. ಅವ್ರು ಏನೇನು ಕೆಲಸ ಮಾಡ್ತಿದ್ರು ಅಂತ ಬರೀತಾರೆ. ಮೊದಲು ಒಳ್ಳೆಯ ವಾಗ್ಮಿಗಳು, ಒಳ್ಳೆಯ ಕವಿಗಳು, ಯಾವಾಗಲೂ ನಗುಮುಖದಂದಿರುವಂಥವ್ರು. ಎಲ್ಲ ಗುಣಗಳನ್ನು ಲಿಸ್ಟ್ ಮಾಡ್ಕೊಂಡಿದ್ದೀನಿ ನಾನು, ಕ್ವಾಲಿಟಿ ಆಫ್ ಎ ಟೀಚರ್ ಅಂತ. ಕೆಲವು ಟೀಚರ್ಸ್ ಇರ್ತಾರೆ, ಅವ್ರು ನೋಡಿದ ತಕ್ಷಣ ಸಂತೋಷ ಆಗುತ್ತೆ, ಅವ್ರು ನೋಡಿದ ತಕ್ಷಣ ಹೋಗಿ ಮಾತಾಡಿಸ್ಬೇಕು ಅನಿಸುತ್ತೆ. ಇನ್ನು ಕೆಲವ್ರು ಬಂದ್ರಪ್ಪ ಇವರು ಅಂತ ಹಂಗಿರ್ತದೆ, ಮುಖ ಗಂಟು ಹಾಕ್ಕೊಂಡು ನಗದೇ ಇರುವಂಥದ್ದು. ಮೇಷ್ಟ್ರಾದವ್ರು ಹೇಗಿರಬೇಕು ಅಂತ ಬರೀತಾರೆ. ಅವ್ರು ಏನೇನು ಕೆಲಸ ಮಾಡ್ತಿದ್ರು ಎಲ್ಲರನ್ನ ಸೇರಿಸ್ಕೊಂಡು ಅವ್ರ ಮಾತು ಹೇಗಿರ್ತಿತ್ತು ಅಂದರೆ, ಅವ್ರ ಇಂಗ್ಲೀಷ್ ಭಾಷಣ ಶೈಲಿ ಮೃದುವಾದ ಪದಗಳಿಂದಲೂ, ಎಷ್ಟು ಉಚಿತವೋ ಅದಕ್ಕೆ ಕಡಿಮೆ ಬೀಳದಂತೆಯೂ ಹೆಚ್ಚಾಗದಂತೆಯೂ ಇರುವ ಮಿತ ಪ್ರಮಾಣದಿಂದಲೂ, ಮನಮುಟ್ಟುವ ವಿಶದತೆಯಿಂದಲೂ, ಗಾಂಭೀರ್ಯದಿಂದಲೂ ವಿದ್ವದ್ರಂಜಕವಾಗಿತ್ತು. ಎಲ್ಲ ಸುಶಬ್ದಗಳು, ಯಾವ್ಯಾವುದು ಅಪಪ್ರಯೋಗ ಯಾವುದಿರಲಿಲ್ಲ, ಸುಶಬ್ದಗಳು, ವ್ಯಾಕರಣ ಮರ್ಯಾದಾಭೀತವಾದ ವಾಕ್ಯಬಂಧ, ಸ್ಫುಟವಾದ ವರ್ಣೋಚ್ಚಾರಣೆ. ಇದು ಬಹಳ ಮುಖ್ಯ ಅನಿಸುತ್ತೆ. ಒಬ್ಬ ಶಾಲೆಯಲ್ಲಿ ಹೆಡ್ ಮಾಸ್ಟರ್ ಆಗಿದ್ದವರಿಗೆ, ಮೇಷ್ಟ್ರಾಗಿದ್ದವರಿಗೆ ಇರೋದು ಒಂದೇ ಒಂದು ಶಕ್ತಿ, ಮಾತು. ಆ ಮಾತಿನಲ್ಲೇ ಹುಡುಗರು ಹಿಡ್ಕೊಳ್ಬೇಕು. ಆ ಮಾತು ಹೇಗಿರಬೇಕು, ಪ್ರೋತ್ಸಾಹದಾಯಕ ಆಗಿರಬೇಕು, ಸರಿಯಾಗಿರಬೇಕು, ತೂಕದ್ದಾಗಿರಬೇಕು, ಮನಸ್ಸನ್ನು ಎಳೆಯೋ ಹಾಗಿರಬೇಕು. ಅವರ ಧ್ವನಿ ಹೇಗಿತ್ತು, ಇದನ್ನು ಪಬ್ಲಿಕ್ ಸ್ಪೀಕಿಂಗ್ ಸ್ಕಿಲ್ಲಿಗೆ ಡೈರೆಕ್ಟ್ಲಿ ಹಾಕ್ಕೊಂಡ್ಬಿಡ್ಬೋದಪ್ಪ. ಇದನ್ನು ನಾವು ಸುಮ್ಮನೆ ಪಬ್ಲಿಕ್ ಸ್ಪೀಕಿಂಗ್ ಸ್ಕಿಲ್ ಅಂತ ಪುಸ್ತಕ ಬರಿತೀವಿ. ಇದು ಒಂದು ಪ್ಯಾರಾಗ್ರಾಫ್ ಹಾಕಿದರೆ ಪಬ್ಲಿಕ್ ಸ್ಪೀಕಿಂಗ್ ಹೇಗಿರಬೇಕು ಅಂತ ಬರ್ತದೆ. ಹೇಗಿದೆ ನೋಡಿ, ವರ್ಣನೆ ಹೇಗಿದೆ ನೋಡಿ. ತುಂಬ ಎತ್ತರವೂ ತುಂಬ ತಗ್ಗು ಅಲ್ಲದ ಸ್ನಿಗ್ಧ ಧ್ವನಿ. ಅದರ ಅಂತರ್ಲಕ್ಷಣವೆಂದರೆ, ಅವರ ಮಾತಿನ ಅಂತರ್ಲಕ್ಷಣವೆಂದರೆ ವಿಷಯದಲ್ಲಿ ಅವರಿಗಿದ್ದ ಶ್ರದ್ಧಾಸಕ್ತಿಗಳು. ಎಷ್ಟೋ ಸಲ ವಿಷಯದಲ್ಲಿ ಶ್ರದ್ಧೆ ಇಲ್ಲದೆ ಹೋದರೆ ನಮ್ಮ ಧ್ವನಿಯಲ್ಲಿ ಕಾಣಿಸುತ್ತೆ. ವಿಷಯದ ಬಗ್ಗೆ ಪ್ರೀತಿ ಇಲ್ಲದೆ ಹೋದಾಗ ಅದು ಮಾತಿನಲ್ಲಿ ಕಂಡುಬಿಡುತ್ತದೆ. ಅವರಿಗೆ ವಿಷಯದ ಬಗ್ಗೆ ಶ್ರದ್ಧೆ, ಆಸಕ್ತಿ ಎರಡೂ ಇದೆ. ನಮ್ಮ ಸಮಾಜದ ಪುರೋಭಿವೃದ್ಧಿಗೆ ಸಂಬಂಧಪಟ್ಟ ಎಲ್ಲ ವಿಷಯಗಳಲ್ಲಿಯೂ ರಾಮಚಂದ್ರರಾಯರಿಗೆ ಗಾಢವಾದ ಆಸಕ್ತಿ ಇತ್ತು. ಮುಖ್ಯವಾಗಿ ವಿದ್ಯಾಭ್ಯಾಸ, ಸಾಹಿತ್ಯ, ಸಮಾಜ ಪರಿಷ್ಕಾರ, ಸಂಪದ ಅಭಿವೃದ್ಧಿಯ ಪ್ರಯತ್ನ, ಈ 4 ವಿಚಾರಗಳು ಅವರಿಗೆ ಬಹಳ ಮುಖ್ಯವಾಗಿದ್ದವು.
ಗಮನಿಸಬೇಕಾದ 4 ವಿಷಯ ಯಾವುದು? ವಿದ್ಯಾಭ್ಯಾಸ ಆಗಲೇಬೇಕಾದ್ದು, ಹೆಡ್ ಮಾಸ್ಟರ್ ಆಗಿದ್ದವರು. ಸಾಹಿತ್ಯ, ಇದು ಭಾಳ ಮುಖ್ಯ ಅನಿಸುತ್ತೆ ನಮ್ಮ ಮೇಷ್ಟ್ರ್ ಆದವರಿಗೆ. ಎಷ್ಟೋ ಜನ ಮೇಷ್ಟ್ರುಗಳು ಅಯ್ಯೋ ನಮ್ಮ ಸಬ್ಜೆಕ್ಟ್ ಫಿಸಿಕ್ಸು, ಲಿಟ್ರೇಚರ್ ತೊಗೊಂಡು ಏನು ಮಾಡೋದು ಅಂತನ್ನೋದು. ಆದರೆ ಮೇಷ್ಟ್ರಿಗೆ ಲಿಟ್ರೇಚರ್ ಬಿಟ್ಟರೆ ಗತಿ ಇಲ್ಲ. ಯಾವುದೇ ವಿಷಯ ಇರಲಿ, ಸಾಹಿತ್ಯ ನಿಮ್ಮ ಜೀವನಕ್ಕೆ ಪರಿಷ್ಕಾರವನ್ನು ಮಾಡ್ತದೆ. ಆದ್ದರಿಂದ ಸಾಹಿತ್ಯವನ್ನು ಎಲ್ಲ ಶಿಕ್ಷಕರು ಯಾರ್ಯಾರು ನೆನೆಸ್ಕೊಂಡಿದ್ದಾರೋ ಡಿ ವಿ ಜಿ ಅವರೆಲ್ಲರೂ ಸಾಹಿತ್ಯದ ಶಕ್ತಿ ಪಡ್ಕೊಂಡವರು. ತಮ್ಮ ಮುಂದೆ ಹೋಸಲ ಹೇಳಿದ್ದೆ, ಫಿಸಿಕ್ಸ್ ಮೇಷ್ಟ್ರು ಎಷ್ಟು ಚೆನ್ನಾಗಿ ಸಾಹಿತ್ಯ ಕಲ್ತಿದ್ರು ಅಂತಂದರೆ ಸಾಹಿತ್ಯದಿಂದ ಅವ್ರು ಫಿಸಿಕ್ಸ್ ಚೆನ್ನಾಗಿ ಕೇಳಿಸ್ತಿತ್ತು ನಮಗೆ ಅಂತ ಹೇಳ್ತಿದ್ರು. ಆದ್ದರಿಂದ ಹಾಗೆ ಮುಂದೆ ಸಮಾಜ ಪರಿಷ್ಕಾರ, ಒಬ್ಬ ಶಿಕ್ಷಕನಾಗಿದ್ದವನು ಬರೀ ತನ್ನ ಪಾಠ ಅಷ್ಟೇ ಅಲ್ಲ, ಸಮಾಜ ಪರಿಷ್ಕಾರಕ್ಕೋಸ್ಕರ ಮಾಡುವಂಥದ್ದು. ಸಂಪದ ಅಭಿವೃದ್ಧಿಯ ಪ್ರಯತ್ನ, ಎಕನಾಮಿಕ್ ಡೆವಲಪ್ಮೆಂಟ್, ದೇಶ ಮುಂದೆ ಬರಬೇಕಾದ್ರೆ ಅದು ಬೇಕು. ಈ 4 ಇಟ್ಕೊತಿದ್ರು ಅಂತ ಅವ್ರು ಹೇಳ್ತಾರೆ. ಮಾತಿನಲ್ಲಿ ಬಾಹ್ಯ ಮತ್ತು ಅಂತರ್ಯ ಎರಡೂ ಇರಬೇಕು ಮಾತಿನಲ್ಲಿ ಅಂತ. ಆನಂತರ ಅವಾಗ ಈ ದೊಡ್ಡ ದೊಡ್ಡ ಕಾರ್ಯಗಳು ಮಾಡಬೇಕಾದ್ರೆ ಒಂದು ದೇಶಾಭ್ಯುದಯ ಸಂಘ ಅಂತ ಮಾಡ್ಕೊಂಡಿದ್ರು ರಾಮಚಂದ್ರಾಯರು. ಅದ್ರಲ್ಲಿ ದೊಡ್ಡವರಿದ್ದರು. ಯಾರು? BP ಮಾಧವರಾಯರು, ಕೌನ್ಸಿಲರ್ KP ಪುಟ್ಟಣ್ಣ ಅವರೆಲ್ಲ ಇದ್ದರಂತೆ. ಅವರಿಬ್ಬರಿಗೂ ಕೂಡ ರಾಮಚಂದ್ರಾಯರ ಮೇಲೆ ತುಂಬ ಗೌರವ. ಒಂದು ಸಣ್ಣ ಘಟನೆಯನ್ನು ಬರೀತಾರೆ. ದೊಡ್ಡ ಗುಣ ರಾಮಚಂದ್ರಾಯರದು. ಆ ಹೊತ್ತಿಗಾಗಲೇ 1911 ಸುಮಾರಲ್ಲಿ ಡಿ ವಿ ಜಿ ದಿವಾನ್ ರಂಗಾಚಾರ್ಲು ಬಗ್ಗೆ ಒಂದು ಜೀವನ ಚರಿತ್ರೆ ಬರೆದಿದ್ರು. ತುಂಬ ಚೆನ್ನಾಗಿರೋ ಜೀವನ ಚರಿತ್ರೆ, ಹುಡುಗ ಬರೆದಂಥದ್ದು. ಆದರೆ ಅವ್ರು ಏನು ಮಾಡಿದ್ರು ರಾಮಚಂದ್ರಾಯರು ಅಂತಂದರೆ ಬರೀತಾರೆ, ರಾಮಚಂದ್ರಾಯರಿಗೆ ಅದರಿಂದ ತುಂಬ ಸಂತೋಷ ಮತ್ತು ಹೆಮ್ಮೆ. ನನ್ನನ್ನು ಎಲ್ಲಿಯೂ ಇರಿಸರು. ಆ ಸಂಭ್ರಮದಲ್ಲಿ ಒಂದು ದಿನ ಬೆಳಗ್ಗೆ ನನ್ನನ್ನು ಪುಟ್ಟಣ್ಣ ಚಟ್ರಲ್ಲಿಗೆ ಕರೆದುಕೊಂಡು ಹೋಗಿ ಜಂಬದಿಂದ ಪ್ರಶಂಸೆ ಮಾಡಿದ್ದು ನನಗೆ ಜ್ಞಾಪಕದಲ್ಲಿ ಈಗ ನಡೆಯುತ್ತೆಂಬಷ್ಟು ಸ್ಫುಟವಾಗಿ ನಿಂತಿದೆ. ಇದು ಮಾತು ನನಗೆ ಭಾಳ ಮುಖ್ಯ ಅನ್ನಿಸ್ತು. ದೊಡ್ಡವರು ಯಾರಾದರೂ ಇವಾಗ ಹಾಗೆ ಮಾಡಿದರೆ ನಿಮ್ಮ ಜೀವನದಲ್ಲಿ ಆಗಿದ್ದರೆ ನೆನ್ಪಿಟ್ಕೊಳ್ಳಿ. ನಾನು ಹಿಂದೆ ಇರ್ತೀನಿ, ಹೆಂಗೆ ಹೇಳೋದು, ಸಣ್ಣದೇನೋ ಕೆಲಸ ಮಾಡಿದ್ದೀನಿ ಅಂತ. ಅದನ್ನು ದೊಡ್ಡದಾಗಿ ಮಾಡಿದ್ದೀಯಾ ಅಂತ ಎತ್ತಿ ತೋರಿಸೋದಿದೆಯಲ್ಲ, ಅದು ಭಾಳ ದೊಡ್ಡದು ಅನಿಸುತ್ತೆ ನನಗೆ. ಆ ಮಾಡಿದ್ದನ್ನು ಡಿ ವಿ ಜಿ ಹೇಳ್ತಾರೆ, ಇವತ್ತಿಗೆ ನಡೆದಾಗಿ ಮನೆ ಆದಾಗ ಅನಿಸುತ್ತೆ ಅಂತ. ಹುಡುಗ ಮಾಡಿದ ಕೆಲಸವನ್ನು ಎತ್ತಿ ತೋರಿಸುವಂಥದ್ದು. ನಾನು ಮೊದಲನೇ ಲೆಕ್ಚರಲ್ಲಿ ಹೇಳಿದ್ದೆ, ನಾನಿಲ್ಲಿ ಈ ಗೋಖಲೆ ಇನ್ಸ್ಟಿಟ್ಯೂಟಲ್ಲಿ ಲೆಕ್ಚರ್ ಮಾಡಿದಾಗ ಮಾಸ್ತಿ ಇದ್ದರು. ನಾನು ಮಾತಾಡಿದ್ದು ಯಾವುದೋ ಬುದ್ಧರ ಕಥೆಗಳು, GP ರಾಜರತ್ನ ಕಲಿಸಿದ್ದು ಬುದ್ಧನ ಕಥೆಗಳ ಬಗ್ಗೆ ಮಾತಾಡಿದ್ದು. ಆಗ ಮಾಸ್ತಿ ಅಷ್ಟು ದೊಡ್ಡವರು ಮುಗಿದ ಮೇಲೆ ಸರ ಅವ್ರು ನಡೆಯೋ ನೋಡಿ ಚುಟಕಾಯಿ ನಡ್ಕೊಂಬರ್ಬೇಕು, ಬಂದು ಕೈ ಹಿಡ್ಕೊಂಡ್ರು. ಮೇಷ್ಟ್ರೆ, ಅದು ಅಂಗುಲಿ ಮಾಲ್ ಕಥೆ ಎಷ್ಟು ಚೆನ್ನಾಗಿದೆ ನೋಡ್ರಿ ಹೇಳಿದ್ದು ನೀವು. ನಾನು ಎದೆ ಹೊಡೆದು ಹೋಗಿದೆ, ಮಾತಾಡಿದ್ದೀನಿ, ಏನಾಯಿತೋ ಗೊತ್ತಿಲ್ಲ ನನಗೆ. ದೊಡ್ಡವರು ಮಾತಾಡಿದಾಗ ಗಾಬರಿ ಆಗಿಬಿಡುತ್ತಲ್ಲ, ಏನು ಅನ್ಕೋತಾರೋ ಅಂತ. ಅದು ಏನಿಲ್ಲ, ಕೈ ಹಿಡ್ಕೊಂಡ್ರು. ಎಷ್ಟು ಚೆನ್ನಾಗಿದೆ ನೋಡ್ರಿ ಕಥೆ, ಅದು ನಮ್ಮ ಕನ್ನಡದಲ್ಲಿ ಸರಿಯಾಗಿ ಬಂದಿಲ್ಲ, ಬರ್ಕೊಡ್ರಿ ಅದನ್ನು, ನಮ್ಮ ಜೀವನದಲ್ಲಿ ಪಬ್ಲಿಷ್ ಮಾಡ್ತೀನಿ ಅಂದರು. ನಾನು ಮಾತಾಡಿದ್ದು ಚೆನ್ನಾಗಿತ್ತು ಅಂತಲ್ಲ, ನಾನು ಮಾತಾಡಿದ್ರಲ್ಲಿ ಒಳ್ಳೆಯದನ್ನು ಕಂಡುಕೊಳ್ಳೋ ಸ್ವಭಾವ ಅವ್ರಿಗಿತ್ತು ದೊಡ್ಡವರಿಗೆ. ಅದು ಮಾಸ್ತಿಯವ್ರ ಗುಣ. ಅದನ್ನು ಇಲ್ಲಿ ಮಾಡ್ತಾರೆ. ಕರ್ಕೊಂಡು ಹೋಗಿ ಅವ್ರ ಮುಂದೆ ನಿಲ್ಲಿಸಿ, ನಮ್ಮ ಹುಡುಗ ಎಷ್ಟು ಚೆನ್ನಾಗಿ ಬರೀದಾನೆ ಗೊತ್ತಾಯ್ತಾನ ಅಂತ ಹೇಳೋ ಹಾಗೆ ಅಭಿಮಾನಿ ಅಂತ ಹೇಳ್ತಾರೆ. ಅದಕ್ಕೆ ರಾಮಚಂದ್ರಾಯರು ಎಂಥ ನಿರ್ಮತ್ಸರರು ಮತ್ತು ಉದಾರಿಗಳು ಎಂಬುದಕ್ಕೆ ನನ್ನ ಅನುಭವ ನಿದರ್ಶನವಾಗಿದೆ ಅಂತ. ಮತ್ತೊಬ್ಬರ ಬಗ್ಗೆ ಒಳ್ಳೆಯ ಮಾತು ಹೇಳೋಕೆ ಬಂದಾಗ ಸ್ವಲ್ಪ ಆದರೂ ಹಿಂದೆ ಸರಿಯೋದು ಬೇಡ ಅಂತ. ಇದ್ರ ಗುಣಗಳ ಮೇಷ್ಟ್ರ ಗುಣಗಳು ಹೇಳ್ಕೊಂಬಂದಲ್ಲ, ಅದು ಬರೀತಾರೆ. ತಮ್ಮ ಪಾಂಡಿತ್ಯವನ್ನು ಲೋಕ ಜೀವನದಲ್ಲಿ ಬೆರೆಸಿದ್ದವರು. ಇದು ಮಾತು ಎಷ್ಟೋ ಸಲ ವಿಚಾರ ಮಾಡಿದಾಗ ಅನಿಸುತ್ತೆ, ಎಷ್ಟು ವಿಚಾರ ಮಾಡಿ ಬರೆದಿರಬೇಕು ಡಿ ವಿ ಜಿ ಹೇಳಬೇಕಾದ್ರೆ ಅಂತ. ಇನ್ನೊಂದು ನೆನೆಸ್ಬಿಟ್ಕೋಬೇಕು, ಅವ್ರು ಬಹುಶಃ ಭಾಳಷ್ಟು ಬರೆದಿಲ್ಲ, ಡಿಕ್ಟೇಟ್ ಮಾಡಿದ್ದು ಅಲ್ವಾ ಸರ್? ಡಿಕ್ಟೇಟ್ ಮಾಡೋದು ಬರೆಯೋದು ಸುಲಭ, ಡಿಕ್ಟೇಷನ್ ಭಾಳ ಕಷ್ಟ, ಭಾಳ ಕಷ್ಟ. ನಾನು ಕೇಳಿದ್ದೆ ರಾಧಾಕೃಷ್ಣನವರು ಹಾಗೆ ಮಾಡ್ತಿದ್ರು ಅಂತ. ರಾಧಾಕೃಷ್ಣನ ಕಣ್ಣು ಮುಚ್ಕೊಂಡು ಕೂತ್ಕೊಂಡು ಡಿಕ್ಟೇಷನ್ ಮಾಡೋರು, ದಿನಾಲು 15-20 ಪೇಜ್ ಮಾಡೋದಂತೆ. ಅದನ್ನು ಟೈಪ್ ಮಾಡಿದ್ಮೇಲೆ ಕರೆಕ್ಷನ್ ಮಾಡೋದು, ಹಾಗೆ ಮಾಡ್ತಿದ್ರು. ಹೇಳಬೇಕಾದ್ರೆ ಕಣ್ಣು ಮುಂದೆ ನಡೆದಂಗೆ ಕಾಣಿಸ್ತಿರ್ಬೇಕು ಅವರಿಗೆ. ಆ ಪದಗಳನ್ನು ಬರೆದಿರುವಂಥ ರೀತಿ ನೋಡಿ ಎಷ್ಟು ಚೆನ್ನಾಗಿದೆ. ಪಾಂಡಿತ್ಯವನ್ನು ಲೋಕ ಜೀವನದಲ್ಲಿ ಬೆರೆಸಿದ್ದವರು. ಅಂದರೆ ಭಾಳ ಜನ ಬೆರೆಸೋಲ್ಲ, ಲೋಕ ಜೀವನನೇ ಬೇರೆ, ಪಾಂಡಿತ್ಯನೇ ಬೇರೆ ಬೆರೆಸಿದಂಥವ್ರು. ಅವರಿಗೆ ಇಂಗ್ಲೀಷ್ ಸಾಹಿತ್ಯದ ಬಗ್ಗೆ ತುಂಬ ಅಭಿರುಚಿ. ಶೇಕ್ಸ್ಪಿಯರ್ ನಾಟಕವನ್ನು ಓದೋದು ಹೇಗೆ ಅಂತ ಕಲಿಸ್ಕೊಟ್ರಂತೆ. ಡಿ ವಿ ಜಿಯವರ ಸಾಹಿತ್ಯ ಪೋಷಕವಾದಂಥ ಕೆಲಸಗಳನ್ನು ಭಾಳ ಜನ ಮಾಡಿದರು ಇವರು ಅಂತ. ಅದರಲ್ಲಿ ಸೆನ್ಸಾಯ್ ಅನ್ನೋದಾಗಲಿ, ಆಮೇಲೆ ಬ್ರಿಟಿಷ್ ಅಪ್ ಫ್ರಾಮ್ ಸ್ಲೇವರಿ ಅನ್ನೋದು ವಾಷಿಂಗ್ಟನ್ ನಿಗ್ರೋನ್ ಹಾಡುಗಳನ್ನಾಗಲಿ, ಗ್ರ್ಯಾಂಟ್ ಅಲ್ಲನ್ ಬ್ರಿಟಿಷ್ ಬಾರ್ಬೇರಿಯನ್ಸ್, ಅವನ್ನೆಲ್ಲ ಪುಸ್ತಕ ಅವ್ರ ಕಡೆಯಿಂದ ಕೊಟ್ಟು ಓದು ಅಂತ ಓದಿಸಿದ್ರು. ಅವರು ಉತ್ತಮ ದರ್ಜೆಯ ಸಾಹಿತ್ಯ ಸಮೀಕ್ಷಕರು ಅಂತ. ಒಬ್ಬ ಮೇಷ್ಟ್ರ ಆದವರು ವಿದ್ಯಾರ್ಥಿ ಬಗ್ಗೆ ಪ್ರೀತಿ ಇರಬೇಕು, ಸಾಹಿತ್ಯದ ಬಗ್ಗೆ ಪ್ರೀತಿ ಇರಬೇಕು, ಸಮಾಜದ ಬಗ್ಗೆ ಪ್ರೀತಿ ಇರಬೇಕು, ಭಾಷಣ ಕಲೆಯಲ್ಲಿ ನಿಪುಣರಾಗಿರಬೇಕು, ನಗನಗ್ತಾ ಇರಬೇಕು. ಅದರ ಜೊತೆಗೆ ಅವ್ರ ಸಂಗೀತಾಭಿರುಚಿ ತುಂಬ ಚೆನ್ನಾಗಿತ್ತು. ಸಂಗೀತ ಕೂಡ ಸಾಹಿತ್ಯ ಸಂಗೀತ ಕಲಾವಿಹೀನ ಸಾಕ್ಷಾತ್ ಪಶು ಪುಚ್ಛ ವಿಷಾಣಹೀನ ಅಂತ. ಯಾವುದರಲ್ಲಿ ಆಸಕ್ತಿ ಇಲ್ಲದೆ ಹೋದರೆ ಜೀವನಕ್ಕೊಂದು ಸೊಗಸೇ ಬರಲ್ಲ. ಅದು ಸಂಗೀತವನ್ನು ಬೆಳೆಸ್ಕೊಂಡಿದ್ದವರು. ಮಕ್ಕಳಿಗೋಸ್ಕರ ಎಷ್ಟು ಅನುಕೂಲ ಮಾಡ್ತಿದ್ರು ಅಂದರೆ, ಯಾರ್ಯಾರಿಗೆ ಏನೇನು ಕಷ್ಟ ಇದೆ ನೋಡಿಕೊಂಡು ಅವರ ಸ್ಕಾಲರ್ಶಿಪ್ಪನ್ನು ಮಾಡೋದಾಗಲಿ,
ಪ್ರೈವೇಟ್ ಟ್ಯೂಷನ್ ಗೊತ್ತು ಮಾಡಿ ಅವ್ರ ಜೀವನಕ್ಕೆ ಅನುಕೂಲ ಆಗೋ ಮಾಡ್ತಿದ್ರಂತೆ. ಅದು ಬರೆದಿದ್ದಾರೆ. ಎಷ್ಟೋ ಮಂದಿಗೆ ಪ್ರೈವೇಟ್ ಟ್ಯೂಷನ್ ಗೊತ್ತು ಮಾಡಿಕೊಟ್ಟು ಅನ್ನ ಸಹಾಯ ಮಾಡಿದ್ದರು. ಅಂಥವರಲ್ಲಿ ನಾನೊಬ್ಬ, DVG ಅಂಥವ್ರಲ್ಲಿ ನಾನೊಬ್ಬ. ಅದನ್ನು ಕೂಡ ಮಾಡುವಂಥದ್ದು. ಬರೀ ವಿಜ್ಞಾನ ಅಷ್ಟೇ ಕೊಡೋದು ಅಷ್ಟೇ ಅಲ್ಲ, ವಿದ್ಯಾದಾನ ಮಾತ್ರ ಅಲ್ಲ, ಅದರ ಜೊತೆಗೆ ಅನ್ನದಾನವನ್ನು ಮಾಡಿ ಧೈರ್ಯ ಕೊಟ್ಟು ಬಡಿಸ್ತಿದ್ರು ಅಂತ. ಇದನ್ನು ನಾನು ಟೀಚರ್ಶಿಪ್ ಅಂತ ಮಾರ್ಜಿನಲ್ಲಿ ಮಾರ್ಕ್ ಮಾಡ್ಕೊಂಡಿದ್ದೀನಿ. ಒಬ್ಬ ಒಳ್ಳೆಯ ಮೇಷ್ಟ್ರಾದವ್ರು ಏನು ಮಾಡಬಹುದು ಅಂತ ಬರೆದದ್ದನ್ನು ಹೇಳ್ತಾರೆ. ರಾಮಚಂದ್ರಾಯರ ಬೋಧನ ಕ್ರಮವನ್ನು ಅವರ ವಿದ್ಯಾರ್ಥಿಗಳು ಬಹುವಾಗಿ ಕೊಂಡಾಡುತ್ತಾರೆ. ಇವತ್ತಿಗೆ ನಾವು 21ನೇ ಶತಮಾನದಲ್ಲಿ ಕೂತ್ಕೊಂಡು ಕ್ರಿಯೇಟಿವ್ ಟೀಚಿಂಗ್ ಟೆಕ್ನಿಕ್ಸ್ ಅಂತ ಬರಿತೀವಿ ದೊಡ್ಡದಾಗಿ. ಇದನ್ನು 100 ವರ್ಷಗಳ ಹಿಂದೆ ಬರೆದಿದ್ದಾರೆ ಅವರು. ಹೇಗಿದ್ದರು ಅವರು ಅಂತ. ಅವರ ಬೋಧನ ಪದ್ಧತಿ ಹೇಗಿತ್ತು ಅಂದರೆ, ಪಾಠಕ್ಕೆ ಬೇಕಾದ ಸಿದ್ಧತೆಯನ್ನು ಮಾಡಿಕೊಳ್ಳದೆ ಅವರು ಕ್ಲಾಸಿಗೆ ಹೋದವರಲ್ಲ. ಇದನ್ನು ಭಾಳ ಸಲ ನೆನಪಿಟ್ಕೋಬೇಕು ನಮ್ಮ ಮೇಷ್ಟ್ರುಗಳೆಲ್ಲ. ನಮ್ಮಲ್ಲಿ ಸಾಮಾನ್ಯವಾಗಿ ಮೊದಲನೇ ವರ್ಷ ಒಂದು ಪ್ರಾಕ್ಟೀಸ್ ಮಾಡೋದು ನಾವು. ಮೊದಲೇ ವರ್ಷ ನೌಕರಿಗೆ ಸೇರ್ಕೊಂಡು ಒಂದು ವರ್ಷ ಎದೆ ಬಡ್ತಾ ಇರ್ತದೆ. ಹುಡುಗರು ಕ್ಲಾಸಿಗೆ ಹೋದಾಗ ಏನು ಅನ್ಕೋತಾರೆ, ಹುಡುಗರು ಗಲಾಟೆ ಮಾಡ್ತಾರೋ ಅಂತ ಚೆನ್ನಾಗಿ ಓದಿ ನೋಟ್ಸ್ ಮಾಡ್ಕೊಳ್ಳೋದು. ಮರು ವರ್ಷ ಅಷ್ಟು ಟೆನ್ಷನ್ ಇರೋಲ್ಲ, ಸ್ವಲ್ಪ ಇರುತ್ತೆ. ಒಂದು ಅರ್ಧ ಗಂಟೆ ನೋಟ್ಸ್ ನೋಡ್ಕೊಂಡು ಹೋದರೆ ಪಾಠ ಮಾಡ್ಬೋದು. ಒಂದು 4-5 ವರ್ಷ ಆದಮೇಲೆ ನೋಟ್ಸು ಬೇಕಾಗಿಲ್ಲ. ಕೆಲವರು ಎಷ್ಟು ಎಕ್ಸ್ಪರ್ಟ್ ಟೀಚರ್ಸ್ ಇರ್ತಾರೆ ಅಂದರೆ ಕ್ಲಾಸಿಗೆ ಹೋಗ್ಬಿಟ್ಟು ಅವ್ರನ್ನೇ ಹುಡುಗರಿಗೆ ನಾ ಏನು ಮಾಡ್ತೀವಿ ಹೋದ ಕ್ಲಾಸಲ್ಲಿ ಅಂತ ಅವ್ರನ್ನೇ ಕೇಳೋದು. ಇವ್ರಿಗೆ ನೆನಪಿರಲ್ಲ. ಅವ್ರು ಹೇಳಿದ ತಕ್ಷಣ ಹೌದಾ ಮುಂದಿನ ತಗೋ. ಹುಡುಗರಿಗೆ ಏನು ಅದ್ಭುತ, ಏನು ನಮ್ಮ ಮೇಷ್ಟ್ರು ಬ್ರಿಲಿಯಂಟ್ ಇದು, ಏನು ಎಲ್ಲಿ ನೆಲೆಸಿದ್ರು ಅಲ್ಲಿಂದ ಶುರು ಮಾಡಿದ್ರಲ್ಲ ಅಂತ. ಪ್ರತಿ ವರ್ಷ ಮಾಡಿದ್ದದೇ, ಇದ್ದದೇನು ಬದಲೇ ಏನಿಲ್ಲ, ಹೊಸದೇನಿಲ್ಲ. ಹೊಸದಾಗಿದ್ದರೆ ವಿಚಾರ ಮಾಡಬೇಕಾಗ್ತಿತ್ತು. ಹೀಗೆ ಹಾಗೆ ಮಾಡೋದಲ್ಲ, ಸಿದ್ಧತೆ ಮಾಡಿಕೊಳ್ಳದೆ ಕ್ಲಾಸಿಗೆ ಹೋದವರೆಲ್ಲ. ನಾನು ಒಂದು ಸಲ ಹೇಳಿದ್ದೇನೋ ಗೊತ್ತಿಲ್ಲ, ಒಬ್ಬ ಹೆಣ್ಮಗಳಿದ್ದಾಳೆ ಅಮೇರಿಕಾದಲ್ಲಿ, ಮೇರಿ ಎಲೆನ್ ವೀಮರ್ ಅಂತ. ಆಕೆ ತಯಾರಿ ಮಾಡ್ಕೊಂಡು ಹೋಗೋದು ಕ್ಲಾಸಿಗೆ. ಓಡ್ತಾಳೆ ಕಾರಿಡಾರಲ್ಲಿ ಪುಸ್ತಕ ಹಿಡ್ಕೊಂಡು, ಟೀಚಿಂಗ್ ಹಿಡ್ಕೊಂಡು ಓಡಬೇಕು. ಇನ್ನು 30 ಸೆಕೆಂಡ್ ಇದೆ ಬೆಲ್ ಆಗೋದಕ್ಕೆ, 30 ಸೆಕೆಂಡ್ ಇದೆ ಬೆಲ್ ಆಗೋದಕ್ಕೆ. 1 ನಿಮಿಷ ಲೇಟಾಗಿ ಹೋದರೆ ಐ ವೇಸ್ಟೆಡ್ 40 ಮಿನಿಟ್ಸ್ ಏನೋ. 40 ಜನ ಮಕ್ಕಳು ಎಲ್ಲರಿಗೂ 1 ನಿಮಿಷ, 40 ನಿಮಿಷ ಹೋಯ್ತಲ್ಲ ಅಂತ ಬೇಜಾರು ಮಾಡ್ಕೊಳ್ಳೋಂಥ ಹೆಣ್ಮಗಳು. ಆಕೆ ಕ್ಲಾಸಿಗೆ ಜ್ವರ ಬಂದರೂ ಹುಡುಗರು ತಪ್ಪಿಸ್ಕೊಳ್ಳಲ್ಲ. ನಾನೇ ನೋಡಿದ್ದು, ಒಂದು 103 ಡಿಗ್ರಿ ಜ್ವರ ಬಂದಿರೋ ಹುಡುಗಿ ಕ್ಲಾಸಿಗೆ ಬಂದು ಈಕೆ ಕ್ಲಾಸ್ ಮುಗಿದ ತಕ್ಷಣ ಮತ್ತೆ ಹೊರಟ್ಲು. ನಾಕೆ ಅದು ಯಾಕೆ ಬಂದ್ರಿ ನೀವು, ಹುಷಾರಿಲ್ಲಲ್ಲ, ಜ್ವರ ಬಂದಿದ್ದು ಯಾಕೆ ಬಂದ್ರಿ ಅಂತ. ಆಕೆ ನಾನು ಹಿಂಗೆ ನೋಡಿದ್ಲು ಆಶ್ಚರ್ಯ ಅನ್ನೋಂಗೆ. ಹೌ ಕೆನ್ ಐ ಮಿಸ್ ವೀಮರ್ಸ್ ಕ್ಲಾಸ್, ಶಿ ಈಸ್ ಎ ಮೆಜಿಷಿಯನ್ ಯುನೋ. ಆಕೆ ಕ್ಲಾಸ್ ಹೆಂಗೆ ಮಿಕ್ಸ್ ಮಾಡ್ಕೊಳ್ಳೋದು, ಆಕೆ ಚಮತ್ಕಾರ ಮಾಡ್ತಾಳೆ ಕ್ಲಾಸಲ್ಲಿ, ಜಾದೂ ಮಾಡ್ದಂಗೆ ಮಾಡ್ತಾಳೆ ಅಂತ. ಆ ಕ್ಲಾಸ್ ನಮ್ಮ ಎಲ್ಲ ಮೇಷ್ಟ್ರುಗಳ ಕ್ಲಾಸು, ಎಲ್ಲ ಕ್ಲಾಸು ಜಾದೂ ಆಗೋಂಗಿದ್ರೆ ಎಷ್ಟು ಚೆನ್ನಾಗಿದ್ದು ಕಲಿಯೋದು. ಆಮೇಲೆ ಆಕೆ ಹೇಳಿದೆ, ಸಣ್ಣ ಹೆಣ್ಮಗಳು ಅಂತ ಹೇಳಿದ್ನಲ್ಲ, ಸಣ್ಣ ವಯಸ್ಸು ಆಕೆದು ಅಂತ ಹೇಳಿದೆ. ಭಾಳ ಸಣ್ಣ ವಯಸ್ಸೇನಲ್ಲ, 69 ವರ್ಷ ಆಕೆಗೆ ಅಷ್ಟೇ. ನಾನು ಎಷ್ಟೋ ಜನ ಮೇಷ್ಟ್ರಿಗೆ ಕೇಳ್ತಿರ್ತೀನಿ, 69ನೇ ವಯಸ್ಸಿಗೆ ಆಕೆಗೆ ಅಷ್ಟು ಉತ್ಸಾಹ ಇರಬೇಕಾದ್ರೆ 29ಕ್ಕೆ ನಮಗೇನಾಗಿದೆ ರೀ. ಅದಕ್ಕೆ ಹೇಳ್ತಾರೆ, ಸಿದ್ಧತೆ ಮಾಡಿಕೊಳ್ಳದೆ ಕ್ಲಾಸಿಗೆ ಹೋದವರೆಲ್ಲ ಮತ್ತು ವೇಳೆಯ ವಿಷಯದಲ್ಲಾಗಲಿ ಶಿಸ್ತಿನ ವಿಷಯದಲ್ಲಾಗಲಿ ಅವರು ನಿಯಮ ತಪ್ಪುತ್ತಿರಲಿಲ್ಲ. ತಮ್ಮ ಒಳ್ಳೆಯ ಮಾತುಗಳಿಂದಲೇ ಅಸಭ್ಯರಾದ ಹುಡುಗರನ್ನು ಸಭ್ಯ ಮಾರ್ಗಕ್ಕೆ ತರುತ್ತಿದ್ದರಂತೆ. ಇದು ಭಾಳ ಮುಖ್ಯ. ಕೆಲವು ಹೇಳ್ತಾರೆ, ಹೊಡಿಲಾರ್ದವ್ರು ಸರಿ ಆಗೋದಿಲ್ಲ ರೀ ಹುಡುಗರು ಇವರು. ಚಡಿಯಾಯಿ ಛಾಮ್ ಛಾಮ್, ವಿದ್ಯಾಯಿ ಘಾಮ್ ಘಾಮ್, ಮರಾಠಿಯಲ್ಲಿ ಹೇಳೋದು. ಸ್ಪೇರ್ ದ ರಾಡ್ ಆ್ಯಂಡ್ ಸ್ಪಾಯಿಲ್ ದ ಚೈಲ್ಡ್. ಕೋಲ್ ಬಿಟ್ಟರೆ ಹುಡುಗರು ಕೆಟ್ಟು ಹೋಗ್ತಾರೆ, ಹಾಕಬೇಕು ಅಂತ. ನನಗೆ ಇತ್ತೀಚೆಗೆ ಭಾಳ ಇರಿಸುಮುರ್ಸಾದಂಥ ಘಟನೆ. ಒಂದು ದೊಡ್ಡ ಫಂಕ್ಷನ್ ಇಲ್ಲಿ ಬೆಂಗಳೂರಲ್ಲಿ, 1000 ಜನ ಮೇಷ್ಟ್ರುಗಳು ಎಲ್ಲ ಇದ್ದಾರೆ. ಅವರು ಸ್ಟೇಜ್ ಮೇಲೆ ಕೇಳಿಬಿಟ್ಟು ಸರ್ ನೀವೆಲ್ಲ ಹೇಳ್ತೀರಿ ಹೊಡಿಬಾರ್ದು ಹುಡುಗರನ್ನಂತ, ನಾವೆಲ್ಲ ಹೊಡೆತ ತಿಂದೆ ಬೆಳೆದಿದ್ದಲ್ವಾ. ನಮ್ಮ ಮೇಷ್ಟ್ರಿಗೆ ಹೇಗೆ ಹೊಡಿತಿದ್ರು ಗೊತ್ತಾ, ಮೈ ಮೇಲೆ ನೀಲಿ ಆಗಿರ್ಬೇಕು, ಹಂಗೆ ಹೊಡಿತಾಯಿದ್ರು. ಹೊಡೆದ್ರು ಮನೆಗೆ ಹೋಗಿ ಹೇಳೋಂಗಿಲ್ಲ ನಾವು. ನಮ್ಮ ಮೇಷ್ಟ್ರು ಹೊಡೆದ್ರು ಅಂತ ಮನೆಗೆ ಹೋಗಿ ಹೇಳಿದರೆ ಮನೇಲೂ ಹೇಳ್ಬೀಳ್ತಾಯಿತ್ತು, ಸರಿ ಮಾಡಿದ್ರು ನಿನಗೆ ಅಂತ. ಅದಕ್ಕೆ ಅಲ್ಲಿ ಯಾಕೆ ಬಡಿಸ್ಕೋಬೇಕು ಅಂತ ಹೇಳ್ತಿರಲಿಲ್ಲ ನಾವು. ಆದರೆ ಇನ್ನೂ ನೆನೆಸ್ಕೋತೀವಲ್ಲ ಅವ್ರನ್ನೆಲ್ಲ, ತುಂಬ ಒಳ್ಳೆಯ ಶ್ರೇಷ್ಠ ಮೇಷ್ಟ್ರು ನೆನೆಸ್ಕೋತೀವಿ, ಗೌರವಕ್ಕೆ ಅರ್ಹರಾಗಿದ್ದಾರೆ ಅಂತ ಹೇಳ್ತೀವಿ. ಅವ್ರು ತಪ್ಪ ಮಾಡಿದ್ದು ಹಾಗಾದರೆ ಅಂತ. ಸ್ಟೇಜ್ ಮೇಲೆ ಹೇಳಬೇಕಾದ್ರೆ ಹುಷಾರಾಗಿ ಹೇಳಬೇಕು. ನಾನು 1000 ಜನ ಮೇಷ್ಟ್ರಿದ್ದಾರೆ. ನಾನು ಹೇಳಿದೆ, ಅವ್ರು ದೊಡ್ಡವರೇ, ನಮಸ್ಕಾರ ಮಾಡ್ತೀನಿ ಅವ್ರಿಗೆಲ್ಲ, ದೊಡ್ಡ ಮೇಷ್ಟ್ರು ಅವರೆಲ್ಲ. ಆದರೆ ಹೊಡಿಲಾರದೆ ಕಲಿಸಿದ್ರೆ ಇನ್ನೂ ದೊಡ್ಡವರು ಆಗ್ತಿದ್ರು ಅಂತ. ಆದರೆ ಅವರಿಗೆ ಹೊಡೆತ ಸರಿ ಅನಿಸಿತ್ತು. ಆದರೆ ಇವ್ರು ಹೇಳ್ತಾರೆ, 100 ವರ್ಷದ ಹಿಂದಿನ ಮಾತು ಸ್ವಾಮಿ ಇದು. ಹೊಡಿಲಾರದೆ ಒಳ್ಳೆಯತನದ್ದು. ನಾನು ಯಾವಾಗಲೂ ನಮ್ಮ ಟೀಚರ್ ಹೇಳ್ತಿರ್ತೇನೆ, ಬುದ್ಧ ಅಂಗುಲಿಮಾಲನ್ನು ಸೋಲಿಸಿದ್ದು ಖಡ್ಗದಿಂದ ಅಲ್ಲ, ಖಡ್ಗ ತೊಗೊಂಡೇನು ಹೋಗಲಿಲ್ಲ, ಪ್ರೀತಿಯಿಂದನೇ ಗೆದ್ದದ್ದು. ಬುದ್ಧ ಅಂಗುಲಿಮಾಲನ್ನು ಪ್ರೀತಿಯಿಂದ ಗೆಲ್ಲೋದಾದ್ರೆ ನಮ್ಮ ವಿದ್ಯಾರ್ಥಿಗಳನ್ನು ಗೆಲ್ಲೋಕ್ಕಾಗಲ್ವೇ? ಹೌದು ಸರ್, ನಾ ಹೇಳಿದೆ, ನಮ್ಮ ಹುಡುಗರೇನು ಅಂಗುಲಿಮಾಲ ಅಲ್ಲ ಅಂತ ಹೇಳಿದೆ. ನಾವು ಬುದ್ಧ ಅಲ್ವಲ್ಲ ಸರ್ ಅಂತ ಹೇಳಿದರು. ನಾ ಹೇಳಿದೆ, ಬುದ್ಧ ಆಗಲಿಕ್ಕಿಲ್ಲಪ್ಪ, ಬುದ್ಧನ ಹಾದಿರೋ ಒಂದು 2 ಹೆಜ್ಜೆ ನಡೆಯೋಕ್ಕಾಗಲ್ವೇ ನಮ್ಮದು. ಅವ್ರು ಎಷ್ಟು ಚಂದ ಹೇಳ್ತಾರೆ, ಆಗಿನ ಕಾಲಕ್ಕೆ ಇದು ಓದಬೇಕೆಲ್ಲರೂ. ತಮ್ಮ ಒಳ್ಳೆಯ ಮಾತುಗಳಿಂದಲೇ ಅಸಭ್ಯರಾದ ಹುಡುಗರನ್ನು ಸಭ್ಯ ಮಾರ್ಗಕ್ಕೆ ತರುತ್ತಿದ್ದರಂತೆ.
ಅಂಥ ಶಕ್ತಿ ಒಳ್ಳೆಯ ಮೇಷ್ಟ್ರ ಶಕ್ತಿ ಇರ್ತದೆ. ಅದು ಯಾವಾಗಲೂ ಸಾಧನೆಯಿಂದ ಬರುವಂಥದ್ದು. ಇತ್ತೀಚೆಗೆ ಒಬ್ಬ ಹುಡುಗ ನನಗೆ ಬೈದರ್ಕ್ಕೆ ಹೋದಾಗ ಅಲ್ಲೊಂದು ಅಮೃತ ಬಿಂದು ಅಂತ ಹೇಳಿಸ್ತಾರೆ. ಲೆಕ್ಚರ್ ಶುರು ಆಗೋ ಮೊದಲು ಪುಟ್ಟ ಹುಡುಗ ಸರ ಬಂದ, ಕೈ ಕಟ್ಕೊಂಡ, ಅಮೃತ ಬಿಂದು ಇವತ್ತಿನ ಮಾತು ಅಂದ. ಏನು ಹೇಳಿದೆ ಗೊತ್ತಾ? ಸಾಧನೆ ಇಲ್ಲದ ಬೋಧನೆ ಬರೀ ವೇದನೆ ಅಂತ. ಎಷ್ಟು ಒಳ್ಳೆ ಮಾತದು, ಎಷ್ಟು ರಿದಮಿಕ್ ಆಗಿದೆ. ಸಾಧನೆ ಇಲ್ಲದ ಬೋಧನೆ ಬರೀ ವೇದನೆ, ಹೇಳೋರ್ಗೂ ಕೇಳೋರ್ಗೂ. ಅದಕ್ಕೆ ಸಾಧನೆ ಇದ್ದರೆ ಒಳ್ಳೆಯತನದ ಮಾತಿಗೂ ಅಸಭ್ಯ ವಿದ್ಯಾರ್ಥಿಗಳು ಬಗ್ಗುತ್ತಾರೆ. ಆ ಮಾತಿನ ಹಿಂದೆ ಸಾಧನೆ ಇಲ್ಲದೆ ಹೋದರೆ ಬರೀ ಜೋರಾದರೆ ಆಗೋದಿಲ್ಲ ಅಂತ ಅದು ಹೇಳ್ತಾರೆ. ಹೇಗೆ ಮಾಡಿದರು? ಕೊನೆಯ ಸಾಲನ್ನು ಬರೀತಾರೆ, ರಾಮಚಂದ್ರ ರಾಯರ ಬಗ್ಗೆ ಬರೀತಾರೆ. ಬಹು ಜನಪ್ರಿಯರಾಗಿ ದೊಡ್ಡ ಕಡೆಗಳಲ್ಲಿ ಪ್ರಭಾವಶಾಲಿಗಳಾಗಿದ್ದರೂ ರಾಮಚಂದ್ರ ರಾಯರು ಸ್ವಪ್ರಯೋಜನಕ್ಕಾಗಿ ಏನನ್ನೂ ಮಾಡಿಕೊಳ್ಳಲಿಲ್ಲ. ಮಧ್ಯಮ ದರ್ಜೆಯ ಬಡವರಾಗಿಯೇ ಬಾಳಿ ಹಾಗೆಯೇ ತಮ್ಮ ಕಾಲವನ್ನು ಮುಗಿಸಿಕೊಂಡರು. ಆದರೆ ಕೊನೆಗೆ ಹೇಳ್ತಾರೆ, ಇದು ಬಹಳ ಮುಖ್ಯ ಇದು. ಆದರೆ ಬೆಂಗಳೂರಿನ ಸಾರ್ವಜನಿಕ ಜೀವನದ ಚರಿತ್ರೆಯನ್ನು ಅನ್ಯೂನವಾಗಿ ಬರೆಯ ಹೊರಡುವವರು ರಾಮಚಂದ್ರ ರಾಯರ ಹೆಸರನ್ನು ಮೆರುಗಕ್ಷರಗಳಿಂದ ಬರೆಯದೇ ಇರರು. ಆ ಪದ ನೋಡ್ರಿ, ಮೆರುಗಕ್ಷರ ಅಂತ. ಮೆರುಗಕ್ಷರಗಳಿಂದ ಬರೆಯದೇ ಇರರು. 70-80 ವರ್ಷಗಳ ಹಿಂದೆ ಸಾರ್ವಜನಿಕ ಜೀವನ ಹೇಗಿತ್ತು ನನಗೆ ತಿಳಿಯಲು ಅವಕಾಶವಿಲ್ಲ. ಆದರೆ 45-50 ವರ್ಷಗಳ ಹಿಂದೆ ನಮ್ಮಲ್ಲಿ ಸಾರ್ವಜನಿಕ ಜೀವನವಿತ್ತು. ಅದು ನಿರ್ಮಲವಾಗಿ, ಗಂಭೀರವಾಗಿ, ಫಲಕಾರಿಯಾಗಿತ್ತು. ಆ ಸಾರ್ವಜನಿಕ ಹೇಗಿತ್ತು ಅಂತ. ಜನಹಿತ ಚಿಂತಕರು ಆಗಲೂ ನಮ್ಮಲ್ಲಿದ್ದರು. ಅವರು ಆಗ ಪಟ್ಟ ಶ್ರಮದ ಫಲವು ಇಂದಿನ ಸಾರ್ವಜನಿಕ ಜೀವನಕ್ಕೆ ತಳಪಾಯವಾಗಿದೆ ಎಂಬುದಕ್ಕೆ ರಾಮಚಂದ್ರ ರಾಯರ ಪವಿತ್ರವೂ ಶುಭಕರವೂ ಆದ ಜೀವನವು ದೃಷ್ಟಾಂತವಾಗಿದೆ. ಎಷ್ಟು ಕನ್ಕ್ಲೂಷನ್ ಚೆಂದ ಬರೀತಾರೆ ಅಂದರೆ, ಅವರು ದುಡ್ಡಿನಿಂದ ಅವ್ರ ಜೀವನ ಆಳಿಯೋದಕ್ಕೆ ಕಾರಣ ಇಲ್ಲ. ದುಡ್ಡು ಏನು ಮಾಡ್ಕೊಳ್ಳಿಲ್ಲ. ವೈಯಕ್ತಿಕ ಜೀವನಕ್ಕೆ ಪ್ರಯೋಜನಕಾರಿಯಾದಂಥ ಆಸ್ತಿ ಏನು ಮಾಡಲಿಲ್ಲ. ಅಕಸ್ಮಾತ್ ಅವರ ಆಸ್ತಿ ಹಿಂದೆ ಹೋಗಿದ್ದರೆ ಅದನ್ನು ಬಹುಶಃ DVG ದಾಖಲಾತಿ ಮಾಡ್ತಿದ್ರು ಅನ್ನೋ ನಂಬಿಕೆ ಇಲ್ಲ. DVG ಒಂದು ಕಡೆ ಹೇಳ್ತಾರೆ, ನಾನು ನೋಡೋದು ಅವ್ರ ಗಳಿಕೆ ಬಗ್ಗೆ ಮಾತಾಡೋಲ್ಲ, ಅವ್ರ ಜೀವನಕ್ಕೆ ಏನು ಮಾಡಿದರು, ಸಮಾಜಕ್ಕೆ ಏನು ಮಾಡಿದರು ಅನ್ನೋದ್ರ ಮೇಲೆ. ಮೆರುಗಕ್ಷರಗಳಿಂದ ಬರೀಬೇಕಾದ್ರೆ ಏನು ಬೇಕು ಅನ್ನೋದನ್ನು ತಿಳಿಸ್ಕೊಡ್ತಾರೆ DVG. ನೀವು ಸ್ವಂತಕ್ಕೋಸ್ಕರ ಏನು ಮಾಡ್ಕೊಂಡಿದ್ರು ಅದು ಸಮಾಜ ಜೀವನದಲ್ಲಿ ಲೆಕ್ಕ ಆಗೋದಿಲ್ಲ. ಮತ್ತೊಬ್ಬರಿಗೋಸ್ಕರ ಮಾಡಿದ್ದನ್ನು ನೆನೆಸ್ಕೋಬೇಕು ಅಂತ. ಇದು ಮೊದಲನೇ ಪತ್ರವನ್ನು ಅವ್ರು ವಿವರಣೆ ಮಾಡುವಂಥದ್ದು. ಅದು ರಾಮಚಂದ್ರ ರಾಯರದು ಮುಗಿತಲ್ಲ, ಕರೆಕ್ಷನ್ ಆಯಿತು ಅವ್ರ ಕಡೆಯಿಂದ. ಅವ್ರು ಎಲ್ಲಿ ಹೋಗಿ ಅಂದಿದ್ರು? ಅವ್ರು ಹೋಗು ಕೃಷ್ಣಸ್ವಾಮಿ ಅಯ್ಯರ್ ಕಡೆ ಹೋಗು ಅಂತ ಅಂದಿದ್ರು. ಇದು ಮುಂದಿನ ಪಾತ್ರ ಅವ್ರದ್ದು. ಅಲ್ಲಿಂದ ಪತ್ರ ಹಿಡ್ಕೊಂಡು ಕರೆಕ್ಷನ್ ಮಾಡಿಸ್ಕೊಂಡು ಕೃಷ್ಣಸ್ವಾಮಿ ಅಯ್ಯರ್ ಮನೆಗೆ ಬಂದರು. ಅಲ್ಲಿ ಬಂದಾಗ ಹೇಗಿದೆ ಅದು ನೋಡಿ, ಎಷ್ಟು ಚೆನ್ನಾಗಿದೆ. ಕೆ ರಾಮಚಂದ್ರ ರಾಯರ ಮಾತಿನಂತೆ ನಾನು KA ಕೃಷ್ಣಸ್ವಾಮಿ ಅಯ್ಯರ್ ಅವರಲ್ಲಿಗೆ ಹೋದೆ. ಆ ವಿವರ ಹೇಗೆ ಕೊಡ್ತಾರೆ ನೋಡಿ. ಅವರು ಆಗ ಬಸವನಗುಡಿಯ 5ನೇ ಅಡ್ಡ ರಸ್ತೆಯಲ್ಲಿ ಚಿದ್ವಿಲಾಸವೆಂಬ ಮನೆಯ ಹಿಂದುಗಡೆಗೆ ಸ್ವಂತ ಮನೆಯಲ್ಲಿ ವಾಸವಾಗಿದ್ದರು. ನಾನು ಹೋಗಿದ್ದುದು ಮಧ್ಯಾಹ್ನ 3 ಗಂಟೆ ಸುಮಾರಿಗೆ, ಮತ್ತು 3 ಗಂಟೆಗೆ ಹೋದದ್ದು. ಅದು ಕಾಫಿ ಟೈಮ್ ಅದು ಯಾವಾಗಲೂ. ಕದ ತಟ್ಟಿದ ಕೂಡಲೇ ಅವರೇ ಬಾಗಿಲು ತೆಗೆದು ಒಳಕ್ಕೆ ಕರೆದರು. ಆ ಕೋಣೆಯಲ್ಲಿ ಸಾಮಾನ್ಯನ ಆಡಂಬರವೇನೂ ಇಲ್ಲ. ಒಂದು ಬೀರು ಪುಸ್ತಕ ನೋಡಿ, ಮೇಷ್ಟ್ರ ಮನೆಯಲ್ಲಿ ಏನು ಇರಬೇಕು ಅದು ಇರ್ತದೆ. ಒಂದು ಬೀರು ಪುಸ್ತಕ, 2 ಚಾಪೆ, 1-2 ದಿಂಬು, 1 ಪಿಟೀಲು, ಇಷ್ಟು ನನಗೆ ಕಾಣಬಂದದ್ದು. ನಾನು ರಾಮಚಂದ್ರ ರಾಯರ ಕಡೆ ಬಂದಿದ್ದೇನೆ ಅಂತ ಹೇಳ್ಕೊಂಡ್ರು. ಆಮೇಲೆ ಒಬ್ಬರು ಯಾರೋ, ಇದು ಯಾವಾಗಲೂ ಹೇಗಿರುತ್ತೆ ಗೊತ್ತಾ, ನೀವು ಪರಿಚಯ ಮಾಡ್ಕೋಬೇಕಾದ್ರೆ ಒಬ್ರು ಯಾರೋ ಇಬ್ಬರಿಗೂ ಪರಿಚಯ ಆದವ್ರು ಇದ್ದರೆ ಚೆನ್ನಾಗಿರ್ತದೆ. ತುಂಬ ಹೋದರೆ ಯಾರು ನೀವು, ಯಾರ ಪೈಕಿ ಯಾರು ಕಳಿಸಿದ್ರೆ ನಿಮ್ಮನ್ನು ಅಂತೆಲ್ಲ ಬರುತ್ತೆ. ನಮ್ಮ ಇವ್ರು ಗೊತ್ತಲ್ಲ ನಿಮಗೆ, ಅವ್ರು ಅವರ ಬನ್ನಿ ಒಳಗಡೆ ಅಂತ ಸ್ವಲ್ಪ ವೀಸಾ ಸಿಗುತ್ತೆ, ಬೇಗ ಸಿಗುತ್ತೆ. ಹಾಗೆ ಹೋದ ತಕ್ಷಣ ನಮ್ಮ ಸಮೀಪದ ಬಂಧುಗಳೊಬ್ಬರು ಸಂಗೀತ ಪ್ರೀತಿಯ ಕಾರಣದಿಂದ, ಇವರು ತುಂಬ ಬುದ್ಧಿವಂತರು, ಅಲ್ಲಿ ಪಿಟೀಲ್ ನೋಡಿದ್ದಾರೆ ಮನೇಲಿ, ಸಂಗೀತ ಪ್ರಿಯರಿವರು ಅಂತ. ಅದಕ್ಕೆ ಹೇಳಿದ ಅವರಿದ್ದಾರೆ, ಸಂಗೀತ ಪ್ರಿಯರಿದ್ದಾರೆ ಅಂತ ಪರಿಚಯ ಮಾಡಿದ್ರಂತೆ. ಕೃಷ್ಣಸ್ವಾಮಿಯರಿಗೆ ಸ್ನೇಹಿತರು. ಅವರು ನನಗೆ ಅಯ್ಯರವರ ವಿಷಯವನ್ನು ತಿಳಿಸಿದ್ದರು. ನಾನು ಆ ಬಂಧುಗಳ ಹೆಸರನ್ನು ಹೇಳಿದ ಕೂಡಲೇ ಅಯ್ಯರವರಿಗೆ ಮುಖ ಅರಳಿತು. ನನ್ನನ್ನು ಪ್ರೀತಿಯಿಂದ ಒಳಗೆ ಕರೆದು ಕೂರಿಸಿಕೊಂಡು ನನ್ನ ಪೂರ್ವೋತ್ತರಗಳನ್ನೆಲ್ಲ ವಿಚಾರಿಸಿದರು. ನಮ್ಮೂರು ಮುಳುಬಾಗಲು ಎಂದು ಕೂಡಲೇ ಯಾವಾಗಲೂ ಊರಿನ ಸಂಬಂಧವನ್ನು ಜಾಸ್ತಿ ಇರುತ್ತೆ. ತುಂಬ ಪ್ರಯೋಜನಕಾರಿಯಾದದ್ದು ಕೆಲವೊಂದು ಸಲ ಊರಿನ ಹೆಸರು. ನನಗೆ ಸಾಕಷ್ಟು ಸಲ ಪ್ರಯೋಜನ ಆಗಿದೆ. ನಾನು ಕರ್ಜಗಿ ನೋಡೇ ಇಲ್ಲ. ಹಾವೇರಿ ಹತ್ರ ಒಂದು ಕರ್ಜಗಿ ಇದೆ, ಅದು ನೋಡೇ ಇಲ್ಲ ನಾನು. ಇನ್ನೂ 4 ಕರ್ಜಗಿ ಇದೆ ಅಂತ ಆಮೇಲೆ ಗೊತ್ತಾದದ್ದು ನನಗೆ. ಶಿವಮೊಗ್ಗ ಹತ್ತಿರ ಒಂದಿದೆ ಅಂತೆ, ಗುಲ್ಬರ್ಗಾದಲ್ಲಿ ಒಂದಿದ್ದು ನಾನೇ ನೋಡಿದ್ದೀನಿ, ಇನ್ನೂ ಮಧ್ಯಪ್ರದೇಶದಲ್ಲಿ ಇದೆ ಅಂತ ನನಗೆ ಗೊತ್ತಿರಲಿಲ್ಲ. ನಾನು UGCಯಲ್ಲಿ ಮೆಂಬರ್ ಆಗಿದ್ದೆ, ಯೂನಿವರ್ಸಿಟಿ ಗ್ರಾಂಟ್ಸ್ ಕಮಿಷನಲ್ಲಿ. ಹೋದಾಗ ಮಗನ್ ದಾಸ್ ಅಂತ ಒಬ್ಬ ಕ್ಲಾರ್ಕು. ಅವನು ಬಲು ಮಂಡು, ಯಾವಾಗಲೂ ರೆಡ್ ಇಂಕೇ ಜಾಸ್ತಿ, ಒಂದು ಗ್ರೀನ್ ಇಂಕಿಂತ ಅಂತ ಹೆಸರು. ಅವನು ಏನಾದರೂ ಪ್ರಪೋಸಲ್ ಹೋದರೆ ಮೊದಲು ಇಲ್ಲ ಅಂತ ಬರೋದು, ಯಾಕಿಲ್ಲ ಅಂತ ಆಮೇಲೆ ವಿಚಾರ ಮಾಡೋನು. ಹಾಗಿದ್ದ ಅವನ ಕಡೆ ಯಾವ ಫೈಲ್ ಹೋದರೂ ವಾಪಸ್ ಬರುತ್ತೆ ಅಂತ ಖಾತ್ರಿ.
ನಾನು ಏನೋಪ್ಪ ಕಿರಿಕಿರಿ ನಮ್ಮ ಕಾಲೇಜದ್ದು ಕೆಲಸ ಇತ್ತು, ತೊಗೊಂಡು ಫೈಲ್ ಕೊಟ್ಟೆ. ಅದು ಮಾರ್ಚ್ 30ಕ್ಕೆ ಮುಗಿದು ಹೋಗಬೇಕು. ನಮಗೆಲ್ಲ ಗೊತ್ತಲ್ಲ, ಮಾರ್ಚ್ ಫೈನಾನ್ಷಿಯಲ್ ಇಯರ್ ಮುಗಿದು ಹೋಗ್ಬಿಡುತ್ತೆ. ಅಷ್ಟರೊಳಗೆ ಅಪ್ರೂವ್ ಆದರೆ ನಮ್ಮ ಕಾಲೇಜಿಗೆ ಒಂದು 8-10 ಲಕ್ಷ ಬರಬೇಕು, ಬರುತ್ತೇನೋ ಅಂತ ಪ್ರಪೋಸಲ್ ಮಾಡ್ಕೊಂಡು ಹೋಗಿದ್ದೆ. ನಾನು ಹೋದಿದ್ದೆ ಜನವರಿಗೆ. ಆತ ಹೋದ ತಕ್ಷಣ ಹಿಂಗೆ ಕೂತಿದ್ದ. ಈ ವಿಕ್ರಮಾದಿತ್ಯ ಸ್ವಲ್ಪ ಮೆತ್ತ ಕೂತ್ಕೋಬೋದಾಗಿತ್ತೇನೋ, ಅದಕ್ಕಿಂತ ಜೋರಾಗಿ ಕೂತ್ಕೊಂಡಿದ್ದ. ಅವನು ಸೆಕ್ಷನ್ ಆಫೀಸರು. ಇಲ್ಲಿಂದ ಇಲ್ಲಿವರೆಗೂ ಫೈಲ್ಸು, ಎಡಗಡೆಯಿಂದ ಈ ಬಲಗಡೆ ತುದಿವರೆಗೂ ಫೈಲ್ಸು. ಅವನ ತಲೆ ಒಂದು ಸ್ವಲ್ಪ ಪೆಂಗ್ವಿನ್ ಕಣ್ಣಂಗೆ ಕಾಣ್ತಾ ಇತ್ತು ಅಷ್ಟೇ, ಉಳುಕಿದೇನೂ ಕಾಣಿಸ್ತಾ ಇಲ್ಲ ದೇಹ, ಸುತ್ತಲೂ ಫೈಲ್ಸು. ನಾನು ಹೋಗಿ ನನ್ನ ಫೈಲ್ ತಂದಿದ್ದೀನಿ ಅಂದೆ. ಅಲ್ಲಿಡಿ ಅಂದ, ಎಡಗಡೆ ಬೆರಳು ಮಾಡಿ. ನಾನು ಅಲ್ಲ ನಂದು ಇಡಿ ಅಲ್ಲಿ ಅಂದ. ನಾನು ಯಾಕಪ್ಪ ತುಂಬ 2 ದಿವಸ ಆಗುತ್ತೆ ಅಂತ ಕೇಳಿದೆ. ಇಲ್ಲೋಡಿ ಇಲ್ಲಿ ಫೈಲ್ ಇದೆ, ಈಗ ಕ್ಯೂ ಪ್ರಕಾರ ಇಟ್ಟಿದ್ದೀನಿ, ಸೀನಿಯಾರಿಟಿ ಪ್ರಕಾರ ಇಲ್ಲಿ ಬಂದಿದೆ. ಇದೆಲ್ಲ ಮುಗಿದು ಬರಬೇಕಾದ್ರೆ ಟೈಮ್ ತೊಗೊಳುತ್ತೆ ನಿಮ್ಮದು, ಎಷ್ಟು ಆಗಬಹುದು ಟೈಮು ಅಂತ ಕೇಳಿದೆ. ಆಗ್ಬೋದು ಒಂದು 2-3 ವರ್ಷ ಅಂದ. ನಾನು ಅಂದೆ, ಅಯ್ಯಪ್ಪ ನಾನು ಮಾರ್ಚ್ 30ಕ್ಕೆ ಮುಗಿದು ಹೋಗ್ಬಿಡುತ್ತಪ್ಪ, 2 ತಿಂಗಳು ಟೈಮ್ ಇರೋದು, ಬಿಟ್ಬಿಡಿ ಈ ಪ್ಲ್ಯಾನ್ ಬಿಟ್ಬಿಡಿ, ಈ ಪ್ಲ್ಯಾನ್ ಪೀರಿಯಡ್ ಬಿಟ್ಬಿಡಿ, ನೆಕ್ಸ್ಟ್ ಪ್ಲ್ಯಾನ್ ಪೀರಿಯಡ್ಗೆ ವಿಚಾರ ಮಾಡಿ ನೀವು ಅಂದ. ಅಯ್ಯೋ ಕರ್ಮ, ಫೈಲೇ ನೋಡೋಲ್ಲ ಮನುಷ್ಯ. ಆಮೇಲೆ ನಾನು ಕಾರ್ಡ್ ಕೊಟ್ಟೆ. ಕಾರ್ಡ್ ತಕ್ಷಣ ಅವ್ನ ಮುಖ ಅರಳಿತು ಒಂದೇ ಸಲ. ಆಪ್ ಕಹಾಕೆ ಹೇ ಅಂತ ಕೇಳ್ದ. ಎಲ್ಲಿಯವ್ರು ನೀವು ಅಂತ ಕೇಳ್ದ. ಕರ್ನಾಟಕದವನು ಅಂದೆ. ಆಪ್ಕ ಸರ್ನೇಮ್ ಕ್ಯಾ ಹೇ ಅಂತ ಕೇಳ್ದ. ಕರ್ಜಗಿ ಅಂದೆ. ಹಾಂ ಹಮಾರೆ ಗಾಂವ್ ಕೆ ಆದ್ಮಿ ಹೇ ಆಪ್ ಅಂದ. ನಮ್ಮೂರಿನವ್ರು ನೀವು ಅಂದ. ನಿಮ್ಮದು ಯಾವ ಊರು ಅಂತ ಕೇಳಿದೆ. ಕರ್ಜಗಿ ಅಂದ. ಕರ್ನಾಟಕದವ್ರು ಅಂದ. ಇಲ್ಲ ಮಧ್ಯಪ್ರದೇಶದವನು ಅಂದ. ಗೊತ್ತಾ ಮಧ್ಯಪ್ರದೇಶದವನು ಕರ್ಜಗಿ ಇದೆ ಅಂತ ಗೊತ್ತಾಯ್ತು ನನಗೆ. ಆಮೇಲೆ ಹೇಳಿದೆ, ಇಲ್ಲಪ್ಪ ನಾನು ಮಧ್ಯಪ್ರದೇಶ ಕರ್ಜಗಿ ನೋಡೇ ಇಲ್ಲ, ನಾನು ಧಾರವಾಡ ಹತ್ತಿರ ಹಾವೇರಿ ಹತ್ರ ಕರ್ಜಗಿ ಇದೆ, ಅಲ್ಲಿ ಅವನು ಅಂತ ಹೇಳ್ತಾರೆ, ಕರ್ನಾಟಕದವನು ನಾನು ಅಂದೆ. ಅವನಿಗೆ ಎಷ್ಟು ಕಾನ್ಫಿಡೆನ್ಸ್ ಇತ್ತು ಅಂದರೆ, ನೈ ಸಾಬ್ ಆಪ್ ಮಧ್ಯಪ್ರದೇಶಕ್ಕೆ ಹೇ, ಆಪ್ಗೆ ಬುಜುರ್ಗ್ ಉದ್ರ ಚಲೆ ಗಯೆ, ನಿಮ್ಮ ಹಿರಿಯರು ಇಲ್ಲಿದ್ದವರು ಅಲ್ಲಿ ಹೋಗಿದ್ದಾರೆ ಅಷ್ಟೇ, ಮೂಲ ನಿಮ್ಮದಿಲ್ಲೇ ಅಂದ. ಫೈಲ್ ಇದ್ದಾರೆ ಅಂದ. ಇದೆಲ್ಲ ಸೀನಿಯಾರಿಟಿ ತಪ್ಪೋಯ್ತು. ಆಮೇಲೆ ನಾನು ಏನು ಕೆಲಸ ಅಂದ, ಮೀಟಿಂಗ್ ಇದೆ ಅಂದ, ಮುಗಿಸ್ಕೊಂಡು ಬನ್ನಿ ಸಾಯಂಕಾಲ 4 ಗಂಟೆಗೆ ಅಂದ. 4 ಗಂಟೆಗೆ ಮತ್ತೆ ಹೋದೆ. ಫೈಲ್ ಕ್ಲಿಯರ್, ಎಲ್ಲ ಕ್ಲಿಯರ್ ಮಾಡಿಕೊಟ್ಟಿದ್ದಾನೆ, ಬರೆದಿದ್ದಾನೆ, ಸ್ಯಾಂಕ್ಷನ್ ಮಾಡಬೇಕು ಅಂತ ಬರ್ತಿದ್ದಾನೆ. ನಾಂದೆ, ಅಲ್ಲಯ್ಯ ನೀನು ಬರೀ ಸೆಕ್ಷನ್ ಆಫೀಸರು, ನೀನು ಕೊಡ್ಬೋದು ಅಂದರೆ ಎಲ್ಲರೂ ಕೊಟ್ಬಿಡ್ತಾರಾ? ನೀನು ತಲೆ ಮೇಲೆ ಅಂಡರ್ ಸೆಕ್ರೆಟರಿ, ಡೆಪ್ಯೂಟಿ ಸೆಕ್ರೆಟರಿ, ಜಾಯಿಂಟ್ ಸೆಕ್ರೆಟರಿ, ಅಡಿಷನಲ್ ಸೆಕ್ರೆಟರಿ, ಚೇರ್ಮನ್ ಇಷ್ಟು ಜನ ಇದ್ದಾರೆ, ಇವರೆಲ್ಲ ಹ್ಞೂ ಅಂತಾರ ಅಂತ ಕೇಳಿದೆ. ಇದು ರಾವ್ ಸಾಬ್ ಅಂದ. ಹತ್ರ ಕರೆದ. ಏಕ್ ಬಾತ್ ಬತಾತಾ ಹೂಂ, ಕಿಸಿ ಕೋ ನಹೀ ಬತಾನಾ ಅಂದ. ಒಂದು ಮಾತು ಹೇಳ್ತೀನಿ, ಯಾರಿಗೂ ಹೇಳಬೇಡಿ ಅಂದ. ಏನು ಅಂದರೆ, ಓ ಸಬ್ ಊಪರ್ ಬೈಟೇನಾ ಸಬ್ ಗಧೆ ಹೈ ಸರ್ ಅಂದ. ಮೇಲೆ ಕುಳಿತವರೆಲ್ಲ ಕತೆಗಳು ಅಂತ. ಏನಯ್ಯ ಹಿಂಗೆ ಹೇಳ್ತೀಯ ಅಂದ. ಅವ್ರು ಯಾರೂ ಫೈಲ್ ನೋಡೋಲ್ಲ ಸರ್, ನಾನು ಬರೆದಿದ್ದೀನಲ್ಲ, ಸಿಕ್ಕ ಹಾಕ್ತಾರೆ ಕಳಿಸ್ತಾರೆ ನೋಡಿ ಬೇಕಾರೆ ಅಂದ. ನಾನು ಎಲ್ಲ ಇವನಿಷ್ಟು ಸುಲಭ ಆಯ್ತಲ್ಲ ಕೆಲಸ, ಹೋಯ್ತು ಒಂದು ದಿವಸದಲ್ಲಿ ಅಪ್ರೂವ್ ಆಗೆಲ್ಲ ಆಯಿತು. ಪ್ರಾಸೆಸ್ ಇದೆಲ್ಲ ಹೋಗ್ಬೇಕಲ್ಲ, ಎಲ್ಲರ ಮೆಟ್ಲು ಹತ್ಕೊಂಡು ಹೋಗಿ ಕೊನೆಗೆ ಹೋಯ್ತದ್ದು ಸೆಕ್ರೆಟರಿ ಕಡೆಗೆ, ವಾಪಸ್ ಬರಬೇಕಲ್ಲ, ಅದೇ ರೀತಿ ಬರಬೇಕು ವಾಪಸ್, ಮತ್ತು ಅದೇ ಚಾನಲಲ್ಲೇ ಬರಬೇಕು. ಅಯ್ಯೋ ಕರ್ಮೆ, ಮತ್ತು 1 ವಾರ ಹಿಡಿತಪ್ಪ ಇದು ಅಂದೆ ನಾನು. ಏನು ಕಾಳಜಿ ಮಾಡಿಬಿಡಿ ಸರ್, ತರಿಸ್ಬಿಡ್ತೀನಿ ಈಗ ಇಮಿಡಿಯೇಟ್ಲಿ ಅಂದ. ಹೆಂಗೆ ತರಿಸ್ತೀರಿ ಅದನ್ನು ಅಂದೆ. ನೋಡಿ ಅಂದ. ಒಂದು ಪೇಪರ್ ತೊಗೊಂಡ, ನನ್ನ ಫೈಲ್ ನಂಬರ್ ಬರ್ದ, ಅರ್ಜೆಂಟ್ ಅಂತ ಬರೆದು ಅಟೆಂಡರ್ ಕೊಟ್ಟ. ಸಾಬ್ಕೊ ಬತ್ತಾಕೆ ಫೈಲ್ ಲೇಕೆ ಆನ ಅಂದ. ಅದೇನೋ ಪ್ರಾಸೆಸ್ ಆಯ್ತು. ಅರ್ಜೆಂಟ್ ಅಂದರೆ ಬೈಪಾಸ್ ಆಗಿ ಬಂದುಬಿಡುತ್ತೆ ಒಂದೇ ಸಲ ಸ್ಟ್ರೇಟಾಗಿ. ಆಶ್ಚರ್ಯ, ಫೈಲ್ ನಾನು ಓದಿದ್ದದ್ರ ಜೊತೆಗೆ ಅವ್ರ ಸೆಕ್ರೆಟ್ರಿ ಅರ್ಜೆಂಟ್ ಯಾಕೆ ಅಂತ ಅವರೂ ಕೇಳಲಿಲ್ಲ, ಏನು ಅರ್ಜೆಂಟ್ ಇದು ಅಂತ ಅವ್ರು ಕೇಳಲಿಲ್ಲ. ನನ್ನ ಫೈಲ್ ಕ್ಲಿಯರಾಗಿ ಬಂತು. ಮರುದಿವಸ ಬೆಳಗ್ಗೆ ಬೆಂಗಳೂರು ಬಂದುಬಿಟ್ಟೆ ನಾನು. ನನ್ನ ಫೈಲ್ ಕ್ಲಿಯರಾಗಿ. ಇನ್ನೊಂದು ವಿಷಯ ಗುಟ್ಟಾಗಿ ಹೇಳಬೇಕಾದ, ಈಗ ಹಳೇದಾದ್ರೆ ಅಂತ ಹೇಳ್ಬೋದು, ಏನು ತೊಂದರೆ ಇಲ್ಲ. ನಮ್ಗೆ ಬರಬೇಕಾದ 8 ಲಕ್ಷ, ಸ್ಯಾಂಕ್ಷನ್ ಆದದ್ದು 10 ಲಕ್ಷ. ಯಾರು ಬಿಲ್ಡಿಂಗ್ ಪ್ಲ್ಯಾನ್ ಸ್ಯಾಂಕ್ಷನ್ನು ಅಂದ. ನಾನು ಬಿಲ್ಡಿಂಗ್ ಪ್ಲ್ಯಾನೇ ಕೊಟ್ಟಿಲ್ಲಲ್ಲಪ್ಪ ಅಂದೆ. ಕಿಸಿಗೆ ಪ್ಲ್ಯಾನ್ ಲಗಾದಂಗೆ ಸರ್ ಆಪ್ಕೋ ಕ್ಯಾ ತಕ್ಲೀಫ್. ನನಗೆ ಆವಾಗ ಅನ್ನಿಸ್ತು ನಮ್ಮ ಊರಿನ ಹೆಸರಿನ ಮಹಾತ್ಮೆ ಎಷ್ಟು ದೊಡ್ಡದಿರುತ್ತೆ ಅಂತ. ನಾನು ಊರವನೇ ಅಲ್ಲ, ಆದರೂ ತನ್ನ ಊರವನು ಅಂದ್ಕೊಂಡು ಬರೀ ಹೆಸರಿದ್ದರಿಂದ ಇಷ್ಟು ಮಾಡಬೇಕಾದ್ರೆ ಆಗ ಫಸ್ಟ್ ಟೈಮ್ ನನಗೆ ಕರ್ಜಿಗೆ ಹೆಸರು ಬಗ್ಗೆ ಅಭಿಮಾನ ಬಂದದ್ದು. ಇವತ್ತು ಅಲ್ಲಿ ತನಕ ಇರಲಿಲ್ಲ ಅಷ್ಟೊಂದು. ನೋಡಿ ಅವ್ರು ಹೇಗೆ ಮಾಡ್ತಾರೆ ಅಂತ ಹೇಳಿದ ತಕ್ಷಣ, ಪುರೋಹಿತ್ ರಾಮಚಂದ್ರ ಯಾರು ನಿಮಗೆ ಗೊತ್ತಿದೆಯೇ ಅಂತ ಕೇಳಿದರು. ಅವರು ಮುಳುಬಾಗಿಲು ಅಂದ ತಕ್ಷಣ ಕೇಳಿದರು. ಓ ಚೆನ್ನಾಗಿ ಗೊತ್ತಿದೆ ಅಂತ DVG ಹೇಳಿದರು. ತಕ್ಷಣ ಅವರು ನಮ್ಮ ತಂದೆಗೆ ಸ್ನೇಹಿತರು, ನಮ್ಮ ಮನೆಗೆ ಬರ್ತಾರೆ, ವಾರಕ್ಕೆ 2-3 ಸಲ ಬರ್ತಾರೆ, ಬಿಟ್ಟಲ್ಲಿ ಚೆನ್ನಾಗಿ ನುಡಿಸ್ತಾರೆ ಅಂತ DVG ಸ್ವಲ್ಪ ಮಾತು ಶುರು ಮಾಡಿದರು. ತಕ್ಷಣ ಅವ್ರು ಹೇಳಿದ್ದು, ರಾಮಚಂದ್ರಾಚಾರ್ಯರು ನನ್ನಂತೆ ಕಾವೇರಿ ಪಟ್ಟಣದವರು, ನಾವು ಬಾಲ್ಯ ಸ್ನೇಹಿತರು, ಜೊತೆಗೆ ಪಿಟೀಲ್ ಅಭ್ಯಾಸ ಮಾಡಿದವರು. ಅವ್ರು ಹೇಗಿದ್ದಾರೆ ಈಗ? ಒಂದು ಪೀಠಿಕೆ ಆಯಿತು ಮಾತಿಗೆ. ನೋಡಿ ಇದು ಭಾಳ ಮುಖ್ಯ. ಒಂದು ಸಲ ಸಲಿಗೆದೊಂದು ಹಂದರ ತಯಾರಾಗಿಬಿಟ್ರೆ ಮಾತು ಸುಲಭ ಆಗುತ್ತೆ, ಸಲಿಗೆ ಬರುತ್ತೆ. ಹಾಗಾಗಿಬಿಟ್ಟು ಸ್ನೇಹಿತರು ಕುಶಲ ಪ್ರಶ್ನೆಗಳೆಲ್ಲ ಮಾಡಿಕೊಂಡು ಆಮೇಲೆ ನಿನಗೇನು ಬೇಕು ಅಂತ ಕೇಳಿದರು. ನಾಳೆ ಬಂದದ್ದು ಹೀಗೆ ಬಂದಿದ್ದೀನಿ, ರಾಮಚಂದ್ರಾಯರು ಕ್ಲಿಯರ್ ಮಾಡಿದ್ದಾರೆ, ತಾವೊಂದು ಸಲ ನೋಡಿದರೆ ವಾಸಿ ಅಂತ ಕೊಟ್ಟೆ. ಅವರೇನು ಮಾಡಿದರು, ಕುತೂಹಲದಿಂದ ನಾನು ಇಂಗ್ಲೀಷ್ ಪದ್ಯದ ಕಂತೆಯನ್ನು ತೆಗೆದುಕೊಂಡು ಒಂದಾವರ್ತಿ ಉದ್ದಕ್ಕೂ ಓದಿದರು. ಆನಂತರ ಎಷ್ಟು ಪ್ರಾಕ್ಟಿಕಲ್ ಮನುಷ್ಯ ನೋಡಿ. ಅವ್ರು ಹೇಳಿದ್ರಂತೆ,
ಇದನ್ನು ತಿದ್ದಲು ನಾವಿಬ್ಬರು 3-4 ದಿನ ಸೇರಬೇಕು. ಒಂದೇ ಸಲ ಮುಗಿಯೋದಲ್ಲ ಇದು, 3-4 ದಿವಸ ಸೇರಬೇಕು. ಮಧ್ಯಾಹ್ನ ಇಲ್ಲಿ ಬರಲಿಕ್ಕೆ ಆಗುತ್ತದೆಯೇ ಎಂದು ಕೇಳಿದರು. ನಾನು ಕೃತಾರ್ಥನಾದೆನೆಂದುಕೊಂಡು ಅವಶ್ಯವಾಗಿ ಬರುತ್ತೇನೆ, ತಮ್ಮ ಕೃಪೆಯೊಂದೇ ನನಗೆ ಬೇಕಾದ ಭಾಗ್ಯ ಅಂತ ಹೇಳಿದೆ. ತರುವಾಯ ತನ್ನ ಬರವಣಿಗೆಯನ್ನು ಪಕ್ಕಕ್ಕಿಟ್ಟು, ನೀನು ಯಾವ ಇಂಗ್ಲೀಷ್ ಕಾವ್ಯವನ್ನು ಓದಿದ್ದಿ? ಇದು ನನಗೆ ಭಾಳ ಇಷ್ಟ ಅನಿಸೋದು. ಬಂದದ್ದು ಅದಕ್ಕೆ ಇವರು ಏನೋ ಬರೆದಿದ್ದಾರೆ, ಅದು ಸರಿಯಾಗಿದೆಯಾ ಕರೆಕ್ಷನ್ ಮಾಡಿ ಕಳಿಸ್ಬೇಕಾದದ್ದು. ಅಷ್ಟು ಮಾಡಲಿಲ್ಲ ಅವರು. ಹುಡುಗನ ಕೂಡಿಸ್ಕೊಂಡ್ರು. ನೀನು ಏನೇನು ಓದಿದ್ಯಪ್ಪ, ಏನೇನು ಬರ್ತದೆ ನಿನಗೆ, ಏನು ಓದಿದ್ಯಾ ಅಂತ ಕೇಳಿ 5-6 ಹೆಸರು ಹೇಳಿದ್ರಂತೆ. ಈ ಕಾವ್ಯ ಓದಿದ್ದೀನಿ ಅಂತ. ಬೈರನ್ ಹೆಚ್ಚಾಗಿ ಓದಿದಂಗೆ ಕಾಣಿಸಲ್ಲ, ನೀನು ಬೈರನ್ ಜಾಸ್ತಿ ಓದಿಲ್ಲ. ದಯವಿಟ್ಟು ಗಮನಿಸಬೇಕಾದದ್ದು, ಹುಡುಗ ಒಂದು ಕವನ ಬರೆದಿದ್ದಾರೆ, ಅದನ್ನು ಸರಿಯಾಗಿದೆಯಾ ನೋಡ್ಸೋದಕ್ಕೆ ಕರ್ಕೊಂಡು ಹೋದಾಗ ಬರೀ ಅದು ಕೇಳಿದ್ದಷ್ಟೇ ಮಾಡಿ ಕಳಿಸುವಂಥದ್ದಲ್ಲ. ಇದು ಒಬ್ಬ ಒಳ್ಳೆಯ ಮೇಷ್ಟ್ರಾದವ್ರು ಮಾಡುವಂಥ ಕೆಲಸ, ಮತ್ತೊಬ್ಬರನ್ನು ಬೆಳೆಸುವಂಥ ಕೆಲಸ. ಬೈರನ್ ಓದಿಲ್ಲ ಅಂದರು. ಹೌದು, ನಾನು ಓದಿಲ್ಲ ಅಂತ ಹೇಳಿದ್ರಂತಿವ್ರು. ಹೇಳಿದ ತಕ್ಷಣ ಬೈರನ್ ಕಾವ್ಯ ಸಂಗ್ರಹವನ್ನು ತೆಗೆದು ಚೈಲ್ಡ್ ಹೆರಲ್ಡ್ಸ್ ಪಿಲ್ಗ್ರಿಮೇಜ್ ಅನ್ನೋ ಕಾವ್ಯವನ್ನು ತೆಗೆದು ಅಲ್ಲಲ್ಲಿ ಓದೋಕ್ಕೆ ಶುರು ಮಾಡಿದ್ರಂತೆ. TVG ಬರೀತಾರೆ, ಕಾವ್ಯ ಹೇಗೆ ಓದಬೇಕು ನನಗೆ ಅರ್ಥ ಆದದ್ದು ಅವತ್ತು. ಕೆಲವರು ಕಾವ್ಯ ಓದ್ತಾರೆ, ನೋಡಬೇಕು. ಹಿಂದಕ್ಕೂ ಮೇಲೆ ಹೇಳಿದ್ದನ್ನು ನೆನಪಿಲ್ಲ ನನಗೆ. ನಾನು ಹೊಸದಾಗಿ ಮದುವೆ ಆದದ್ದು, ಎಲ್ಲರೂ ಹೊಸದಾಗಿ ಮದುವೆ ಆಗೋದು. ಮದುವೆ ಆದ ನಾನು ಬೆಂಗಳೂರಿಗೆ ಬಂದಾಗ ನಮ್ಮ ವಿದ್ಯಾವರ್ಧಕ ಸಂಘ ನಮ್ಮ ಸೆಕ್ರೆಟ್ರಿಯವರು ಹೊಸದಾಗಿ ಮದುವೆ ಆಗಿದ್ದಾನಲ್ಲ ಅಂತ ಸಿಂಪತಿನೋ ಖುಷಿನೋ ಗೊತ್ತಿಲ್ಲ, ಕೂಡಿಸಿ ಒಂದು ಊಟ ಅರೇಂಜ್ ಮಾಡಿದರು, ಡಿನ್ನರ್ ಅರೇಂಜ್ ಮಾಡಿದರು. ಒಬ್ಬರು ಕನ್ನಡ ಪ್ರೊಫೆಸರ್ಸ್ ಕರೆದು, ಇದು ಚೆನ್ನಾಗಿ ರಸಮಯವಾದಂಥ ಸಂಜೆ, ಊಟಕ್ಕಿಂತ ಮೊದಲು ಒಂದು ಕಾರ್ಯಕ್ರಮ ಮಾಡಿ ಒಂದು ಓದ್ರಿ ಅಂತ ಕನ್ನಡ ಪ್ರೊಫೆಸರ್ ಒಬ್ಬರನ್ನು ಕರೆದು, ನರಸಿಂಹಸ್ವಾಮಿಯವ್ರದ್ದು ಒಂದಿರುಳು ಕನಸಿನಲ್ಲಿ ಎನ್ನ ಒಳ ಕೇಳಿದನು ಚಂದ ನಿನಗಾಗೋದೆಂದು ಪದ್ಯ ಕೊಟ್ಟರು, ಓದು ಅಂತ. ಆಕೆ ತುಂಬ ಚೆನ್ನಾಗಿ ಓದಿದ್ರು ಪಾಪ. ಸೀರಿಯಸ್ ಆಗಿ ಹಿಡ್ಕೊಂಡು ಒಂದಿರುಳು ಕನಸಿನಲ್ಲಿ ಎನ್ನ ಒಳ ಕೇಳಿದನು ಚಂದ ನಿನಗಾಗೋದೆಂದು, ನಮ್ಮೂರು ಚಂದವೋ ನಿಮ್ಮೂರು ಚಂದವೋ ಎಂದೆನ್ನ ಕೇಳಲೇಕೆ ಅಂತ ಓದಿದರು. ಓದಿದ್ದು ಮುಗೀತು. ಆಗ ಶ್ರೀಹರಿಯವ್ರ ನಂತರ ನಮ್ಮ ಸೆಕ್ರೆಟ್ರಿಯವರು ನಂತರ ಹೇಳಿದರು, ಪುಣ್ಯಕ್ಕೆ ನರಸಿಂಹಸ್ವಾಮಿಯವ್ರು ಬಂದಿಲ್ಲ, ಇಲ್ಲಿ ಬಂದಿದ್ದರೆ ನೇಣು ಹಾಕ್ಕೋತಿದ್ರು ಅಂದ್ರೆ. ಎಂಥ ಅದ್ಭುತವಾದ ಕಾವ್ಯ ಅದು. ಒಂದೆರಳು ಕನಸಿನಲ್ಲಿ ಎನ್ನವಳ ಕೇಳಿದನು ಚಂದ ನಿನಗಾಗೋದೆಂದು. ಕಾವ್ಯ ಓದೋದೊಂದು ರೀತಿ ಇದೆಯಲ್ಲಪ್ಪ, ಅದನ್ನು ಓದಿ ತೋರಿಸ್ಕೊಟ್ರಂತೆ ಹೇಗೆ ಓದಬೇಕು ಅಂತ. ಅದು ಓದುವಾಗ ಆ ರಸವತ್ತಾಗಿ ರಸವನ್ನು ಎತ್ತಿ ಎತ್ತಿ ತೋರಿಸುವಂಥ ಬಗೆ ಹೇಗಿದೆ. ಇಲ್ಲಿ ನೋಡು, ಅಂತ್ಯಾಕ್ಷರ ಪ್ರಾಸ ಎಷ್ಟು ಸಹಜವಾಗಿ ಬಂದಿದೆ. ಇಲ್ಲಿ ನೋಡು, ಪದಗಳ ಜೋಡಣೆ ಹೇಗಿದೆ ನೋಡು. ಇಲ್ಲಿ ಸ್ವರದೊತ್ತು ಆ್ಯಕ್ಸೆಂಟ್ ಕಟ್ಟುಪಾಡಿಗಾಗಿ ಏನು ಚಮತ್ಕಾರ ಮಾಡಿದ್ದ ನೋಡು ಕವಿ ಅಂತ ಹೇಳಿ ಎತ್ತಿ ಎತ್ತಿ ತೋರಿಸಿದ್ರಂತೆ. ಹಾಗೆ ಓದಿದಾಗಲೇ ತಾನೇ ನಮ್ಮ ಮನಸ್ಸಲ್ಲಿ ಉಳಿಯುವಂಥದ್ದು. ಎಷ್ಟೋ ಸಲ ಗಮನ ಇಟ್ಟು ನೋಡಿ, ನೀವು ಪದ್ಯ ಓದಿದಾಗ ಭಾರ ಅನಿಸೋಲ್ಲ, ಅಷ್ಟು ಅದ್ಭುತ ಅನಿಸೋಲ್ಲ, ಅದನ್ನು ಕೇಳಿದಾಗ ಬೇರೆ ಅನಿಸುತ್ತೆ. ಒಬ್ಬ ಬ್ಲೂಮ್ ಅಂತಿದ್ದಾನೆ ಆಕ್ಸ್ಫರ್ಡಲ್ಲಿ, ಪ್ರೊಫೆಸರ್ ಆಫ್ ಇಂಗ್ಲೀಷ್, ಈಗಾದರೂ ಇದ್ದಾರೆ ಅವರು. ಆತ ಒಂದು ಪ್ರಯೋಗ ಮಾಡಿದ್ದ. ಇಂಗ್ಲೀಷ್ ಪಾಠ ಮಾಡುವಂಥವ್ರು ಪ್ರಯೋಗ ಮಾಡ್ಬೋದಾದಂಥದ್ದನ್ನು ನಾನು ಟ್ರೈನಿಂಗಲ್ಲಿ ಹೇಳ್ತಾ ಇರ್ತೀನಿ ಅದನ್ನು. ಆತ ಏನು ಮಾಡ್ತಾನೆ, ಕವನ ಕಲಿಸ್ಬೇಕಾದ್ರೆ, ಪದ್ಯ ಕಲಿಸ್ಬೇಕಾದ್ರೆ ನಾವು ಸಾಮಾನ್ಯವಾಗಿ ಏನು ಮಾಡ್ತೀವಿ, ಹುಡುಗರು ಹೇಳಿ ಪೇಜ್ ನಂಬರ್ 34 ತೆಗಿರಪ್ಪ ಅನ್ನೋದು, ಪುಸ್ತಕ ತೆಗಿತಾಳು, ನಾನು ಓದ್ತೇನೆ, ಆ ಹುಡುಗರು ಓದ್ತಾರೆ. ಆತ ಹಾಗೆ ಮಾಡೋದಿಲ್ಲ. ಆ ಪದ್ಯವನ್ನು ತನ್ನ ಧ್ವನಿಯಲ್ಲೇ ರೆಕಾರ್ಡ್ ಮಾಡ್ತಾನೆ, ತನ್ನ ಧ್ವನಿಯಲ್ಲಿ. ನನಗೆ ವಿಚಿತ್ರ ಅನಿಸಿದ್ದದು. ಅಲ್ಲ, ನಿನ್ನ ಧ್ವನಿಯಲ್ಲಿ ರೆಕಾರ್ಡ್ ಮಾಡ್ಕೊಳ್ಳೋದು ಏನು ಸ್ಪೆಷಲ್ಲು? ಅದು ಮೂಲ ಕವಿ ಬರೆದಿದ್ದರೆ ಚಂದಪ್ಪ, ಹುಡುಗರು ಕೇಳಿಸ್ಬೇಕು ಅಂತಿರುತ್ತೆ. ತಾನೇ ತನ್ನ ಧ್ವನಿಯಲ್ಲಿ ರೆಕಾರ್ಡ್ ಮಾಡಿಕೊಂಡು ಕ್ಲಾಸಲ್ಲಿ ಇಡೋದು, ಕೇಳಿ ಇದನ್ನು ಅಂತ ಪ್ರೆಸ್ ಮಾಡೋದು. ವಿಚಿತ್ರ ಅನಿಸೋದು, ತನ್ನ ಧ್ವನಿಯಲ್ಲಿ ಏನು ಕೇಳಿಸೋದು ಅಂತ. ಆದರೆ ಹೇಳಿದ ಎಷ್ಟು ವಿಶೇಷ ಇದೆ ಗೊತ್ತಾ, ನಾನು ಕವನ ಓದ್ತಿದ್ರೆ ನಾನು ಕಾಣಿಸ್ತೇನೆ ಕೂಡ, ಕೇಳಿಸೋದು ಅಷ್ಟೇ ಅಲ್ಲ, ಯಾವಾಗಲೂ ಕಾಣಿಸೋದು ಕೇಳಿಸೋದಕ್ಕಿಂತ ಹೆಚ್ಚು ಪ್ರಖರವಾಗಿರುತ್ತೆ. ನಾನು ಕೈ ಮಾಡೋದನ್ನು ನೋಡ್ತಾರೆ, ಹೂ ಬೇರಿಸೋದನ್ನು ನೋಡ್ತಾರೆ, ನನ್ನ ಡ್ರೆಸ್ ನೋಡ್ತಾರೆ. ನೋಡಿದಾಗ ಮನಸ್ಸಿನ ಒಂದು ಭಾಗ ಮಾತ್ರ ಕೇಳುವಿಕೆಯಲ್ಲಿರ್ತದೆ, ಭಾಳಷ್ಟು ನೋಡುವಿಕೆಯಲ್ಲಿರ್ತದೆ. ಅದಾಗಬಾರ್ದು. ಅದೇ ನೀವು ಸಂಗೀತ ಕೇಳ್ತಿದ್ರೆ, ಮನೇಲಿ ಕೂತು ಕೇಳ್ತಿದ್ದೀರಿ, ಸಂಗೀತ ಕೇಳ್ತಾಯಿದ್ದೀರಿ, ತುಂಬ ಚೆನ್ನಾಗಿ ಸಂಗೀತ ಇದ್ದಾಗ ಏನು ಮಾಡ್ತೀರಿ ಹೇಳಿ, ಕಣ್ಣು ಮುಚ್ಕೋತೀವಿ ಎಲ್ಲರೂ ನಾವು. ಯಾಕೆ ಕಣ್ಣು ಮುಚ್ಕೋತೀವಿ? ದೃಶ್ಯ ಪ್ರಪಂಚ ನನ್ನ ಶ್ರವ್ಯ ಪ್ರಪಂಚಕ್ಕೆ ಅಡ್ಡ ಬರಬಾರದು ಅಂತ ಕಣ್ಣು ಮುಚ್ಕೋತೀವಿ. ಆಗ ಮನಸ್ಸು ಪೂರ್ತಿ ಕೇಳೋದ್ರಲ್ಲೇ ಇರುತ್ತೆ. ಆ ಪ್ರೊಫೆಸರ್ ಏನು ಮಾಡ್ತಾನೆ, ಕವನ ಹಾಕಿಬಿಟ್ಟು ಲಿಸನ್ ಒನ್ಸ್ ಅಗೇನ್, ಆ ಪಾಸ್ ನೋಡಿ ಎಲ್ಲಿ ಬರುತ್ತೆ, ಆ ಡಿಕ್ಷನ್ ಹೇಗಿದೆ, ಆ ಪ್ರೊನೌನ್ಸಿಯೇಷನ್ ಹೇಗಿದೆ, ಪ್ರತಿಯೊಂದನ್ನು ಒತ್ತಿ ಒತ್ತಿ ತೋರಿಸೋ ಹಾಗೆ ಇವರು ಮಾಡಿ ಹೇಳ್ತಾರೆ. ಅವ್ರ ಕಡೆಯಿಂದ ಓದಿಸಿದ್ರಂತೆ, DVG ಕಡೆಯಿಂದ ಓದಿದನ ಅಂತ ಹೇಳಿ. ಪದ್ಯದಲ್ಲಿ ಇಂಥ ಜೋರು ಬರಬೇಕಾದ್ರೆ ಬೈರನನ್ನು ಚೆನ್ನಾಗಿ ವ್ಯಾಸಂಗ ಮಾಡಬೇಕು ಅಂತ ಮಾರ್ಗದರ್ಶನ ಮಾಡುವಂಥದ್ದೊಂದು ಬಗೆ ಇದು. ಮರುದಿವಸ ಹೋದಾಗ ಅಷ್ಟಕ್ಕೆ ಬಿಡಲಿಲ್ಲ, ಬೈರನ್ ನಿನ್ನೆ ಮುಗೀತು. ಇವತ್ತು ಹೋದಾಗ ಪೋಪ್, ಸೌತಿ, ಟೆನಿಸನ್ ಇವರೆಲ್ಲ ಭಾಗಗಳನ್ನು ಆರಿಸಿ ಆರಿಸಿ ಎತ್ತಿ ತೋರಿಸಿ ಇಂಗ್ಲೀಷ್ ಪದ್ಯ ರಚನೆಯ ಮರ್ಮಗಳನ್ನು ಎತ್ತಿ ನನಗೆ ತೋರಿಸಿದವರು ಆ ಪುಣ್ಯಾತ್ಮರು. ತೋರಿಸಿದ್ರು ಹೇಗೆ ಮಾಡಬೇಕು ಅಂತ. ಇದನ್ನು ಮತ್ತೆ ರಾಜರತ್ನಂ ಹೆಸರು ತುಂಬ ನೆನಪಾಗ್ತಾಯಿದೆ ಯಾಕೋ ಇವತ್ತು. ಪ್ರೂಫ್ ನೋಡೋಕ್ಕೆ ಅವ್ರು 17ನೇ ಕ್ರಾಸಲ್ಲಿ ಮಲೇಶ್ವರದಲ್ಲಿ ಮನೆ, ಅಲ್ಲಿ ಹೋಗಬೇಕು. ಅವ್ರದ್ದೊಂದು ದಪ್ಪ ಪೆನ್ ಇತ್ತು, ಇಷ್ಟು ದಪ್ಪ ಪೆನ್ನು, ಅದಕ್ಕೆ ದಾರ ಸುತ್ತಿ ಹಿಂಗೆ ಹಿಡ್ಕೊಂಡಿರೋರು,
ಸೋರ್ತಿತ್ತು, ಅದು ಮಸಿ ಆಗಿಬಿಡೋದು, ಬೆರಳೆಲ್ಲ ಮಸಿ ಆಗ್ತಿತ್ತು. ಇದು ಗ್ರಿಪ್ ಚೆನ್ನಾಗಿದೆ ಮೇಷ್ಟ್ರೆ, ಇದು ಅವ್ರ ಅಕ್ಷರ ಅಥವಾ ಕಂಡಿದ್ದೀರಿಲ್ಲ ಗೊತ್ತಿಲ್ಲ, ಅದ್ಭುತವಾದ ಅಕ್ಷರ, ತುಂಬ ಚೆಂದ, ಕಾಯ್ದಿಟ್ಕೋಬೇಕು ಅಕ್ಷರ ಹಾಗಿತ್ತು. ಪ್ರೂಫ್ ಕರೆಕ್ಷನ್ ಕೊಡೋರು, ಇದು 30 ಪುಟ ನೋಡಿ ಇದನ್ನು ಅಂತ ಕೊಡಬೇಕು. ಆ ಪ್ರೂಫ್ ನೋಡಿದ ಮೇಲೆ ನಾವೇನು ಮಾಡ್ತಿದ್ವಿ, ಪ್ರೂಫ್ ನೋಡಬೇಕಾದ್ರೆ ಪದಗಳನ್ನು ಓದಬಾರ್ದು, ಅಕ್ಷರ ಓದಬೇಕು. ಪದ ಓದಿದ್ರೆ ಮರೆತು ಹೋಗ್ಬಿಡುತ್ತೆ, ಅದು ಸ್ಪೆಲ್ಲಿಂಗ್ ತಪ್ಪು ಹೋಗ್ಬಿಡುತ್ತೆ. ಹಾಗೆ ಮಾಡಿದ ಮೇಲೆ ಒಂದು ಪ್ರಶ್ನೆ ಕೇಳೋರು, ಒಟ್ಟು ವಿಷಯ ಸಂಗ್ರಹ ಏನು ಅನ್ನಿಸ್ತು ಅಂತ. ಅದನ್ನು ಓದೇ ಇಲ್ಲ ನಾವು, ಬರೀ ಅಕ್ಷರ ನೋಡ್ತಾ ಇದ್ದೀವಿ ಪ್ರೂಫ್ ಕರೆಕ್ಷನ್ಗೆ. ಅವ್ರು ಪರೀಕ್ಷೆ ಮಾಡೋ ರೀತಿ ಹಾಗಿತ್ತು. ಆಯ್ತಲ್ಲ, ಪ್ರೂಫ್ ಕರೆಕ್ಷನ್ ಇನ್ನೊಂದು ಕಣ್ಣು ಹಾಯಿಸ್ಬಿಡಿ, ಇನ್ನೊಂದು ಸಲ ಕಣ್ಣು ಹಾಯಿಸಿ ಒಟ್ಟು ಸಮಗ್ರ ಏನು ಅನಿಸುತ್ತೆ ಸ್ವಲ್ಪ ಹೇಳಿಬಿಡಿ ಅನ್ನೋರು. ಆಗ ಅದ್ರ ಬಗ್ಗೆ ಓದಬೇಕು. ಅದು ಎಷ್ಟು ಚೆಂದ ಮಾಡಿಸಿದ್ದಾರೆ ನೋಡಿ ಅವರು. ಪದ್ಯ ರಚನೆ ಮರ್ಮಗಳನ್ನು ಎತ್ತಿ ತೋರಿಸಿದರು. ಕೃಷ್ಣಸ್ವಾಮಯ್ಯರು ರಾಮಚಂದ್ರಾಯರಂತೆ ಕವನ ಬರಿತಿದ್ರಂತೆ. ಸಾನೆಟ್ ಜಾಸ್ತಿ ಬರಿತಾಯಿದ್ರು, ಅಂದರೆ 14 ಸಾಲಿನ ಪದ್ಯಗಳನ್ನು ಜಾಸ್ತಿ ಬರಿತಿದ್ರು. ಇದು ಡಿ ವಿ ಜಿ ಅವ್ರ ಗುಣ ನನಗೆ ಇಷ್ಟ ಆದದ್ದು. ರಾಮಚಂದ್ರಾಯರು ದೊಡ್ಡವರೇ, ಕೃಷ್ಣಸ್ವಾಮಯ್ಯರು ದೊಡ್ಡವರೇ, ಆದರೆ ಇಬ್ಬರನ್ನೂ ಹೇಗೆ ಚೆಂದ ತೂಗಿಸಿ ನೋಡ್ತಾರೆ, ಒಂದೇ ಸಾಲಲ್ಲಿ ಬರೆಯುವಂಥದ್ದು ಅದ್ಭುತವಾದ ಬ್ಯಾಲೆನ್ಸ್ ಅಪ್ಪ ಇದು ಅದು ಪರಮಸಿದ್ಧಿ. ಅದು ಇಬ್ಬರನ್ನೂ ಒಂದೇ ಸಾಲಲ್ಲಿ ಬರೆಯುವಂಥದ್ದು. ರಾಯರ ಬರವಣಿಗೆಯಲ್ಲಿ ವರ್ಣನೆ ವಿಶೇಷ ಗುಣ, ರಾಯರ ಬರವಣಿಗೆಯಲ್ಲಿ ವರ್ಣನೆ ವಿಶೇಷ ಗುಣ, ಅಯ್ಯರವರಲ್ಲಿ ವಿಚಾರ ಗಾಢತೆ. ಅದು ಒಂದೊಂದು ಇದು ಹಾಗೆ ಓದ್ಕೊಂಡು ಹೋಗ್ಬಿಟ್ರೆ, ಆಗಲೇ ಬರಬೇಕಾದ್ರೆ ರಾಮಸ್ವಾಮಿ ಸರ್ ಹೇಳ್ತಾಯಿದ್ರು, ಹಾಗೆ ಓದ್ಕೊಂಡು ರಂಜನೀಯವಾಗಿರ್ತದೆ, ಜ್ಞಾಪಕ ಚಿತ್ರಶಾಲೆ ಘಟನೆಗಳು ಚೆನ್ನಾಗಿರ್ತದೆ. ಸ್ವಲ್ಪ ನಿಂತು ತಡೆದು ಓದಿದಾಗ ಒಂದೊಂದು ಪದದ ಹಿಂದೆ ಎಂಥ ಶಕ್ತಿ ಇದೆ ಅಂತ ಅನಿಸುತ್ತೆ. ಇಬ್ಬರನ್ನು ಒಂದೇ ಸಾಲಲ್ಲಿ ಹೇಳುವಂಥದ್ದು. ರಾಯರದ ವಿಶೇಷ ಗುಣ ಅಂದರೆ ವರ್ಣನೆ ಮಾಡೋ ವಿಶೇಷ ಗುಣ, ಆದರೆ ಅಯ್ಯರವರಲ್ಲಿ ವಿಚಾರದ ಗಾಢತೆ ಹೆಚ್ಚಾಗಿರ್ತಿತ್ತು ಅಂತ. ಆಮೇಲೆ ಮಾತುಕತೆ ನಡುವೆ ಇವರ ತಿದ್ದಣಿಕೆ ಕರೆಕ್ಷನ್ಸ್ ಎಲ್ಲ ಆಯಿತು. ಆದಮೇಲೆ ಹೇಳಿದ್ರಂತೆ, ಈ ಕವನಗಳನ್ನು ಪ್ರಕಟಿಸಬಹುದು ಮಾತ್ರವಲ್ಲ, ಪ್ರಕಟಿಸಲೇಬೇಕು. ಇದು ಶಕ್ತಿ ತುಂಬುವಂಥದ್ದು ಮಾಡಿ ಅಂಥೇಳಿ ಭರವಸೆ ಕೊಡುವಂಥದ್ದು. ಅದನ್ನು ಎಲ್ಲರೂ ಒಪ್ಪಿಕೊಂಡಾರು. ಯಾರಾದರೂ ಆಕ್ಷೇಪಿಸಿದರೆ ನಾನು ಪ್ರತಿ ಹೇಳುತ್ತೇನೆ, ಅದು ಬೇರೆ ಧೈರ್ಯ. ಮೊದಲೇ ಸಲ ಕವನ ಪ್ರಿಂಟ್ ಮಾಡೋಕ್ಕೆ ಹೊರಟಾಗ ಅಂಥ ದೊಡ್ಡವ್ರು ಹೇಳಿ ಪಬ್ಲಿಷ್ ಮಾಡಬೇಕಿದೆ, ಮಾಡೋದೆಲ್ಲ ಮಾಡಲೇಬೇಕು. ಯಾರಾದರೂ ಅಡ್ಡ ಹೇಳಿದ್ರೆ ನಾನು ಹೇಳ್ತೀನಿ, ಜವಾಬ್ದಾರಿ ಹೇಳ್ತೀನಿ. ಎಷ್ಟು ಧೈರ್ಯ ಬಂದಿದ್ದಿತ್ತಲ್ಲ ಹುಡುಗನಿಗೆ ಅವು ಬರಿಬೇಕಾದ್ರೆ ಅಂತ. ಇದಾದ ಮೇಲೆ ಕೃಷ್ಣಸ್ವಾಮಿಯರಲ್ಲಿ ಹೋಗಿ ಬರೋದು ಬಹಳ ರೂಢಿ ಆಯಿತು ಇವರಿಗೆ ಹೋಗೋದಕ್ಕೆ ಅಂತ. ಹೈಸ್ಕೂಲಲ್ಲಿ ಮೇಷ್ಟ್ರಾಗಿದ್ದಾಗ ನನಗೆ ಹೇಗೋ ಹೈಸ್ಕೂಲಲ್ಲಿ ಮಾತು ನೋಡಬೇಕು, ಉತ್ಸಾಹಜನಕರಾದ ಸಾಹಿತ್ಯ ಉಪನ್ಯಾಸರಾಗಿದ್ದರೆಂದು ನಾನು ಕೇಳಿದ್ದೇನೆ. ಸಾಹಿತ್ಯ ಉಪನ್ಯಾಸಕರು ಸಂತೋಷಪಡಿಸುವಂಥದ್ದಾಗಬೇಕು. ಆಮೇಲೆ ಅವ್ರು ಕೆಲಸ ಬೇರೆ ಕಡೆ ಪ್ರವಾಸ ಮಾಡ್ತಾ ಚಿಕ್ಕಬಳ್ಳಾಪುರ, ತುಮಕೂರು, ಚಿಕ್ಕಮಗಳೂರು ಎಲ್ಲ ಕಡೆಗೆ ಹೆಡ್ ಮಾಸ್ಟರ್ ಆಗಿದ್ದರಂತೆ. ಹೈಸ್ಕೂಲು, ಈ ಮಾತು ನನಗೆ ಅಂಡರ್ಲೈನ್ ಮಾಡ್ಕೊಂಡಿದ್ದೀನಿ, ಹೈಸ್ಕೂಲುಗಳಲ್ಲಿಯೂ ಅವರು ಇಂಗ್ಲೀಷ್ ಸಾಹಿತ್ಯವನ್ನು ಕಲಿಸುತ್ತಿದ್ದರು. ಅದು ಮುಖ್ಯವಾಗಿ ಮಕ್ಕಳನ್ನು ಪಾಸ್ ಮಾಡುವುದಕ್ಕೆಂದಲ್ಲ, ಸಾಹಿತ್ಯದಲ್ಲಿ ಅಭಿರುಚಿಯನ್ನು ಉಂಟು ಮಾಡುವುದಕ್ಕೆ. ವೈ ಡಿ ವಿ ಟೀಚ್ ಎ ಪರ್ಟಿಕ್ಯುಲರ್ ಸಬ್ಜೆಕ್ಟ್? ಈಸ್ ಇಟ್ ಟು ಪಾಸ್ ದ ಎಕ್ಸಾಮಿನೇಷನ್ ಆರ್ ಟು ಅಪ್ರಿಷಿಯೇಟ್ ದ ಸಬ್ಜೆಕ್ಟ್? ಅದು ಎಷ್ಟು ಚೆನ್ನಾಗಿದೆ ನೋಡಿ ಹೇಳ್ತಾರೆ ಅವರು. ಹುಡುಗರನ್ನ ಪಾಸ್ ಮಾಡೋದಕ್ಕೆ ಅಂತ ಕಲಿಸ್ತಿರಲಿಲ್ಲ, ಸಾಹಿತ್ಯದಲ್ಲಿ ಅಭಿರುಚಿಯನ್ನು ಉಂಟು ಮಾಡೋದಕ್ಕೆ. ಅವರ ಸ್ವಾರಸ್ಯ ಅನುಭವದ ಉತ್ಸಾಹವು 10 ಕಾವ್ಯಗಳನ್ನು ವಿದ್ಯಾರ್ಥಿಗಳ ಮುಂದೆ ತಂದು ನಿಲ್ಲಿಸಿ ಅವರ ಸಾಹಿತ್ಯ ದೃಷ್ಟಿಯನ್ನು ವಿಶಾಲಪಡಿಸುತ್ತಿತ್ತು. ಇದು ಒಬ್ಬ ಸಮಸ್ತ ಶಿಕ್ಷಕ ಮಾಡ್ಬೋದಾದಂಥದ್ದು. ಇನ್ನೊಂದು ಗುಣ ಅವ್ರದ್ದು ಏನಂದರೆ ಸರಸತೆ ಮತ್ತು ಸೌಜನ್ಯ. ಮೇಷ್ಟ್ರಾಗಿದ್ದರೂ ಕೂಡ ಆ ಸರಸತೆ, ನಗುಮುಖ ಇರಬೇಕು, ಸೌಜನ್ಯವಾಗಿ ನಡೆಸ್ಕೊಳ್ಳುವಂಥದ್ದು. ಕೆಲವರು ಇರ್ತಾರೆ ಮಿನಿ ಹಿಟ್ಲರ್ಸ್, ಕ್ಲಾಸಲ್ಲಿ ಹಿಟ್ಲರೇ ಕಲ್ಕೋಬೇಕು ಇವ್ರ ಕಡೆ 2 ಪಾಠ. ಅಲ್ಲಗಾಡಕ್ಕೆ ಬಿಡಲ್ಲ ಹುಡುಗರನ್ನ, ಉಸಿರು ಬಿಗಿ ಹಿಡಿದು ಕೂತಿರ್ಬೇಕು ಅವರು. ಉಸಿರು ಬಿಗಿ ಹಿಡಿದು ಕೂತಿದ್ದು ಒಂದೇ ಸಾಧನೆ, ಕ್ಲಾಸಲ್ಲಿ ಕಲಿಯೋಕ್ಕೆ ಅವಕಾಶ ಆಗಲ್ಲ. ಆ ಸರಸತೆ ಸೌಜನ್ಯಗಳನ್ನು ಮೇಷ್ಟ್ರು ಹೇಗೆ ಬೆಳೆಸ್ಕೊಂಡಿದ್ರು ಅಂತ ಒಂದು ಸಲ ಹೇಳ್ತಾರೆ. ಇಷ್ಟಾದರೂ ಎಷ್ಟು ಮನಸ್ಸು ವಿಶಾಲವಾಗಿತ್ತು, ಸ್ಪಷ್ಟ ಒರಿಜಿನಲ್ ಆಗಿತ್ತು ಮನಸ್ಸು ಅಂದರೆ, ಶಂಕರ ಮಠದ ಶ್ರೀ ವಿರೂಪಾಕ್ಷ ಶಾಸ್ತ್ರಿಗಳವರ ಸನ್ನಿಧಿಯಲ್ಲಿ ನಾನು ವ್ಯಾಸಂಗ ಮಾಡುತ್ತಿದ್ದಾಗ ಕೃಷ್ಣಸ್ವಾಮಿಯರನ್ನು ಆಗಾಗ ಕಾಣುತ್ತಿದ್ದೆ. ಅವರು ನನಗೆ ಹೊಸ ಹೊಸ ಪ್ರಶ್ನೆಗಳನ್ನು ಸೂಚನೆ ಮಾಡಿ ಗ್ರಂಥ ಕಾವ್ಯದಲ್ಲಿಯ ಸೂಕ್ಷ್ಮಾಂಶಗಳನ್ನು ಎತ್ತಿ ತೋರಿಸಿ ವಿಷದಪಡಿಸುತ್ತಿದ್ದರು. ಅವರ ವಿಚಾರ ಮಾರ್ಗ ಸ್ವತಂತ್ರವಾದದ್ದು. ಇದು ಬಹುದೊಡ್ಡ ಗುಣ, ಚಿಂತಕರ ಗುಣ ಅಂದರೆ ಸ್ವತಂತ್ರ ಮಾರ್ಗವಾಗಿರಬೇಕಾದ್ದು. ಅವ್ರು ಹೇಳ್ತಾರೆ, ಭಾಷ್ಯ ಹೀಗೆ ಹೇಳುತ್ತದೆ, ಸಂಪ್ರದಾಯ ಹಾಗಿದೆ, ಅಥವಾ ನಮ್ಮ ಗುರುಗಳು ತಿಳಿಸಿದ ಪಾಠ ಹೇಗೆ ಎಂದು ಹೇಳಿದ ಮಾತ್ರದಿಂದ ಅವರು ತೃಪ್ತರಾಗುತ್ತಿರಲಿಲ್ಲ. ಅವ್ರು ಕೇಳೋದು, ನಿನ್ನ ಬುದ್ಧಿ ಏನು ಹೇಳುತ್ತದೆ ಎಂದು ಕೇಳುತ್ತಿದ್ದರು. ಇದಕ್ಕೆ ನನ್ನ ರಿಸರ್ಚ್ ಗೈಡ್ ಹೇಳ್ತಾಯಿದ್ರು, ನಮ್ಮಲ್ಲಿ ಸಾಮಾನ್ಯವಾಗಿ PhD ಥೀಸಿಸ್ ಅಂದರೆ ಹೀ ಸೆಡ್ ದಿಸ್, ಶಿ ಮೆನ್ಷನ್ಡ್ ಇಟ್, ಶಿ ಕೋಟೆಡ್ ಇಟ್ ಅಂತೆಲ್ಲ ತಂದು ಗುಡ್ಡೆ ಹಾಕ್ಬಿಡೋದು. ಅವರೇನು ಕಡೆಗೆ ಹೇಳೋರು, ಅವರೆಲ್ಲ ಆಯಿತು, ನೀನೇನು ಹೇಳ್ತೀಯೋ? PhD ಥೀಸಿಸ್ ಅಂದರೆ ಇಸ್ ನಾಟ್ ಕಂಪೈಲೇಷನ್ ಆಫ್ ಒಪಿನಿಯನ್ಸ್. ನಿಂದು ಒರಿಜಿನಲ್ ಒಂದು ಏನು ಬೇಕಲ್ಲ ನಿಂದು, ಇವ್ರು ಹೇಳೋದು ಬೇಡ, ಅದನ್ನು ಚೆನ್ನಾಗಿ ಕೇಳ್ತಿದ್ರಂತೆ ಅವರು. ನಿನ್ನ ಬುದ್ಧಿ ಏನು ಹೇಳುತ್ತದೆ ಎಂದು ಕೇಳುತ್ತಿದ್ದರು. ಭಾಷ್ಯ ಟೀಕೆಗಳಲ್ಲಿ ಕಾಣಬಾರದೆ, ಸಂಪ್ರದಾಯಗಳಿಂದ ವಿವರಣೆ ಪಡೆಯದೆ, ಗುರುಗಳ ಉಪನ್ಯಾಸದಲ್ಲಿ ಪ್ರಸ್ತಾವಕ್ಕೆ ಸಿಕ್ಕದೇ ಇರುವ ಪ್ರಶ್ನೆಗಳು ಕೃಷ್ಣಸ್ವಾಮಿ ಅಯ್ಯರ ಸ್ವತಂತ್ರ ವಿಚಾರಕ್ಕೆ ಹೊಳೆಯುತ್ತಿದ್ದವು. ಇದು ಬಹಳ ಗಮನಿಸಬೇಕಾದಂಥದ್ದು.
ಅವರು ಸಂಪ್ರದಾಯದ ವಿರೋಧಿಗಳಲ್ಲ, ಸಂಪ್ರದಾಯವನ್ನು ಮೆಚ್ಚಿಕೊಂಡು ಅದರೊಳಗೆ ಇದ್ದು ಕೂಡ ಅದನ್ನು ಹೇಳಿದ್ದನ್ನು ಕಣ್ಣು ಮುಚ್ಚಿ ಒಪ್ಪಿಕೊಳ್ಳಾರ್ದೇ ಸ್ವತಂತ್ರ ಬುದ್ಧಿಯಿಂದ ವಿಮರ್ಶೆ ಮಾಡುವಂಥದ್ದನ್ನು ಕಲಿಸ್ಕೊಟ್ರು ಡಿ ವಿ ಜಿಯವರಿಗೆ ಅಂತ. ಅದು ಕೇಳ್ತಾರೆ, ಅವರ ನಿಲುಗಡೆ ಇದ್ದದ್ದು ಮುಖ್ಯವಾಗಿ ಗ್ರಂಥದಿಂದಲ್ಲ, ಅನುಭವದಲ್ಲಿ. ವೇದಾಂತಕ್ಕೆ ರುಜುವಾತನ್ನು ನಮ್ಮ ಸಾಮಾನ್ಯ ಅನುಭವದಲ್ಲಿ ಹುಡುಕುತ್ತಿದ್ದವರು ಅವರು. ಇದು ಬಹಳ ಮುಖ್ಯ. ಪುಸ್ತಕದಲ್ಲಿ ಹೇಳಿದ್ದಾರೆ ಅನುಭವಕ್ಕೆ ಬರಬೇಕು ಅಂತ. ಪುಸ್ತಕದಿ ದೊರೆತರಿವು ಮಸ್ತಕದಿ ತಳೆದ ಮಣಿ, ಚಿತ್ತದಲ್ಲಿ ಬೆಳೆದರಿವು ತರುತಳೆದ ಪುಷ್ಪ, ವಸ್ತು ಸಾಕ್ಷಾತ್ಕಾರ ಅಂತರೀಕ್ಷಣೆಯಿಂದ ಶಾಸ್ತ್ರಿತನದಿಂದಲ್ಲ ಮಂಕುತಿಮ್ಮ ಅನ್ನೋ ಹಾಗೆ ಅನುಭವದಿಂದ ಬರಬೇಕು ಅಂತ. ಅವ್ರದ್ದೊಂದು ಸಂಗೀತ ಒಂದಿತ್ತು, ಗಮನಿಸಬೇಕಾದ್ರೆ ರಾಮಚಂದ್ರಾಯರದಾಗಲಿ ಕೃಷ್ಣಸ್ವಾಮಿಯರದಾಗಲಿ ಸಾಹಿತ್ಯ ಜೊತೆಗೆ ಸಂಗೀತವೂ ಇತ್ತು. ಅವ್ರ ಹುಟ್ಟುಗುಣ, ಅವರ ಪಿಟೀಲು ಅವರ ಬಹಿಶ್ಚರ ಪ್ರಾಣವೆಂದು ಹೇಳಬಹುದು. ಆದರೆ ಯಾವಾಗಲೂ ನುಡಿಸ್ತಾ ಇರಲಿಲ್ಲ ಅಂತೆ ಅವರು, ದಿನಕ್ಕೆ 4-5 ತಾಸು ನುಡಿಸೋದಿಲ್ಲ. ಸಂಗೀತವನ್ನು ಗಮನಿಸಿ ಯಾವುದಾದ್ರೂ ತನ್ನ ಚೆನ್ನಾಗಿ ಖುಷಿ ಅನಿಸಿದಾಗ ಅವು 2 ಪಲಕಗಳನ್ನು ಮಾತ್ರ ನುಡಿ ಸುಮ್ಮನೆ ಕೂತ್ಕೊಂಡ್ಬಿಡೋರಂತೆ. ಅದಕ್ಕೆ ಚೆನ್ನಾಗಿ ಹೇಳ್ತಾರೆ, ಅವರದು ಸಭೆಗಳಿಗೂ ಕಚೇರಿಗೂ ರೂಢಿಯಾದ ವಾದನ ಕ್ರಮವಲ್ಲ. ಅಂಥ ಅಖಂಡ ವಾದನ ಶ್ರಮಕ್ಕೆ ಅವಶ್ಯವಾದ ದೇಹಪಟುತ್ವ ಅವರಿಗಿರಲಿಲ್ಲ. ಅವರದ್ದು ಏನಿದ್ದರೂ ರಸಘನಗಳಾದ ಭಾವಗಳನ್ನು ಮಾತ್ರ ಸವಿದು ತೃಪ್ತಿ ಪಡುವ ಸ್ವಭಾವ. ದೊಡ್ಡ ರಾಗದಲ್ಲಿಯೂ ಬಹು ಸ್ವಾರಸ್ಯಕರವಾದ ಸಂಚಾರಗಳು ಯಾವುವೋ ಅವನ್ನು ಮಾತ್ರ ನುಡಿಸಿಕೊಳ್ಳುತ್ತಿದ್ದರು. ಗ್ರೇಟ್ ಕೊನೈಜಿಯರ್. ಸುಮ್ಮನೆ ರಾಶಿ ರಾಶಿ ತೊಗೊಳ್ಳೋದಲ್ಲ, ಯಾವುದು ಬೇಕೋ ಆರಿಸ್ಕೊಂಡು ತೊಗೊಳ್ಳುವಂಥದ್ದು. ಇದು ನನಗೆ ಮುಖ್ಯ ಅನಿಸೋದು. ಎಷ್ಟೋ ಜನ ಮಹನೀಯರ ಜೀವನದಲ್ಲಿ ಕಂಡಿದ್ದೇವೆ, ಸಂಗೀತ ಅವರ ಜೀವನದ ಉದ್ಯೋಗ ಮಾಡ್ಕೊಳ್ಳೋದಿದ್ದರೂ ಕೂಡ ಅದನ್ನು ಪ್ರವೃತ್ತಿಯನ್ನೇ ಮಾಡ್ಕೊಂಡವ್ರು ಭಾಳ ಜನ ಇದ್ದರು. ಅಂಥವ್ರು ನಾನು ಕಂಡಂಥ ಜೀವ ಡಾಕ್ಟರ್ ರಾಜಾರಾಮಣ್ಣವರು. ಸುಮಾರು 30 ವರ್ಷಗಳ ಕಾಲ ನನಗೆ ಮಾರ್ಗದರ್ಶಕರಾಗಿದ್ದಂಥವ್ರು. ತುಂಬ ಪ್ರೀತಿಯನ್ನು ತೋರಿಸಿದವ್ರು ನನ್ನ ಬಗ್ಗೆ. ಅವ್ರ ಪಿಯಾನೋ ಹುಚ್ಚು. ಅವ್ರು ಹೇಳ್ತಿದ್ರು, ನಾನು ಪಿಯಾನೋನೇ ಕಲಿಬೇಕು, ಅದನ್ನೇ ಉದ್ಯೋಗ ಮಾಡ್ಕೋಬೇಕು ಅಂತಿದ್ದೆ. ಆಗಲಿಲ್ಲ, ಭಗವಂತನ ಇಚ್ಛೆ ಆಗಿರಲಿಲ್ಲ. ಅಟಾಮಿಕ್ ಫಿಸಿಸಿಸ್ಟ್ ಅದೇ, ಪರವಾಗಿಲ್ಲ ಅಂತ ಹೇಳಿ ಇಲ್ಲಿ ಆರ್ ಟಿ ನಗರದ ಮನೆ ಹತ್ರನ ಮನೆ ಫೋನ್ ಮಾಡಿಬಿಡೋರು ರಾತ್ರಿ 8:30. ವಾಟ್ ಆರ್ ಯು ಡೂಯಿಂಗ್ ಡಾಕ್ಟರ್ ಕರ್ಜಿಗೆ, ಕಮ್ ಹೋಮ್ ಟುಡೇ ಅನ್ನೋದು. ಹತ್ತಿರ ಅಲ್ಲೆಲ್ಲ ಹೋಗ್ಬಿಡೋದು. ರಾತ್ರಿ ಹೋದಾಗ ಆ ಕೋಣೆಯಲ್ಲಿ ಬಾಗಿಲು ಹಾಕ್ಕೊಂಡು ಒಂದು ದೊಡ್ಡ ಪಿಯಾನೋ ಕೂತ್ಕೊಂಡೆಲ್ಲ ತಾವೇ ಒರೆಸಿ ನೀಟ್ ಮಾಡಿ ಇಟ್ಕೊಂಡು, ವಾಟ್ ಶಾಲ್ ಐ ಪ್ಲೇ ಟುಡೇ, 13th ಸಿಂಫನಿ ಆಫ್ ಬಿಥೋವೆನ್ ಭಾಳ ಹುಚ್ಚು ಅವರಿಗೆ. ಬಿಥೋವೆನ್ ಆಗಲ್ಲ, 9ನೇ ಸಿಂಫನಿ ಮಾಡಲ, 13ನೇ ಸಿಂಫನಿ ಮಾಡಲ ಅಂತ ಹೇಳಿ ಕಣ್ಣು ಮುಚ್ಕೊಂಡು ನುಡಿಸೋಕೆ ಶುರು ಮಾಡಿದರೆ ಕಣ್ಣು ಮುಂದೆ ಭೌತವಿಜ್ಞಾನಿ ರಾಜಾರಾಮಣ್ಣ ಮರೆಯಾಗಿ ಹೋಗ್ತಿದ್ರು. ಎಷ್ಟು ತನ್ಮಯತೆ ಇರ್ತಿತ್ತು ಅಂದರೆ 45 ನಿಮಿಷ ನುಡಿಸಿದಾಗ ಆ ಫ್ಯಾನ್ ಹಾಕ್ತಿರ್ಲಿಲ್ಲ ಅವರು, ಡಿಸ್ಟರ್ಬೆನ್ಸ್ ಆಗ್ತದೋ ಏನೋ ಗೊತ್ತಿಲ್ಲ, ಬೆವರು ಇಳಿದಿರ್ಬೇಕು, ಹಿಂಗೆ ವರ್ಷಗಳು ಕೂಡ ಗೊತ್ತಾಗ್ತಿರ್ಲಿಲ್ಲ ತನ್ಮಯತೆ. ಅದಕ್ಕೊಂದ್ಸಲ ಹೇಳಿದ್ದೆ, ಸಮ್ ಟೈಮ್ ಐ ವಿಲ್ ರೈಟ್ ಇನ್ ಮೈ ಬಯೋಗ್ರಫಿ ದಟ್ ಹ್ಯಾಡ್ ದಿ ಯುನೀಕ್ ಪ್ರಿವಿಲೇಜ್ ಆಫ್ ಬೀಯಿಂಗ್ ದ ಸೋಲೋ ಲಿಸ್ನರ್ ಟು ಡಾಕ್ಟರ್ ರಾಮಣ್ಣಸ್ ಪರ್ಫಾರ್ಮೆನ್ಸ್ ಅಂತ. ಏನು ಅದ್ಭುತವಾಗಿ ನುಡಿಸಿದಂಥವ್ರು. ಅವ್ರು ಯಾವಾಗಾದರೂ ತೊಂದರೆ ಅನಿಸಿದಾಗ, ಶ್ರಮ ಅನಿಸಿದಾಗ, ಆಯಾಸ ಅನ್ನಿಸಿದಾಗ ಪಿಯಾನೋ ನುಡಿಸೋದು. ಅಂಥವರು ಬಾಂಬೆ ಷಣ್ಮುಗಾನಂದ ಹಾಲಲ್ಲಿ ಪರ್ಫಾರ್ಮೆನ್ಸ್ ಕೊಟ್ಟರು. 1000 ಜನದ ಮುಂದೆ ಪರ್ಫಾರ್ಮೆನ್ಸ್ ಕೊಟ್ಟು ಮೊದಲು ಭಾಷಣ ಮಾಡಿದ್ದು. ನಾನು ಇದ್ದವನು ಅವತ್ತು. ಮೊದಲನೇ ಸಾಲ ಹೇಳಿದ್ದೇನು ಗೊತ್ತಾ, ಡೋಂಟ್ ಅಸೆಸ್ ಮೀ ಆ್ಯಸ್ ಅಟಾಮಿಕ್ ಫಿಸಿಸಿಸ್ಟ್ ಹೂ ಆಲ್ಸೋ ಪ್ಲೇಸ್ ಪಿಯಾನೋ. ಒಬ್ಬ ಭೌತವಿಜ್ಞಾನಿ ಪಾಪ ಪಿಯಾನೋ ನುಡಿಸ್ತಾನೆ, ಕೇಳೋಣ ಅಂತ ನೋಡಬೇಡಿ. ನನ್ನನ್ನು ಪಿಯಾನೋ ವಾದಕನಾಗೇ ಪರೀಕ್ಷೆ ಮಾಡಬೇಕು. ಯು ಅಸೆಸ್ ಮೀ ಆ್ಯಸ್ ಓನ್ಲಿ ಎ ಪಿಯಾನೋ ಪ್ಲೇಯರ್. 3 ತಾಸು ಪಿಯಾನೋ ನಡೆಸಿದಂಥವ್ರು. ಅವ್ರು ಹೇಳ್ತಿದ್ರು, ನನಗೆ ಸುಸ್ತಾದಾಗ ಪಿಯಾನೋ ನನ್ನ ಜೀವನ ಹಗರು ಮಾಡ್ತದೆ ಅಂತ. ಅದನ್ನೇ ಐನ್ಸ್ಟೀನು ಹೇಳ್ತಾ ಇದ್ದ. ಅವನು ವಯಲಿನ್ ನುಡಿಸ್ತಾ ಇದ್ದ, ಬೇಜಾರಾದಾಗೆಲ್ಲ ವಯಲಿನ್ ನುಡಿಸ್ತೇನೆ ಅಂತ ಹೇಳ್ತಿದ್ದ. ಹಾಗೆ ಜೀವನವನ್ನು ಹಗರು ಮಾಡ್ಕೊಳ್ಳೋಕ್ಕೆ ಎಷ್ಟು ಚೆನ್ನಾಗಿ ಇಟ್ಕೊಂಡಿದ್ರು ಅವರು ಅಂತ. ಇತರರ ಹಾಡಿಕೆಗಳಲ್ಲಿ ಸ್ವರಾಂಶಗಳನ್ನು ಗ್ರಹಿಸಿ ಸಂತೋಷಪಡುವ ಔದಾರ್ಯ ಅವರದಾಗಿತ್ತು. ಬರೀ ತಾನು ಹಾಡೋದಲ್ಲ, ಯಾರಾದರೂ ಒಳ್ಳೇದು ಹಾಡಿದರೆ ಅವ್ರು ಹೇಳ್ತಾರೆ, ಎಳೆ ಮಕ್ಕಳು ಹಾಡಿದ್ದನ್ನು ಕೂಡ ಕೂತ್ಕೊಂಡು ಕೇಳಿ ಸಂತೋಷ ಪಡ್ತಿದ್ರು ಅಂತ. ಕೊನೆಗೆ ಘನ ವಿದ್ವಾಂಸರಂತೂ ಮನಸಾರ ಗೌರವಿಸುತ್ತಿದ್ದರು. ಇನ್ನೊಂದು ಪ್ರಸಂಗ ಹೇಳಿ ಮುಗಿಸ್ತೇನೆ. ಕೃಷ್ಣಸ್ವಾಮಿಯರ ಬಗ್ಗೆ ಬಹಳ ಚೆಂದ ಇದೆ. ಬಹಳ ಹಿಂದೆ ಅತ್ಯಂತ ಪ್ರಖ್ಯಾತರಾದಂಥ ಗಾಯಕರಾಗಿದ್ದವರು ಅನಂತ ಶಾಸ್ತ್ರಿಗಳು ಅಂತಿದ್ದರು. ಅವರು ಬಾಲ್ಯದಲ್ಲಿ ಕೃಷ್ಣಸ್ವಾಮಿಯರ ಸ್ಟೂಡೆಂಟ್ ಆಗಿದ್ದರಂತೆ, ವಿದ್ಯಾರ್ಥಿ ಆಗಿದ್ದರಂತೆ. ಯಾವುದೋ ಅದು ಬರೀ ಮಾತು ಹೆಂಗಿದೆ ನೋಡಿ ಇದನ್ನು. ಅನಂತ ಶಾಸ್ತ್ರಿಗಳು ಬಾಲ್ಯದಲ್ಲಿ ಸಾಮಾನ್ಯ ಪಾಠಶಾಲೆಯಲ್ಲಿ, ಯಾವುದೋ ಒಂದು ಆರ್ಡಿನರಿ ಸ್ಕೂಲಲ್ಲಿ, ಬಹುಶಃ ಹೈಸ್ಕೂಲ್ ತರಗತಿಯಲ್ಲಿ ಕಲಿಯುತ್ತಿದ್ದಾಗ ಕೃಷ್ಣಸ್ವಾಮಿ ಅಯ್ಯರ ಶಿಷ್ಯರಾಗಿದ್ದರಂತೆ. ಒಂದು ಸಲ ಟೀಚರ್ ಆದರೆ ಫಾರ್ ಆಲ್ ಟೈಮ್ಸ್ ಟೀಚರ್ ಅಲ್ಲ. ಶಾಸ್ತ್ರಿಗಳು ದೊಡ್ಡವರಾಗಿ ಹೆಸರು ಮಾಡಿದ ಮೇಲೂ ಕೂಡ ಕೃಷ್ಣಸ್ವಾಮಿ ಅಯ್ಯರಲ್ಲಿ ಗುರುಭಕ್ತಿಯನ್ನು ತೋರಿಸ್ತಿದ್ರು. ಅಯ್ಯರವರಿಗೆ ಶಾಸ್ತ್ರಿಗಳಲ್ಲಿ ಅತಿಶಯ ಮಮತೆ, ಏಕವಚನದಲ್ಲಿ ಸಂಬೋಧಿಸಿ ಮಾತನಾಡುತ್ತಿದ್ದರು. ಒಂದು ಸಂಜೆ, ಈ ಪ್ರಸಂಗ ಎಷ್ಟು ಚೆನ್ನಾಗಿದೆ, ಒಂದು ಸಂಜೆ ಕೃಷ್ಣಸ್ವಾಮಿ ಅಯ್ಯರವರು ಅವರ ಕೋಣೆಯಲ್ಲಿ ಕುಳಿತು ಪಿಟೀಲ್ ನುಡಿಸುತ್ತಿದ್ದಾಗ ಅನಂತ ಶಾಸ್ತ್ರಿಗಳು ಬಂದರು. ತಮ್ಮ ಕಲ್ಪನೆ ಇರಬೇಕು, ಅನಂತ ಶಾಸ್ತ್ರಿಗಳು ಇವರು ಶಿಷ್ಯ ಆದವರು, ಆದರೆ ಬಹುದೊಡ್ಡ ಹೆಸರು ಮಾಡಿದಂಥವ್ರು ಸಂಗೀತಗಾರರಾಗಿ. ಬಂದ ತಕ್ಷಣ ಅಯ್ಯರವರು, ಒಳ್ಳೆ ಹೊತ್ತಿಗೆ ಬಂದಿಯಯ್ಯ, ಮನಸ್ಸು ಯಾಕೋ ಕೇದಾರಗೌಳದ ಮೇಲೆ ಹೋಗಿದೆ ಇವತ್ತು ಅಂದ್ರಂತೆ. ಮನಸ್ಸು ಯಾಕೋ ಕೇದಾರಗೌಳರಾಗದ ಮೇಲೆ ಹೋಗಿದೆ ಅಂದ್ರಂತೆ. ಶಾಸ್ತ್ರಿಗಳು, ಅಪ್ಪಣೆ ಆದರೆ ಸಿದ್ಧ ಅಂದರು.
ಅಂಥ ದೊಡ್ಡ ಸಂಗೀತಗಾರರು ಗುರುಗಳು ಕೂತಿದ್ದಾರಲ್ಲ, ಅಪ್ಪಣೆ ಆದರೂ ಹಾಡ್ತೀನಿ ಅಂದರು. ಅಷ್ಟು ಹೊತ್ತಿಗೆ ಮನೆಯೊಳಗಿಂದ ಸಂಧ್ಯಾ ವಂದನೆಗೆ ಹೊತ್ತಾಗಿದೆ, ಜ್ಞಾಪಕದ ಮಾತು ಬಂತು. ಯಾಕೆ ಇವು ಕೂತ್ರೆ ಹೇಳೋರಲ್ಲ ಅಂತ ಗೊತ್ತು. ಕೂಡಲೇ ಅಲ್ಲಿದ್ದ 4 ಎದ್ದು ಅವರ ಮಾತಿನಂತೆ ಅವರಲ್ಲಿಯೇ ಭೋಜನ ತೀರಿಸಿಕೊಂಡು ಕುಳಿತೆವು. ವಿಜಯನಗರದೊಳಗಿದ್ದರು. ಸುಮಾರು 8 ಗಂಟೆ ಇರಬಹುದು. ಕೇದಾರ ಗೌಳದ ಆಲಾಪನೆ, ತಾನ ವಿಸ್ತಾರ, ಕೀರ್ತನೆ, ಬಹುಶಃ ಈ ಸ್ವರ ಸಂಗತಿ ಇವು ಮುಗಿದು ನಾವು ಗಡಿಯಾರ ನೋಡುವ ವೇಳೆಗೆ ಸುಮಾರು ರಾತ್ರಿ 11 ಆಗಿತ್ತು. 3 ಗಂಟೆ ನಡೆದಿದೆ. ಆಗ ಈಗ್ಗೆ ಎಷ್ಟು ಚೆನ್ನಾಗಿದೆ ನೋಡಿ ಹೇಳ್ತಾರೆ ಅವರು, ಯು ಜಿ ಬರೆದದ್ದು. ಆಗ ಈಗ್ಗೆ ಸುಮಾರು 30 ವರ್ಷಗಳ ಹಿಂದೆ, 53ನೇ ಇಸ್ವಿಗೆ ಬರೆದಿದ್ದಲ್ಲ, 30 ವರ್ಷಗಳ ಹಿಂದೆ ನಾನು ಕೇಳಿದ ಆ ಕೇದಾರ ಗೌಳ ನಿನಾದವು ಈಗಲೂ ನನ್ನ ಕಿವಿಗಳಲ್ಲಿ ಅನುರಣಿತವಾಗುತ್ತಿದೆ. ಒಂದು ಒಳ್ಳೆಯ ಸಂಗೀತ ಏನು ಮಾಡಬಹುದು ಅಂತ ಅದು ಕಿವಿಯಲ್ಲಿ ಅನುರಣಿತವಾಗ್ತಾ ಇದೆ ಅಂತ ಹೇಳಿಬಿಟ್ಟು, ಈ ಹೊತ್ತು ಅಯ್ಯರವರು ಆಗೇನು ಮಾಡಿದರು, ಹಾಡು ಕೇಳಿದ ತಕ್ಷಣ ಶಾಸ್ತ್ರಿಗಳನ್ನು ತಬ್ಬಿಕೊಂಡು ಕೊಂಡಾಡಿ, ಏನು ಮಾಡಲಯ್ಯ, ಈ ಹೊತ್ತಿನದು ಹೂವಿನ ಹಾರ ಕೂಡ ಸಿಗೋದಿಲ್ಲ ರಾತ್ರಿ. ಶಿಷ್ಯ ಚೆನ್ನಾಗಿ ಹಾಡಿದ, ಮನಸ್ಸು ಹಿಡಿದುಬಿಟ್ಟಿದೆ, ಹಾರ ಹಾಕಬೇಕು ಅವನಿಗೆ, ಹೂವಿನ ಹಾರ ಕೂಡ ಸಿಕ್ಕೋದಿಲ್ಲ ಎಂದು ಪೇಚಾಡಿ ಏನು ಮಾಡಿದ್ರು ಗೊತ್ತಾ, ಮನೆಯೊಳಗೆ ದೇವತಾರ್ಪಣೆಯಾಗಿದ್ದ ಹೂವನ್ನು ತರಿಸಿ ಶಾಸ್ತ್ರಿಗಳಿಗೆ ಕೊಟ್ಟರು. ಪೂಜೆ ಮಾಡಿದಂಥ ಹೂ ಇತ್ತಲ್ಲ ನಿರ್ಮಾಲ್ಯ, ಅದೇ ಕೊಟ್ಟು, ಇದೇ ತಗೋ ನೀನು, ಹೂ ಸಿಗಲ್ಲ ಅಂದರು. ಅದಕ್ಕೆ ಅವರು ಶಾಸ್ತ್ರಿಗಳು ಹೇಳಿದಂಥ ಮಾತು, ನನಗೆ ಇದಕ್ಕಿಂತ ದೊಡ್ಡ ಬಹುಮಾನ ಯಾವುದೂ ಬೇಕಿಲ್ಲ ಗುರುಗಳೇ ಎಂದರು. ಇದು ಗುರು ಶಿಷ್ಯ ಸಂಬಂಧ. ಶಿಷ್ಯ ಯಾವ ಮಟ್ಟಕ್ಕೆ ಹೋದರೂ ಗುರುವಿಗೆ ಮಗ ಅಥವಾ ಮಗಳ ರೂಪದಲ್ಲೇ ಇರ್ತಾರೆ. ಮಗ ಎಷ್ಟೇ ದೊಡ್ಡವನಾಗಲಿ ಮಗನೇ, ಹಾಗೆ ಶಿಷ್ಯ ಎಷ್ಟೇ ದೊಡ್ಡವನಾದರೂ ಶಿಷ್ಯನೇ. ಅವನು ಕರೆದು ಕೂಡಿಸಿ, ಶಿಷ್ಯ ಕೂಡ ಎಷ್ಟಿರ್ತಾನೆ, ನೀ ಹೇಳಿದರೆ ಸಾಕು ಸ್ವಾಮಿ, ನಾನು ಹಾಡ್ಬಿಡ್ತೀನಿ ಅಂತ ಹೇಳಿ ಅವ್ರ ಮುಂದೆ ಹಾಡಿ 3 ತಾಸು ಹಾಡಿ ಮೆಚ್ಚುಗೆ ಪಡ್ಕೊಂಡು ಹೇಳ್ತಾರೆ, ನಾನು ಇದಕ್ಕಿಂತ ದೊಡ್ಡ ಬಹುಮಾನ ಬೇಕಾಗಿಲ್ಲ ಅಂತ. ಕೃಷ್ಣಸ್ವಾಮಿಯರಿಗೆ ಅವರು ಮಾತೃಭಾಷೆ ತಮಿಳು, ಹೇಳಬೇಕಾಗಿಲ್ಲ. ಆದರೆ ಕನ್ನಡದಲ್ಲಿ ಅವರಿಗೆ ಅದೇ ತಾಯಿ ನುಡಿಯಾದವರಿಗೆ ಎಷ್ಟು ಪ್ರೇಮವುಂಟೋ ಅಷ್ಟು ಪ್ರೇಮವಿತ್ತು. ಅವರು ಕನ್ನಡದಲ್ಲಿ ಆಗಾಗ ಹಾಡು ಕಥೆಗಳನ್ನು ರಚಿಸಿದ್ದರು. ತಮಾಷೆಯಾದ ಹಾಡುಗಳನ್ನು ಕೂಡ ಬೇಕಾದಷ್ಟು ಬರೆದಿದ್ದಾರೆ. ಅದನ್ನು ನಾಳೆ ಗಮನಿಸೋಣ. ನಮಸ್ಕಾರ.